ನಮಸ್ಕಾರ. ಪರಿಸರ ಸಂಗಮದ ವೆಬಿನಾರ್ ಸರಣಿಯ 15ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಪತಿ LK ಮತ್ತು ಶಂಕರ್ ಸಾರೋಡ್ಕ ಅವರಿಗೂ ಸ್ವಾಗತ. ಇಂದಿನ ವಿಷಯ ಹಸಿ ಕಸದಿಂದ ಅಡುಗೆ ಇಂಧನ. ಇದರ ಬಗ್ಗೆ ನಾವು ಹಿಂದೊಮ್ಮೆ ಈ ಒಂದು ಮಾತುಕತೆಯನ್ನು ನಡೆಸಿದ್ವಿ. ಆ ದಿವಸ ಅವರು ಶ್ರೀಯುತ ಶ್ರೀಪತಿ ಕೆ ಅವರು ಬಂದು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಇವತ್ತಿನ ಸಂದರ್ಭ ಹೇಗಿದೆ ಅಂದರೆ, ಈಗ ಯುದ್ಧ ನಡೀತಾ ಇರೋದ್ರಿಂದ ನಮಗೆ ನಮ್ಮ LPG ಏನಿದೆ ಸಿಗ್ತಾ ಇಲ್ಲ ಈಗ. ಆದ ಕಾರಣದ ಈ ಸಂದರ್ಭದಲ್ಲಿ ಇದು ಸ್ವಲ್ಪ ಮಹತ್ವವನ್ನು ಪಡಿತಾ ಇದೆ. ಆದರೆ ನಾವು ಮತ್ತೊಮ್ಮೆ ಇದನ್ನು ಏರ್ಪಡಿಸ್ತಾ ಇದ್ದೇವೆ. ಮಾಹಿತಿ ನೀಡುವ ಸಂಪನ್ಮೂಲ ವ್ಯಕ್ತಿಗಳು ಇಂದು ಶ್ರೀಯುತ ಶಂಕರನಾರಾಯಣ ಭಟ್ ಎಸ್. ಇವರು ನಿವೃತ್ತ ಅಧ್ಯಾಪಕರು. ಇವರು ದಕ್ಷಿಣ ಕನ್ನಡದವರು. ಇವರು 2015ರಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದರು. ಅವರ ಈಗಿನ ಹವ್ಯಾಸ ತಾಳಮದ್ದಳೆ ಅರ್ಥಧಾರಿಗಳು ಕೂಡ, ಮತ್ತು ಲೇಖಕ ಮತ್ತು ಕೃಷಿಕ ಮತ್ತು ಛಾಯಾಗ್ರಾಹಕ. ಮತ್ತು ಎರಡನೇ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಯುತ LK ಶ್ರೀಪತಿ. ಇವರು ಶಿವಮೊಗ್ಗ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಿವೃತ್ತ ಪ್ರಾಧ್ಯಾಪಕರು. ಈಗ ಪ್ರಸ್ತುತವಾಗಿ ಅವರು ಧಾರವಾಡದ IITಯಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಹಸಿರು ತಂತ್ರಜ್ಞಾನಗಳಾದ ಸೋಲಾರ್ ಪವರ್ ಮತ್ತು ಬಯೋಫ್ಯೂಯಲ್ ಮತ್ತು ವಾಟರ್ ಹಾರ್ವೆಸ್ಟಿಂಗ್, ಈ ರೀತಿಯ ಇದರಲ್ಲಿ ಇವರು ಸಾಕಷ್ಟು ಪರಿಣಿತಿಯನ್ನು ಗಳಿಸಿದ್ದಾರೆ. ಇವತ್ತು ಇವರು ಇಬ್ಬರು ಮಹನೀಯರು ನಮ್ಮ ಒಡನೆ ಮಾತುಕತೆ ನಡೆಸಲಿದ್ದಾರೆ. ಅದರ ನಂತರ ಅವರ ಮಾತುಕತೆ ಆದ ನಂತರ ನಾವು ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆಗಳು ನೇರವಾಗಿ ಇರಲಿ, ನಿಮ್ಮ ಅನುಭವ ಬೇಡ. ಪ್ರಶ್ನೆಗಳನ್ನು ನೇರವಾಗಿ ಕೇಳಿ, ಆಮೇಲೆ ಸಮಯ ಇದ್ರೆ ನಿಮ್ದೇನಾದ್ರು ಅನುಭವ ಇದ್ದರೆ ನೀವು ಹಂಚಿಕೊಳ್ಬಹುದು. ಅದನ್ನು ನಾನು ಕೇಳೋರಿಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ನಿಮ್ಮ ವಿಡಿಯೋ ಆಡಿಯೋನ ಆಫ್ ಮಾಡಿ ಇಟ್ಕೊಳ್ಳಿ. ಈಗ ಶ್ರೀಯುತ ಶಂಕರನಾರಾಯಣ ಭಟ್ ಅವರು ಮೊದಲು ಮಾತಾಡ್ತಾರೆ. ಅವರಿಗೆ 20 ನಿಮಿಷ ಕಾಲಾವಕಾಶ. ನಂತರ ಶ್ರೀಯುತ LK ಶ್ರೀಪತಿ ಅವರು 20 ನಿಮಿಷ ಮಾತಾಡ್ತಾರೆ. ಆಮೇಲೆ ನಮ್ಮೊಂದು 20-25 ನಿಮಿಷ ಸಭಿಕರಿಗೆ ಅವಕಾಶ ಇದೆ. ಈಗ ನಾನು ಶ್ರೀಯುತ ಶಂಕರನಾರಾಯಣ ಭಟ್ ಎಸ್ ಅವರನ್ನು ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಿಮ್ಮ ಮಾತನ್ನು ನೀವು ಶುರು ಮಾಡಬಹುದು ಸರ್. ನನ್ನ ಪೂರ್ತಿ ಹೆಸರು ಶಂಕರನಾರಾಯಣ ಭಟ್ ಅಂತ ಹೇಳಿ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ಲೇಖಕನಾಗಿ ಶಂಕರ್ ಸಾರ್ಡ್ಕ ಅಂತಲೇ ನನ್ನ ಹೆಸರನ್ನ ನಾನೇ ಇಟ್ಟುಕೊಂಡದ್ದು. ಆದ ಕಾರಣ ಎಲ್ರಿಗೂ ಕೂಡ ಶಂಕರ್ ಸಾರ್ಡ್ಕ ಅಂತ ಚಿರಪರಿಚಿತ. ನಾನು ಅಧ್ಯಾಪಕನಾಗಿ, ಮುಖ್ಯೋಪಾಧ್ಯಾಯನಾಗಿ ರಾಷ್ಟ್ರ ಪುರಸ್ಕಾರವನ್ನು ಪಡೆದು ನಿವೃತ್ತ ಆದವನು. ಇದೀಗ ಫುಲ್ ಟೈಮು ಕೃಷಿಕನಾಗಿ ಇದ್ದೇನೆ, ಹಾಗೂ ಯಕ್ಷಗಾನ ಅರ್ಥಧಾರಿ ಹಾಗೂ ಕಲಾ ಸೇವೆಯನ್ನ ನಡೆಸ್ತಾ ಇದ್ದೇನೆ. ನಮ್ದೇ ಒಂದು ಹಾಲ್ ಕಟ್ಟಿಕೊಂಡಿದ್ದೇನೆ ನಿವೃತ್ತಿ ಆದ ನಂತರ, ಆರಾಧನಾ ಕಲಾಭವನ ಅಂತ ಹೇಳಿ. ಆ ಹಾಲ್ನ ವಿಷಯ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಬಯೋಗ್ಯಾಸ್ ಪ್ಲಾಂಟ್ ಮತ್ತು ಅದಕ್ಕೆ ಸ್ವಲ್ಪ ಲಿಂಕ್ ಉಂಟು, ಅದಕ್ಕೆ ಬೇಕಾಗಿ ಹೇಳಿದ್ದು ನಾನು. ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ ಕೂಡ? ಹಲೋ, ಕೇಳಿಸ್ತಾ ಇದೆಯಲ್ಲ? 2001ನೇ ಇಸವಿಯಲ್ಲಿ ನಾನು ಬಯೋಗ್ಯಾಸ್ ಪ್ಲಾಂಟ್ ಆಗಬಹುದಾ ನಮಗೆ, ಅಥವಾ ಗೋಬರ್ ಗ್ಯಾಸ್ ಪ್ಲಾಂಟ್ ಆಗಬಹುದಾ ಅಂತ ಹೇಳಿ ಚಿಂತಿಸಿದೆ. ಅದಕ್ಕಿರುವಂತಹ ಮಾಹಿತಿಯನ್ನ ಕಲೆ ಹಾಕಿದೆ. ಆಗ ನನಗೆ ಎಲ್ಲವನ್ನೂ ಉಪಯೋಗಿಸುವ, ಅಂದ್ರೆ ಮನೆಯಲ್ಲಿ ಉಳಿಕೆ ಪದಾರ್ಥಗಳು ಅಥವಾ ಇತರ ತ್ಯಾಜ್ಯಗಳು, ಹಣ್ಣುಗಳು ಇತ್ಯಾದಿಗಳನ್ನು ಉಪಯೋಗಿಸಿ, ಜೊತೆಗೆ ಕೌಡಂಗ್ ಅಂದ್ರೆ ದನದ ಸಗಣಿ, ಗೋಮೂತ್ರವನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ಪ್ಲಾಂಟ್ ಆದ್ರೆ ಒಳ್ಳೇದು ಅಂತೇಳಿ ಅನಿಸಿತು. ಆದ ಕಾರಣ ನಾನು ಬಯೋಗ್ಯಾಸ್ ಪ್ಲಾಂಟ್ಗೆ ಹೋದೆ. ಅದನ್ನ ನಮಗೆ ಬೆಳ್ತಂಗಡಿಯವರು ಒಬ್ರು ಝೇವಿಯರ್ ಎನ್ನುವರು ಮಾಡಿಕೊಟ್ರು. ಅಂದ್ರೆ ಅದು ಮಣ್ಣಿನ ಡೂಮಿನಲ್ಲೇ ಇರುವಂತಹದ್ದು. ಅಂದ್ರೆ ಪ್ರೆಸೆಂಟೇಷನ್ ವಿವರಗಳು ಸರಿ ನಮಗೆ ಈಗ ಹೇಳಲಿಕ್ಕೆ ಕಾಣ್ತಾ ಇಲ್ಲ, ಅದರ ಮಾಡಿದಂತ ರೀತಿಯನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ಡೂಮಿನ ರೀತಿಯಲ್ಲಿ 1 ಮೀಟರ್ ಘನ ಮೀಟರ್ ಅಳತೆಯ ಅಂತದ್ದು ಅವರು ಮಾಡಿಕೊಟ್ಟದ್ದು. ಇದಕ್ಕೆ ಅಂತ ಹೇಳಿದ್ರೆ ನಾವು ಯಾವ್ದನ್ನು ಕೂಡ ಹಾಕ್ಬೋದು. ನಾನು ಮುಖ್ಯವಾಗಿ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನನಗೆ ರಬ್ಬರ್ ಉಂಟು. ರಬ್ಬರ್ನ ದಿವಸಕ್ಕೆ ಒಂದು 50 ಟ್ರೇಸ್ ನಲ್ಲಿ ನನಗೆ ರಬ್ಬರ್ ತ್ಯಾಜ್ಯ ಅಂತ ಹೇಳಿದ್ರೆ ಆಸಿಡ್, ಫಾರ್ಮಿಕ್ ಆಸಿಡ್ ಹಾಕಿ, ಡೈಲ್ಯೂಟ್ ಫಾರ್ಮಿಕ್ ಆಸಿಡ್ ನಮಗೆ ಚೆಲ್ಲಿ ಹೋಗ್ತಾ ಇತ್ತು. ಅದನ್ನ ಬರುವ ಹಾಗೆ, ಜೊತೆಗೆ ನಮ್ಮ ಹಟ್ಟಿ ಇತ್ತು, ದನಗಳನ್ನ ಸಾಕ್ತಾ ಇದ್ದೆ, ಸಗಣಿಯನ್ನ ಹಾಕಿ ಅದರಿಂದ ಕೂಡ ಗೋಬರ್ ಗ್ಯಾಸ್ ಬರ್ಬೇಕನ್ನುವಂತ ದೃಷ್ಟಿಯಿಂದ ಇದನ್ನ ಮಾಡಿದೆ. ಮಾಡಿದ ನಂತರ ಸುಮಾರು ಒಂದು 10 ವರ್ಷಗಳ ಕಾಲ ದನಗಳನ್ನ ಸಾಕ್ತಾ ಇದ್ದೆ. ಅದರ ನಂತರ ಅದರ ಕಷ್ಟದಿಂದಾಗಿ ಬಿಟ್ಟೆ. ಮತ್ತೆ ನನಗೆ ಇದರಲ್ಲಿ ಬರ್ತಾ ಇತ್ತು ಯಾವುದು, ನಮ್ಮ ಮನೆಯ
ಉಳಿಕೆಯನ್ನ ಹಾಕುವಂತಹದ್ದು. ಹಾಗೆಯೇ ರಬ್ಬರ್ನ ಫಾರ್ಮಿಕ್ ಆಸಿಡ್ ನಾನು ಏನ್ ಹೇಳಿದೆ ಆ ತ್ಯಾಜ್ಯ 50 ಟ್ರೇಗಳಲ್ಲಿ ಬರ್ತಿದ್ದನ್ನ ಹಾಕಿ ನಮಗೆ ಮನೆಗೆ ಬೇಕಾಗುವಷ್ಟು ಬಯೋಗ್ಯಾಸ್ ಬರ್ತಾ ಇತ್ತು. ನಂತರದ ದಿನಗಳಲ್ಲಿ ಈ ತ್ಯಾಜ್ಯಗಳು ಆಸಿಡ್ಗಳು ಅಂದ್ರೆ ಈ ಫಾರ್ಮಿಕ್ ಆಸಿಡ್, ನಾವು ರಬ್ಬರ್ ಆಸಿಡ್ ಅಂತೇಳಿ ಏನ್ ಹೇಳ್ತೇವೆ, ಅದು ಕಡಿಮೆ ಆದಾಗ ಮನೆಯಲ್ಲಿ ಉಳಿಕೆಗಳನ್ನ ಹಾಕುವಂತಹದ್ದು, ಗೇರು ಹಣ್ಣುವನ್ನು ಹಾಕುವಂತಹದ್ದು, ಕೊಳ್ತು ಹೋಗುವಂತಹ ಮಾವಿನ ಹಣ್ಣು ಅಥವಾ ಯಾವುದೇ ನಾವು ಪಪ್ಪಾಯಿ ಅಥವಾ ಇತರ ಹಣ್ಣುಗಳು ಯಾವುದುಂಟು ಅದನ್ನ ಸ್ವಲ್ಪ ಕೊಳೆಯಿಸಿ ಹಾಕುವಂತಹದ್ದು, ಅದನ್ನ ನಮಗೆ ಗ್ಯಾಸ್ ಬರ್ತಾ ಇತ್ತು. ಅದು ಕೆಲವೊಮ್ಮೆ ಏನು ಇಲ್ಲದೆ ಇರುವಾಗ ನೆಲಕಡಲೆ ಹಿಂಡಿಯನ್ನು ಕೂಡ ನಾವು ಕರಡಿ ಹಾಕಿ ಒಂದು ಪ್ರಯೋಗ ಮಾಡಿದ್ದುಂಟು, ಅದರಿಂದ ಕೂಡ ಗ್ಯಾಸ್ ನಮಗೆ ಸಿಗ್ತಾ ಇತ್ತು. ಈಗ ಇತ್ತೀಚೆಗೆ ಏನಾಯ್ತು ಅಂತ ನಾನು ಹೇಳಿದೆ, ಆರಾಧನಾ ಕಲಾಭವನ ಎನ್ನುವಂತ ಒಂದು ಹಾಲ್ ಅನ್ನು ಕಟ್ಟಿದ್ದೇವೆ, ಮದುವೆ ಫಂಕ್ಷನ್ಗಳಾಗ್ತಾ ಇತ್ತು. ಈಗ ಊಟ ಮಾಡುವುದಕ್ಕಿಂತ ಹೆಚ್ಚು ನಾವು ಬಿಸಾಡುವಂತದ್ದು ಜಾಸ್ತಿ ಆಗಿಬಿಟ್ಟಿದೆ. ಹಾಗೆ ಕೆಲವು ಸಲ, ಈಗ ಮೊನ್ನೆ ಒಂದು ಫಂಕ್ಷನ್ ಆಯ್ತು, ಸುಮಾರು 1,500 ಜನ ಅಂತ ಹೇಳಿದ, ಅದೊಂದು 700-800 ಜನ, ಸಾಕಷ್ಟು ತ್ಯಾಜ್ಯಗಳಲ್ಲಿ ಉಳಿದು ಹೋಯ್ತು. ಇದನ್ನೆಲ್ಲವನ್ನು ಕೂಡ ನಾವೀಗ ಬಯೋಗ್ಯಾಸ್ ಪ್ಲಾಂಟ್ಗೆ ಡೇ ಬೈ ಡೇ ಅದನ್ನ ಬ್ಯಾರಲ್ಗಳಲ್ಲಿ ತುಂಬಿಸಿಟ್ಟು ಇದು ಮಾಡ್ತೇವೆ. ಎಷ್ಟು ಅಂತ ಹೇಳಿದ್ರೆ ಬಯೋಗ್ಯಾಸ್ ನಮಗೆ ಬೇಕಾದಂತ ಇಂಧನ ಬರ್ತದೆ ಅಂತ ಹೇಳಿದ್ರೆ, ಒಂದು 25 ಲೀಟರ್ ಕ್ಯಾನ್ ನಲ್ಲಿ ನಾವು ಗಂಜಿ ತಿಳಿಯನ್ನ ಇಟ್ಟುಕೊಂಡು ದಿವಸಕ್ಕೊಂದು 5-5 ಲೀಟರ್ ಹಾಕಿದ್ರು ಕೂಡ ಸಾಕು, ಬಯೋಗ್ಯಾಸ್ ಪ್ಲಾಂಟ್ ನಲ್ಲಿ ಓವರ್ ಫ್ಲೋ ಆಫ್ ಗ್ಯಾಸ್, ಮಿಥೇನ್ ಗ್ಯಾಸ್ ಹೊರಗೆ ಬರ್ತದೆ, ಗುಳುಗುಳು ಶಬ್ದ ಬರ್ತದೆ. ನಮಗೆ ಮನೆಗೆ ಬೇರೆ ಗ್ಯಾಸ್ ಬೇಕೇ ಆಗುದಿಲ್ಲ. ನಮಗೆ ಇದರಿಂದಾಗಿ ವರ್ಷಕ್ಕೆ 1 ಸಿಲಿಂಡರ್, ತಪ್ಪಿದ್ರೆ 2 ಸಿಲಿಂಡರ್, ಅದು ಹೀಗೆ ಇಟ್ಟುಕೊಳ್ಳುವಂತದ್ದು ನಾವು ಅಷ್ಟೇ ಬೇಕಾಗುವಂತದ್ದು. ಇದೇ ಬಯೋಗ್ಯಾಸ್ ಸಾಕಷ್ಟು ನಮಗೆ ಉಪಯೋಗ ಆಗ್ತಾ ಉಂಟು. ನಮಗೆ ಸಾಕಷ್ಟು ಬೇರೆ ಬೇರೆ ತ್ಯಾಜ್ಯಗಳು ಸಿಗ್ತಾ ಉಂಟು ನಮ್ಮ ಮನೆಯಲ್ಲಿ, ನಾವು ಅದನ್ನೆಲ್ಲ ಬಿಸಾಡ್ತಾ ಇದ್ದೇವೆ. ಉದಾಹರಣೆಗೆ ನೋಡಿ, ಅಕ್ಕಿ ತೊಳೆದಂತಹ ನೀರು, ಇದು ನಮಗೆ ತ್ಯಾಜ್ಯ ಅಂತ ಹೇಳಿ ನಾವು ಯೋಚನೆ ಮಾಡುವಂತದ್ದು, ನಿಜವಾಗಿ ಕೂಡ ಅದರಲ್ಲಿ ಕೂಡ ನಮಗೆ ಗ್ಯಾಸ್ ಬರ್ತದೆ. ಗಂಜಿ ತೇಳಿ, ಇದನ್ನ ನಾವು ಎಸಿತೇವೆ, ಸಿಂಕಿಗೆ ಹಾಕ್ತೇವೆ, ಇದನ್ನು ಕೂಡ ಉಪಯೋಗಿಸಿಕೊಂಡ್ರೆ ಸಾಧಾರಣ ಒಂದು 5 ಲೀಟರ್ ಇದ್ರೆ ಸಾಕು ನಮಗೆ. 1-2 ಇರುವಂತಹ ಮನೆಯಲ್ಲಿ ಬೇರೆ ಗ್ಯಾಸ್ ಬೇಡ. ಅಥವಾ ಇನ್ನು ಉಳಿದಂತಹ ತ್ಯಾಜ್ಯಗಳು, ಪದಾರ್ಥಗಳು, ಇನ್ನಿರ್ತಾ ಹಣ್ಣು ಹಂಪಲು, ಕೊಳೆತಂತಹ ತರಕಾರಿ, ಇಂಥದ್ದನ್ನೆಲ್ಲವನ್ನು ಕೂಡ ನಾವು ಅದನ್ನ ಕೊಚ್ಚಿ ಸ್ವಲ್ಪ ಸಣ್ಣದಾಗಿ ಮಾಡಿ ಅದನ್ನ ಬಯೋಗ್ಯಾಸ್ ಪ್ಲಾಂಟ್ಗೆ ಉಣಿಸಿದರೆ ನಮಗೆ ಅದು ಬಯೋಡಿಗ್ರೇಡೇಬಲ್ ಅಂತ ನಾವು ಏನು ಕರಿತೇವೆ ಅದು ಉತ್ಪತ್ತಿ ಆಗ್ತದೆ. ಅಂದ್ರೆ ಇಲ್ಲಿ ಬರುವಂತದ್ದು ನಮಗೆ ಮುಖ್ಯವಾಗಿ ಮಿಥೇನ್ ಗ್ಯಾಸ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್, ಇದು ಬಹಳ ಪವರ್ಫುಲ್. ಈ ಮಿಥೇನ್ ಗ್ಯಾಸ್ ಆರಂಭದಲ್ಲಿ ಕೆಲವರು ಕೇಳ್ಬೋದು ವಾಸನೆ ಬರುವುದಿಲ್ಲ ಅಂತ ಹೇಳಿ. ಆರಂಭದಲ್ಲಿ ಮಾಡಿ ಆಗೋ ನನಗೆ ಇದು ಮನೆ ಇಡೀ ವಾಸನೆ ಬರ್ತದೋ ಎನ್ನುವಂತದ್ದೊಂದು ಅನಿಸಿಕೆ ಇತ್ತು. ಆದ್ರೆ ನಮ್ಮ ಮೂಗು ಅದಕ್ಕೆ ಹೊಂದಿಕೆ ಆಗಿ ಬಿಡ್ತದೆ, ಮತ್ತೆ ಆ ರೀತಿಯ ಯಾವುದೇ ರೀತಿಯ ಬ್ಯಾಡ್ ಆರ್ಡರ್ ನಮಗೆ ಬರುವುದಿಲ್ಲ. ಯಾಕೆಂದ್ರೆ ಮಿಥೇನ್ ಗ್ಯಾಸಿನ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್, ಅದರ ಜೊತೆಗೆ ಇನ್ನು ಕೂಡ 1-2 ವಾಸನೆ ಬರುವಂತಹ ಪದಾರ್ಥಗಳು ಸೇರಿಕೊಳ್ತೇವೆ. ಆದ್ರೆ ಅಷ್ಟೆಲ್ಲ ಅದು ನಮಗೆ ತೊಂದರೆ ಆಗುವಷ್ಟು ಬರುವುದಿಲ್ಲ. ಆದ್ರೆ ಈ ಬಯೋಗ್ಯಾಸ್ ಇಂದ ಬರುವಂತಹ ಈ ಒಂದು ಮಿಥೇನ್ ಗ್ಯಾಸ್ ಅಂತ ಉಂಟಲ್ಲ, ಅದು ನಮಗೆ ಒಂದು ರೀತಿಯಲ್ಲಿ ಈ HP ಗ್ಯಾಸ್, ನಾವು ಏನು ಲಿಕ್ವಿಡ್ LPG ಗ್ಯಾಸ್ ಅಂತ ಹೇಳಿ ಅದಕ್ಕಿಂತ ಕೂಡ ಹೆಚ್ಚು ಪವರ್ಫುಲ್ ಆಗಿರ್ತದೆ. ಯಾಕೆಂದ್ರೆ ಪಾತ್ರೆಗಳು ಹೊತ್ತುವಂತಹದ್ದು ಬಹಳ ಬೇಗ, ಅದರ ಬಿಸಿ ಬೇಗ, ಬರ್ನರ್ಗಳು ಬರ್ನ್ ಆಗಿ ಹೋಗ್ತದೆ. 1-2 ವರ್ಷಗಳಲ್ಲಿ ಬರ್ನರ್ಗಳು ಕೂಡ ನಾವು ಚೇಂಜ್ ಮಾಡಬೇಕಾಗ್ತದೆ, ಅಷ್ಟು ಬಿಸಿ ಇರ್ತದೆ. ಮತ್ತೆ ಅದರಿಂದಾಗಿ ನಮಗೆ ಯಾವುದೇ ತೊಂದರೆ ಆಗ್ಲಿಲ್ಲ, ನಮಗೆ ಕಂಟಿನ್ಯೂಸ್ ಬರುವ ಕಾರಣ. ಅಂದ್ರೆ ಫ್ರೀ ಸಪ್ಲೈ ಆಫ್ ಗ್ಯಾಸ್ ಅಂತೇಳಿ ನಾವು ಹೇಳ್ಬೋದು. ಇದು ಮಾಡಿದ್ದರಿಂದಾಗಿ ನನಗೆ ಬಹಳಷ್ಟು ಯೋಚನೆ ಆಗ್ತಾ ಇತ್ತು. ಆ ಕಾಲದಲ್ಲೇ ನಾನು ಲೇಖನ ಬರೆದಿದ್ದೆ, ಆ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೆ. ಮಹಾರಾಷ್ಟ್ರದಲ್ಲಿ ಇಂತಹ ದೊಡ್ಡ ದೊಡ್ಡ ಬಯೋಗ್ಯಾಸ್ ಪ್ಲಾಂಟ್, ಬಯೋಗ್ಯಾಸ್ ವಿತ್ ಗೋಬರ್ ಗ್ಯಾಸ್, ಅದನ್ನ ಮಾಡಿ ಹಂಚುವಂತಹ ವ್ಯವಸ್ಥೆ ಆಗಿತ್ತು. ಇನ್ನು ಕೂಡ ಕೆಲವೆಡೆ ಈಗ ನಾವು ಅಂಕಿಅಂಶಗಳನ್ನ ನೋಡ್ತಾ ಹೋದ್ರೆ ಸುಮಾರು ಒಂದು 5 ಮಿಲಿಯದಷ್ಟು ಇಂತ ನಾನು ಹೇಳಿದಂತ, ಈಗ ನಾನೇನು ಬಯೋಗ್ಯಾಸ್ ಪ್ಲಾಂಟ್ ಮಾಡಿದೆ, ಗೋಬರ್ ಗ್ಯಾಸ್ ಪ್ಲಾಂಟ್ ಅಲ್ಲ, ಬಯೋಗ್ಯಾಸ್ ಪ್ಲಾಂಟ್ಗಳೇ ನಮ್ಮ ದೇಶದಲ್ಲಿ ಸಣ್ಣ ಸಣ್ಣದಾಗಿ ಮಿನಿಯೇಚರ್ ಆಗಿ ಮನೆಗಳಲ್ಲಿ ಉಪಯೋಗ ಆಗ್ತಾ ಉಂಟು. ಹಾಗೆ ಗೋಬರ್ ಗ್ಯಾಸ್ ಕೂಡ ಉಪಯೋಗ ಉಂಟು. ಗೋಬರ್ ಗ್ಯಾಸ್ ಅಂತ ಹೇಳಿದ್ರೆ ನಮಗೆ ಪ್ರತ್ಯೇಕವಾಗಿ ಯಾವುದಕ್ಕೆ ದನಗಳ ಸಗಣಿಯನ್ನೇ ಹಾಕಿ ಉಪಯೋಗಿಸುವಂತಹದ್ದು. ಆದ್ರೆ ಅದರಲ್ಲಿ ನಮಗೆ ಈ ಹಣ್ಣು ಹಂಪಲುಗಳು ಇತ್ಯಾದಿಗಳನ್ನೆಲ್ಲ ಅದೇ ರೀತಿಯಲ್ಲಿ ನೇರವಾಗಿ ಅಥವಾ ನಮ್ಮ ಕಿಚನ್ ವೇಸ್ಟ್ ಅದನ್ನ ಹಾಕ್ಲಿಕ್ಕೆ ಆಗುದಿಲ್ಲ. ಬಟ್ ಇದರಲ್ಲಿ ಯಾವುದ್ರಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ನಲ್ಲಿ ನಾವು ಯಾವುದನ್ನು ಕೂಡ ಹಾಕಿಕೊಳ್ಬಹುದು. ಇವನ್ ಏನ್ ಹೇಳಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಅದು ಯಾರೋ ಬೇರೆ ಬೈ ಮಿಸ್ಟೇಕ್ ಮಾತಾಡಿದ್ರು, ನೀವು ಕಂಟಿನ್ಯೂ ಮಾಡಿ. ಸರಿ ಸರಿ, ಆ ರೀತಿಯಲ್ಲಿ ನಮಗೆ ಉಪಯೋಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದಾಗಿ ನಮಗೆ ಏನಾಗ್ತದೆ ಅಂತೇಳಿ, ಒಂದು ಮನೆಯಲ್ಲಿ ನಮಗೆ ಗ್ಯಾಸಿನ ಬಗ್ಗೆ ತಲೆಬಿಸಿಯೇ ಇಲ್ಲ, ನಾವು ಸೌದೆ ಮಾಡಿಸುವ ಕ್ರಮವೇ ಇಲ್ಲ, ಯಾವುದು ಸೌದೆ ಒಲೆ ನಮ್ಮ ಮನೆಯಲ್ಲಿ ಇಲ್ಲ. ನಾವು ಸೆಮಿ ಅರ್ಬನ್ ಏರಿಯಾ,
ಪೇಟೆ ಹತ್ರ ಉಂಟು, ಆದ್ರೂ ಕೂಡ ನಾವು ಇರುವಂತಹದ್ದು ಹಳ್ಳಿ ಮನೆಯಲ್ಲಿ ಒಂದು ಸೌದೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬಹುದು. ಜೊತೆಗೆ ಈ ಬಯೋಗ್ಯಾಸ್ ಪ್ಲಾಂಟ್ ಇಂದ ನಾನು ಜನರೇಟರ್ ಅನ್ನು ಕೂಡ ರನ್ ಮಾಡಿದ್ದೇನೆ. ಅಂದ್ರೆ 5 HP ಜನರೇಟರ್, ಡೀಸೆಲ್ ಎಂಜಿನ್ ಇರ್ತದಲ್ಲ, ಆ ಡೀಸೆಲ್ ಎಂಜಿನ್ ಇದ್ರೆ 5 HP, ಉದಾಹರಣೆಗೆ 5 HP ಇದ್ರೆ ನಮಗೆ ಸಾಧಾರಣ 1/4 1 ಗಂಟೆ ಲೋಡ್ ಅನ್ನ ಅನುಸರಿಸಿಕೊಂಡು ಡೀಸೆಲ್ ಬೇಕಾಗ್ತದೆ. ಇದನ್ನ ಉಪಯೋಗಿಸಿದ್ರೆ ನಮಗೆ 1/4 ಲೀಟರ್ ಡೀಸೆಲ್ ಸಾಕಾಗ್ತದೆ. 1/4 ಭಾಗದಷ್ಟು ಇದೇ ಹೋಗ್ತದೆ. ಯಾವುದು ಬಯೋಗ್ಯಾಸ್ ಪ್ಲಾಂಟ್ ಇಂದ ಬರುವಂತಹ ಗ್ಯಾಸೇ, ನಮಗೆ ಮಿಥೇನ್ ಗ್ಯಾಸ್ ಅನ್ನೇ ಉಪಯೋಗಿಸಿಕೊಂಡು ನಾವು ಜನರೇಟರ್ ಅಂದ್ರೆ ಡೀಸೆಲ್ ಎಂಜಿನ್ ಅನ್ನು ನಾವು ಸ್ಟಾರ್ಟ್ ಮಾಡಬಹುದು. ಇದೇ ಥಿಯರಿಯನ್ನೇ ನಾವು ಯಾವುದಕ್ಕೆ ವಿದ್ಯುತ್ ಉತ್ಪಾದನೆ ಕೂಡ ಉಪಯೋಗಿಸಬಹುದು. ಆದ್ರೆ ಅಧ್ಯಯನಗಳು ಏನ್ ಹೇಳ್ತೇವೆ ಅಂತಂದ್ರೆ ಎಲ್ಲಿ ಕೂಡ ದೊಡ್ಡ ರೀತಿಯಲ್ಲಿ ಅದಕ್ಕೆ ಪ್ರಯತ್ನ ಆಗ್ಲಿಲ್ಲ. ಸರ್ಕಾರದಿಂದ ಅದಕ್ಕೆ ಅನುಮತಿ ಬೇಕು, ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಬೇಕು, ಮಾರಲ್ ಸಪೋರ್ಟ್ ಬೇಕು. ಎಲ್ಲ ನನ್ನ ಹಾಗೆ ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನು ಅಲ್ಲಿ ಇಲ್ಲಿ ಮಾಡಿದ್ದಾರೆ ಹೊರತು ಮತ್ತೆ ಅದು ಹಿಂದಕ್ಕೆ ಬೀಳಕ್ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಇಲ್ಲ. ನಮಗೆ ಏನಾಯ್ತು ಅಂದ್ರೆ ಈ ಕಳೆದ 15 ವರ್ಷಗಳಲ್ಲಿ ನಮಗೆ ಬೇಕಾಬಿಟ್ಟಿಯಾಗಿ LPG ಗ್ಯಾಸ್ ಸಿಗ್ತಾ ಉಂಟು, ಯಾವುದೇ ತೊಂದರೆಗಳಿಲ್ಲ. ನಮಗೆ ಸುಲಭದಲ್ಲಿ ಗ್ಯಾಸ್ ಸಿಗ್ತಾ ಇರುವಾಗ ಯಾವ್ದು ಡೊಮೆಸ್ಟಿಕ್ ಸಿಗ್ತಾ ಇದ್ರೆ ನಾವು ಕಮರ್ಷಿಯಲ್ಗೆ ಹೋದ್ರೆ ಆಯ್ತು. 1,500 1,400 ಸಾವಿರಕ್ಕೆ ನಮಗೆ ಕಮರ್ಷಿಯಲ್ ಗ್ಯಾಸ್ ಈಗ ಸಿಗೋದಿಲ್ಲ ಅಲ್ಲ, ಸಿಗ್ತಾ ಇತ್ತು 1,650 700 750 ಇದೇ ಫ್ಲಕ್ಚುಯೇಷನ್ ಅಲ್ಲಿ ಇತ್ತು. 19 ಕಿಲೋ ಸಿಲಿಂಡರ್ ಸುಲಭದಲ್ಲಿ ಸಿಗ್ತಾ ಇತ್ತು. ಅದನ್ನೇ ನಾವು ಸೌದೆ ಹೊಡೆದು ಅಥವಾ ಈಗಿನ ರೇಟ್ ನಲ್ಲಿ ಸೌದೆ ಮಾಡಿ ಬೆಂಕಿ ಮಾಡಿ ಅದನ್ನ ಉಪಯೋಗಿಸಿದ್ರೆ ನಮಗೆ ಸುಮಾರು 7-8 ಪೇಟೆ ಪಟ್ಟಣಗಳಲ್ಲಿ 10-12 ಸಾವಿರ ರೂಪಾಯಿ ಒಂದು 19 ಕಿಲೋದ ಸಿಲಿಂಡರ್ ನಲ್ಲಿ ನಾವು ಏನೆಲ್ಲ ಪದಾರ್ಥಗಳನ್ನ ಬಿಸಿ ಮಾಡ್ತೇವೋ ಅಷ್ಟು ಖರ್ಚು ಸೌದೆಯಿಂದ ಬೇಕಾಗ್ತದೆ. ಬಟ್ ನಾಟ್ ಎಕೋ ಫ್ರೆಂಡ್ಲಿ. ಸೌದೆಯಿಂದ ಹೊಗೆ ಬರ್ತದೆ, ಅದು ಲೇಟ್ ಆಗ್ತದೆ, ನಮಗೆ ವೇಗವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಪಾತ್ರಕ್ಕೆ ಮಸಿ ಹಿಡಿತದೆ. ಇಂತಹ ಸಾಕಷ್ಟು ಡಿಮೆರಿಟ್ಸ್ ನಮಗೆ ಸೌದೆಯಲ್ಲಿ ಇದೆ. ಆದ್ರೆ ಈ ಗ್ಯಾಸ್ ನಲ್ಲಿ ಆದ್ರೆ ಬಹಳ ಸುಲಭದಲ್ಲಿ LPG ಸಿಗ್ತಾ ಉಂಟು. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತೇವೆ. ನಮಗೆ ಇನ್ವೆನ್ಷನ್ಗೆ ಅಗತ್ಯವಿಲ್ಲ. ಇದು LPG ಗ್ಯಾಸ್ ನಮಗೆ ಫೋನ್ ಮಾಡಿದ ಕೂಡಲೇ ಮನೆ ಬಾಗಿಲಿಗೆ ಬರ್ತದೆ ಅಂತ ಹೇಳಿ ಆಗುವಾಗ, ಸುಲಭದಲ್ಲಿ ಸಿಗ್ತದೆ ಅಂತ ಹೇಳಿ ಆಗುವಾಗ ಕಷ್ಟಪಡುವವರು ಕೂಡ ಕಷ್ಟಪಡುವುದಿಲ್ಲ. ಸಾಧಾರಣವಾಗಿ ಕೂಲಿ ಕಾರ್ಮಿಕರು ಇವರೆಲ್ಲ ಗ್ಯಾಸ್ ಉಪಯೋಗಿಸುವುದಿಲ್ಲ ಅಂತ ಹೇಳಿ ಲೆಕ್ಕ. ನಮ್ಮ ಘನ ಸರ್ಕಾರ ಏನು ಮಾಡಿತ್ತು ಅಂತ ಹೇಳಿದ್ರೆ ಅವರಿಗೆ LPG ಸಿಲಿಂಡರ್ಗಳನ್ನು ಉಚಿತವಾಗಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ವರ್ಷಕ್ಕೆ 2-3 ಅವರು ಕೂಡ ಈ ಸೌದೆಯನ್ನು ಹುಡುಕಿ ತಕೊಂಡು ಬರುವುದು ಅದು ಇದನ್ನೆಲ್ಲ ನಿಲ್ಲಿಸಿ ಬಿಟ್ರು. ಎಕ್ಸ್ಕ್ಲೂಸಿವ್ ಯೂಸ್ ಆಫ್ LPG ನಾವು ಮಾಡ್ತಾ ಇದ್ದೇವೆ. ಈಗ ನೋಡಿ ಸಡನ್ ಆಗಿ ಅದು ಬಂದ್ ಆಯ್ತು. ನಾವು ಇಷ್ಟು ಪರಾವಲಂಬಿಗಳು ಅಂತೇಳಿ ಗೊತ್ತಾದ್ದು ನಮಗೆ ಇರಾನ್ ಯುದ್ಧದಿಂದ. ಗ್ಯಾಸ್ ಅಲ್ಲಿ ಬರ್ಲಿಕ್ಕೆ ದಾರಿಯನ್ನೇ ಬಂದ್ ಮಾಡಿದ್ರು ಅಂತ ಹೇಳುವಾಗ ನಾವೆಲ್ಲ ಚಡಪಡಿಸ್ತಾ ಇದ್ದೇವೆ, ನಾವು ಸ್ವಾವಲಂಬಿಗಳ ಎನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಆದ್ರೆ ಈ ದೃಷ್ಟಿಯಲ್ಲಿ ನಾನು ಸಂತೋಷದಿಂದ ಹೇಳ್ತೇನೆ, ನಾನು ಸ್ವಾವಲಂಬಿ ಅಂತ ಹೇಳಿ. ನನಗೆ ಒಂದೇ ಒಂದು ಯಾರು LPG ಸಿಲಿಂಡರ್ ಕೊಡದಿದ್ರು ಕೂಡ ನನಗೇನು ತೊಂದರೆ ಆಗುದಿಲ್ಲ. ಈಗ ನಾನು ಹೇಳಿದಾಗೆ ನಮ್ಮ ಹಾಲ್ ಆದ ನಂತರ ನನಗೆ ಎಕ್ಸಸ್ ಅದರಲ್ಲಿ ಆಗಾಗ ತುಂಬಿ ಹೊರಗೆ ಹರಿದು ಹೋಗ್ತಾ ಉಂಟು ಗ್ಯಾಸ್. ಅದು ಸೌಂಡಿನಿಂದ ಗೊತ್ತಾದ ಗುಳು 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 ಸೌಂಡ್ ಬರ್ತದೆ, ಗ್ಯಾಸ್ ಹೊರಗೆ ಹೋಗ್ತಾ ಇರ್ತದೆ. ನಮಗೆ ಅದನ್ನ ತುಂಬಿಸಿಡುವ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಆ ಒಂದು ಯೋಚನೆಗೆ ನಾನು ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಅದ ಅಗತ್ಯ ಇಲ್ಲ ಅಂತ ಹೇಳಿ ಕಂಡಿತ್ತು. ಆದ ಕಾರಣ ಮಾಡ್ಲಿಲ್ಲ. ಅದನ್ನು ಮಾಡಿದವರಿದ್ದಾರೆ, ಟ್ಯಾಂಕಿನಲ್ಲಿ ತುಂಬಿಸಿ ಅದನ್ನ ಬೇರೆ ಬೇರೆ ದಿಕ್ಕಿಗೆ ತಕೊಂಡು ಹೋಗಿ ಅದನ್ನ ಸಪ್ಲೈ ಕೊಡುವವರು ಇದ್ದಾರೆ. ಆದ್ರೆ LPG ಬಂದ ನಂತರ ಅದು ಹಿಂದೆ ಹೋಯ್ತು. LPG ಬೇಕಾಬಿಟ್ಟಿಯಾಗಿ ನಮಗೆ ಸಿಗ್ಲಿಕ್ಕೆ ಶುರು ಆದ ನಂತರ ಕಷ್ಟಪಡ್ಲಿಕ್ಕೆ ಯಾರು ತಯಾರಿದ್ದಾರೆ? ಟ್ರಾನ್ಸ್ಪೋರ್ಟ್ ಉಂಟು, ಅದನ್ನು ದೊಡ್ಡ ಡ್ರಮ್ಗಳಲ್ಲಿ ತುಂಬಿಸಬೇಕು, ತಕೊಂಡು ಹೋಗ್ಬೇಕು, ಪುನಃ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು, ಅಂತಹ ಹಲವು ಸಮಸ್ಯೆಗಳುಂಟು. ಸಮಸ್ಯೆಗಳಿರುವಾಗ ಸುಲಭದಲ್ಲಿ ಸಿಕ್ಕುವಾಗ ಯಾರಿಗೂ ಬೇಕಾಗುದಿಲ್ಲ ಅದು ಈ ರೀತಿಯಲ್ಲಿ. ಹಾಗಾದ್ರೆ ಇದರಲ್ಲಿ ನಾನು ಚಿತ್ರದಲ್ಲಿ ನಾನು ಆ ಡೂಮ್ ಅನ್ನ ತಯಾರಿಸುವಾಗ 25 ವರ್ಷಗಳ ಹಿಂದೆ ಡೂಮ್ ಅನ್ನ ತಯಾರಿಸುವಂತಹ ಹಂತಗಳ ಫೋಟೋ ತೆಗೆದಿಟ್ಟಿದೆ. ಅದನ್ನ ನಾನು PPT ಮಾಡಿದ್ದೆ. ಅದು ಕೆಲವು ನಿಮಗೆ ಅಲ್ಲಿ ಕಾಣ್ತಾ ಉಂಟು. ಅದರ ಕೆಮಿಕಲ್ ಸಪರೇಷನ್ ಬಗ್ಗೆ ಹೋಗುದಿಲ್ಲ, ಅದು ಯಾಕಂದ್ರೆ ಸ್ವಲ್ಪ ಅದು ಕೆಮಿಸ್ಟ್ರಿ ಪಾಠ ಮಾಡಿದಾಗ ಆಗ್ತದೆ ನಮಗೆ. ಹಾಗಾದ್ರೆ ಎಲ್ಲವೂ ಒಳ್ಳೆಯದ ಅಂತ ಹೇಳಿ ಮೆರಿಟ್ಸ್ ಏನು ಅಂತ ಹೇಳಿದ್ರೆ ಎಕೋ ಫ್ರೆಂಡ್ಲಿ. ನಮ್ಗೆ ಬೇಕಾದ್ದು ಪರಿಸರಕ್ಕೆ ಮನೆಯಲ್ಲಿ ಯಾವುದೇ ರೀತಿಯ ಹೊಗೆ, ನಮ್ಮ ಮನೆಯಲ್ಲಿ ಕೂಡ ಸ್ವಲ್ಪ ಕೂಡ ಹೊಗೆ ಬಂದು ಕಪ್ಪದಿಲ್ಲ, ನಮಗೆ ಒಲೆಯೇ ಇಲ್ಲ ನಮ್ಮ ಮನೆಯಲ್ಲಿ. ಹಾಗೆ ಎಕೋ ಫ್ರೆಂಡ್ಲಿ ಆಗಿದೆ, ಬಹಳ ಸುಲಭದಲ್ಲಿ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಒಂದು ಗ್ಲಾಸ್ ಚಹಾ ಬೇಕು ಅಂತ ಹೇಳಿ ಆದ್ರೆ ನಮಗೆ LPG ಯಲ್ಲಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅದೇ ರೀತಿಯಲ್ಲಿ ನಮಗೆ ಈ ಬಯೋಗ್ಯಾಸ್ ನಲ್ಲಿ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಂತರ ರೆಡ್ಯೂಸ್ ಯಾವುದು ಸಾಯಿಲ್ ಅಂಡ್ ವಾಟರ್ ಪೊಲ್ಯೂಷನ್, ಯಾವುದೇ ರೀತಿಯ ನೀರಿಗೆ ಅಥವಾ ಯಾವುದಕ್ಕೂ ಕೂಡ ಹಾನಿ ಇಲ್ಲ ಇದರಿಂದಾಗಿ ನಮಗೆ. ಹಾಗೆ ಒಳ್ಳೆಯ ರೀತಿಯ ಆರ್ಗ್ಯಾನಿಕ್ ಫರ್ಟಿಲೈಸರ್. ಇದರಿಂದ ಹೊರಗೆ ಬರುವಂತಹ ತ್ಯಾಜ್ಯ ಉಂಟಲ್ಲ, ನಾವು ಹಣ್ಣು ಹಂಪಲ ಹಾಕುದು ಅಥವಾ
ನಮ್ಮ ಕಿಚನ್ ವೇಸ್ಟ್ ಅಥವಾ ಉಳಿಕೆ ಪದಾರ್ಥಗಳು, ಅನ್ನ ಮತ್ತೆ ಗಂಜಿ ತೆಳಿ ಇತರ ಇತ್ಯಾದಿ ಯಾವುದನ್ನು ಸಾರು ಯಾವುದನ್ನು ನಾವು ಹಾಕಿದ್ರು ಕೂಡ ಹೊರಗೆ ಬರ್ತಾ ಉಂಟಲ್ಲ, ಅದು ಬಹಳಷ್ಟು ಉಪಯೋಗ. ಆದ್ರೆ ನನ್ನಲ್ಲಿ ಒಂದು ಸಣ್ಣ ಟೆಕ್ನಿಕಲ್ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಫಾರ್ಮಿಕ್ ಆಸಿಡ್ ನಾನು ಇದನ್ನು ಕೂಡ ಸೇರಿಸ್ತಾ ಇದ್ದೇನೆ, ಅದು ಆಟೋಮೆಟಿಕ್ ಆಗಿ ಹೋಗ್ತದೆ ಅದಕ್ಕೆ, ಯಾವುದು ರಬ್ಬರ್ನ ಆಸಿಡ್ ಉಳಿಕೆ, ಅದು ಮಾತ್ರ ನಮಗೆ ಅದನ್ನ ನಾವು ಬಗ್ಗಡವಾಗಿ ಹೊರಗೆ ಬಂದಂತದ್ದನ್ನ ನಾವು ಮರಗಳಿಗೆ ಹಾಕಿದ್ರೆ ಮರಗಳು ಸಾಯ್ತವೆ. ಅದನ್ನು ಯೂಸ್ ಮಾಡ್ತೇನೆ ಇದನ್ನು ಯೂಸ್ ಮಾಡ್ತೇನೆ ಅಂತೇಳಿ ಯಾರುವ ಕಾರಣ ಹೊರಗೆ ಬರುವಂತಹ ತ್ಯಾಜ್ಯ ಅದು ಹಾಗೆ ಒಂದು ಗುಂಡಿಗೆ ಹೋಗ್ತಾ ಉಂಟು. ಈಗ ಲೋ ಕಾಸ್ಟ್ ಟೆಕ್ನಾಲಜಿ, ಯಾವುದೇ ರೀತಿಯ ಒಂದು, ಅವತ್ತು ನಾನು ಮಾಡುವಾಗ ಸುಮಾರು ಒಂದು 20,000 ರೂಪಾಯಿಯಷ್ಟು ನನಗೆ ಇದಕ್ಕೆ ಖರ್ಚಾಗಿತ್ತು. ಈಗ ಜಾಸ್ತಿ ಇರ್ಬೋದು. ಝೇವಿಯರ್ ಎನ್ನುವರ ಫೋನ್ ನಂಬರ್ ಬೇಕಾದ್ರೆ ನಾನು ಕೊಡ್ತೇನೆ, ಮೊನ್ನೆ ಅವ್ರ ಹತ್ರ ನಾನು ಮಾತಾಡಿದ್ದೆ. 25 ವರ್ಷಗಳ ಹಿಂದೆ ಮಾಡಿದ್ದು ನಿಲ್ ಮೇಂಟೆನೆನ್ಸ್, ಯಾವುದು ಝೀರೋ, ಒಂದೇ ಒಂದು ಪೈಸೆ ನಾನು ಹಾಕ್ಲಿಲ್ಲ. ಪೈಪ್ ನಲ್ಲಿ ಬರ್ತದೆ, ಇಲ್ಲಿ ಗ್ಯಾಸ್ ಬಿಡ್ತೇವೆ, ನಮಗೆ ಬೇಕಾದ ಹಾಗೆ ಬರ್ತದೆ, ಯಾವುದೇ ಸಮಸ್ಯೆ ನಮಗೆ ಈ ತನಕ ಬರಲಿಲ್ಲ. ನನಗೆ ಇವತ್ತಿಗೂ ಕೂಡ ಆಶ್ಚರ್ಯ ಆಗ್ತದೆ, 25 ವರ್ಷಗಳಲ್ಲಿ ಮೇಂಟೆನೆನ್ಸ್ಗೆ ನಾನು ಒಂದೇ ಒಂದು ಪೈಸೆ ಖರ್ಚು ಮಾಡ್ಲಿಲ್ಲ ಅನ್ನುವಂಥದ್ದು ನನಗೆ ವಿಶೇಷ. ಆದ್ರೆ ಅದಕ್ಕೆ ಫೀಡಿಂಗ್ ಡೈಲಿ ಹೆಚ್ಚು ಕಡಿಮೆ ಮಾಡ್ತಾ ಇದ್ದೇವೆ. ಈ ಸ್ಟೆಪ್ ಅನ್ನು ಹೇಳಿ, ಈ ಸ್ಟೆಪ್ ವೈಸ್ ಹೇಳಿ. ಈಗ ಇಲ್ಲಿ ತೋರಿಸ್ತಿದೆ ಅಲ್ಲ ಚಿತ್ರದಲ್ಲಿ, ಅದೇನು ಡೋಮ್ ಶೇಪ್ ಉಂಟಲ್ಲ, ಅಲ್ಲಿಂದ ಹೇಳಿ. ಇದು ನಾವು ನೋಡಿ, ಅದು ಮಾಡಿದಂತ ಪ್ಲಾಂಟ್ ಈಗ ಚಿತ್ರದಲ್ಲಿ ಕಾಣ್ತಾ ಉಂಟಲ್ಲ, ಅದು ಡೂಮ್ ಶೇಪ್ಡ್ ನಮಗೆ ಯಾವುದು ಬಯೋಗ್ಯಾಸ್ ಪ್ಲಾಂಟ್. ಅದೆಲ್ಲ ಆಚೆ ಪಿಕ್ಚರ್ ಅನ್ನು ತೋರಿಸಿ ಮೇಡಮ್, ಹೇಗೆ ಬರುವಂತಹದ್ದೊಂದು ಮೆಕ್ಯಾನಿಕಲ್ ಇದನ್ನು ಹೇಳಿಬಿಡ್ತೇನೆ ನಾನು. ಇದು ಆಗುವಂತದ್ದು ಇನ್ನು ಮುಂದಿನದ್ದು. ನೆಕ್ಸ್ಟ್ 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 ಆ ರೇಖಾಚಿತ್ರ ಒಂದು ಪ್ಲಾಂಟ್ ನೋಡಿದ್ರೆ ನಮಗೆ ಏನು ಗೊತ್ತಾಗುದಿಲ್ಲ. ರೇಖಾಚಿತ್ರದಲ್ಲಿ ಹೇಗೆ ನಮಗೆ ಇದು ನೋಡಿ, ಇಲ್ಲಿ ಆಗುವಂತದ್ದು ಏನೆನ್ನುವಂತಹ ಕ್ರಿಯೆ ನಿಮಗೆ ಈ ರೇಖಾಚಿತ್ರ ನೀವು ನೋಡಿದ್ರೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಿ. ಅಲ್ಲಿಂದ ಮೇಲಿನ ನಾವು ಫೀಡ್ ಮಾಡ್ತೇವೆ ಎಲ್ಲಾ ಪದಾರ್ಥಗಳು ನೋಡಿ, ಫೀಡ್ ಮಾಡುವಂತದ್ದು ಯಾರೋ ಮಾರ್ಕಿನಲ್ಲಿ ಕಾಣ್ತದೆ ನೋಡಿ. ಕೆಳಗೆ ಅದು ಟ್ಯಾಂಕ್, ನೀವು ಅಲ್ಲಿ ಆಗ ನಾನು ಡೂಮ್ ಸೇರಿಸಿದಲ್ಲ, ಯಾವ್ದು ಸಿಮೆಂಟಿನಿಂದ ಮಾಡಿದಂತಹ ಡೂಮ್ ನೋಡಿ, ಅದರಲ್ಲಿ ಈ ರೀತಿಯಲ್ಲಿ ಕೆಳಗಿನಿಂದ ಹೋಗ್ತಾ ಉಂಟು. ಕೆಳಗಿನಿಂದ ಹೋಗ್ತಾ ಇದ್ರ ನಂತರ ಅಲ್ಲಿ ತುಂಬ್ತಾ ಉಂಟು ನಾವು ಶೇಖರಿಸಿದಂತಹ ಈ ದ್ರವ. ಅದರಿಂದ ಮಿಥೇನ್ ಗ್ಯಾಸ್ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದ ಕೂಡಲೇ ಅಲ್ಲಿ ಮೇಲಿಂದ ನೋಡಿ ಟ್ಯೂಬ್, ನಾವೊಂದು ರೇಖಾಚಿತ್ರ ಮಾಡಿದ್ದು ಕಾಣ್ತದಲ್ಲ ನಿಮಗೆ, ಅದರ ಮೂಲಕ ಪೈಪ್ ಲೈನ್ ಮೂಲಕ ಹೋಗ್ತದೆ. ಇದು ಗ್ಯಾಸ್ ಅಲ್ಲಿ ಕಡಿಮೆ ಆದ ಹಾಗೆ ಈ ನೀರು ಮೇಲೆ ಹೋಗ್ತದೆ. ಅಂದ್ರೆ ನಮ್ಮ ಯಾವುದು ಬಗ್ಗಡ ನಾವು ಏನು ಪ್ಲಾಂಟಿನ ಒಳಗೆ ಸೇರಿಸ್ತೇವೋ ಅದು ಮೇಲೆ ಮೇಲೆ ಹೋಗುವಾಗ ನೋಡಿ ಇಲ್ಲಿ ಹೀಗೆ ಹೊರಗೆ ಬರ್ತದೆ. ಪುನಃ ಜಾಸ್ತಿ ಆದ ಹಾಗೆ ಅಲ್ಲಿ ಗ್ಯಾಸ್ ರಿಲೀಸ್ ಆಗಿ ಜಾಸ್ತಿ ಆದಾಗ ಈ ನೀರನ್ನ ಕೆಳಗೆ ತಳ್ಳುತ್ತಾರೆ. ಕೆಳಗೆ ತಳ್ಳುವಾಗ ನೀರು ಈಚೆ ಬದಿಯಲ್ಲಿ ನೋಡಿ ರೈಟ್ ಸೈಡ್ ನಾನು ಕೊಟ್ಟಿದ್ದೇನೆ, ಆ ರೀತಿಯಲ್ಲಿ ಹೊರಗೆ ಹೋಗ್ತದೆ. ಯಾವಾಗ ಅದರಲ್ಲಿ ಗ್ಯಾಸ್ ಫುಲ್ ಆಯ್ತೋ, ಫುಲ್ ಆದ ನಂತರ ಕೆಳಗೆ ಬಂದು ಇಲ್ಲಿ ಈ ಪ್ಲೇಸ್ ನಲ್ಲಿ ಬುಳುಕ್ ಅಂತೇಳಿ ಅದು ಗ್ಯಾಸ್ ಹೊರಗೆ ಬರ್ತದೆ. ಅವಾಗ ನಾವು ಗ್ಯಾಸ್ ಅನ್ನು ಉಪಯೋಗಿಸಿಕೊಳ್ಬೇಕು. ಉಪಯೋಗಿಸದಿದ್ರೆ ಅದು ಹೊರಗೆ ವೇಸ್ಟ್ ಆಗಿ ಹೋಗ್ತದೆ. ನನಗೀಗ ವೇಸ್ಟ್ ಆಗಿ ಹೋಗುವಂತಹ ಗ್ಯಾಸು, ನಾನು ಉಪಯೋಗಿಸಿದರ 4 ಪಾಲು ಗ್ಯಾಸ್ ಹೊರಗೆ ವೇಸ್ಟ್ ಆಗಿ ಹೋಗ್ತಾ ಉಂಟು. ಯಾಕಂದ್ರೆ ಅಷ್ಟು ತ್ಯಾಜ್ಯಗಳು ನನ್ನ ಹತ್ರ ಉಂಟು ಸ್ಟಾಕ್, ಅದ್ರ ಹಾಕುವ ಕಾರಣ ನೋಡಿ ಈ ರೀತಿಯಲ್ಲಿ ಬಂದು ಹೊರಗೆ ಬಗ್ಗಡ ಅಂತ ನಾವು ವೇಸ್ಟ್ ಅಂತ ಹೇಳಿ, ಅದರಲ್ಲಿ ಕೂಡ ವೇಸ್ಟ್ ಎನ್ನುವಂಥದ್ದು ಈ ರೀತಿಯಲ್ಲಿ ಹೊರಗೆ ಹೋಗ್ತಾ ಉಂಟು. ಸಿಂಪಲ್ ರೇಖಾಚಿತ್ರ. ಇದನ್ನ ಹಾಗಾದ್ರೆ ನಾನು ಅಲ್ಲೇದ್ರಿಕಲ್ಲಿ ಸ್ಟಿಲ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಸ್ಟಿಲ್ ಆಗಿ ಮಾಡ್ಬೇಕಾಗಿಲ್ಲ. ಬೇರೆ ಬೇರೆ ಕಂಪನಿಗಳು ನೀವು ಯೂಟ್ಯೂಬ್ ಹೋಗಿ ನೋಡಿದ್ರೆ ಬಯೋಗ್ಯಾಸ್ ಪ್ಲಾಂಟ್ ಪೋರ್ಟೇಬಲ್ ಅಥವಾ ಮೊಬೈಲ್ ಬಯೋಗ್ಯಾಸ್ ಪ್ಲಾಂಟ್ ಅಂತ ಹೇಳಿ ನೀವು ಹಾಕಿದ್ರೆ ಬೇರೆ ಬೇರೆ ಕಂಪನಿಯವರು ಮಾಡಿದಂತದ್ದು. ನಮಗೆ ಕೂಡ ಬಹಳ ಸುಲಭದಲ್ಲಿ ಇದನ್ನು ನಾವೇ ಡ್ರಮ್ ತಕೊಂಡು ಮಾಡಬಹುದು. ನೋಡಿ ಈ ರೀತಿಯಲ್ಲಿ ಕೆಳಗೆ ತೂತು ತೆಗಿಬೇಕು, ಸ್ವಲ್ಪ ಎತ್ತರದಲ್ಲಿ ತೂತು ತೆಗಿಬೇಕು, ಮೇಲಿಂದ ಒಂದು ಗ್ಯಾಸ್ ಹೋಗುವ ಹಾಗೆ ಮಾಡಿದ್ರೆ ಸಾಧಾರಣ ಒಂದು 500 ಸಣ್ಣ ಮನೆ ಅಂತ ಹೇಳಿದ್ರೆ, ಆದ್ರೆ ಸಣ್ಣ ಮನೆ ಅಂದ್ರೆ 2 ಜನರಿರುವ ಕುಟುಂಬ ಅಂತ ಹೇಳಿ ಆದ್ರೆ ಒಂದು ಸಣ್ಣ ಪ್ಲಾಂಟ್ ಒಂದು 500 ರಿಂದ 1000 ಲೀಟರ್ನ ಒಂದು ಟ್ಯಾಂಕ್ ಮಾಡಿದ್ರೆ ಕೆಲವರು ಮಾಡಿದ್ದಾರೆ. ಈ ಬಗ್ಗೆ ಲೇಖನ ಕೂಡ ನಾನು ಸುಧಾದಲ್ಲಿ ಆರ್ಟಿಕಲ್ ಕೂಡ ಬರೆದಿದ್ದೆ. ಇಲ್ಲಿ ಬದಿಯಡ್ಕ ಸೈಡ್ ನಲ್ಲಿ ಮಾಡಿಕೊಡುವವರು ಕೂಡ ಇದ್ದಾರೆ. ಅದನ್ನ ಬಹುಶಃ ಈಗೆಲ್ಲ ನಿಲ್ಲಿಸಿದ್ರೆ ಯಾಕೆ ಅಂತ ಹೇಳಿದ್ರೆ ಡಿಮಾಂಡ್ ಇಲ್ಲ. ಡಿಮಾಂಡ್ ಯಾಕೆ ಇಲ್ಲ ಅಂತ ಹೇಳಿದ್ರೆ ನಮಗೆ LPG ಬೇಕಾಬಿಟ್ಟಿಯಾಗಿ ಸಿಗ್ತಾ ಉಂಟು, ಯಾವುದೇ ಕಷ್ಟ ಇಲ್ಲ. ಆದ ಕಾರಣ ಇದನ್ನೆಲ್ಲ ತೆಗೆದು ತೆಂಗಿನ ಮರದ ಬುಡಕ್ಕೋ ತ್ಯಾಜ್ಯವನ್ನು ಅಥವಾ ಬೇರೆ ಯಾವುದಕ್ಕೋ ನಾವು ಸುರಿತಾ ಇದ್ದೇವೆ. ಬಹಳಷ್ಟು ಅಮೂಲ್ಯವಾಗಿ ನಮಗೆ ಸಿಗುವಂತಹ ಗ್ಯಾಸ್ ಇಲ್ಲದಾಗಿ. ಇದು ನಿಜವಾದಂತಹ ಅದರ ರೇಖಾಚಿತ್ರ ಬಯೋಗ್ಯಾಸ್ ಪ್ಲಾಂಟ್ನದ್ದು. ಬಹುಶಃ ನನಗೆ ಕೊಟ್ಟ ಟೈಮು ಮುಗೀತು ಅಂತ ಹೇಳಿ ಕಾಣ್ತದೆ. ಏನಾದ್ರೂ ಇನ್ನು ಡೌಟ್ಗಳಿದ್ರೆ ನಾವು ಮತ್ತೆ ಮಾತಾಡುವ. ಹಾಗೆ ಇದರಲ್ಲಿ ಇನ್ನೊಂದು ಡಿಮೆರಿಟ್ಸ್ ಬೇಕಾದ್ರೆ ಹೇಳ್ತೇವೆ. ನಾಟ್ ಎಫಿಷಿಯಂಟ್ ಅಂತ ಹೇಳಿದ್ರೆ, ಅಂದ್ರೆ ನಮಗೆ ಕಂಟಿನ್ಯೂಸ್ ಬರ್ಬೇಕು ಅಂದ್ರೆ ಕಂಟಿನ್ಯೂಸ್ ಡೈಲಿ ನಾವು ಫೀಡ್ ಮಾಡಬೇಕು. 2 ದಿವಸ ಬಿಟ್ಟಿದ್ದು ಅಂತ ಹೇಳಿ 3ನೇ ದಿವಸ ಗ್ಯಾಸ್ ಇಲ್ಲ ಅಂತ ಹೇಳಿ ಕೆಲವು ಸಲ ಆಗೋದು ಉಂಟು. ಮತ್ತೆ ಇಂಪ್ಯೂರಿಟೀಸ್ ಇದೆ ಅಂತ ಹೇಳಿ ಹೇಳ್ತಾರೆ, ಅಂದ್ರೆ ನೀರಾವಿ ಜೊತೆಗೆ ಸೇರಿ ಬರುವಂತಹದ್ದು. ಅವಾಗ ನಮಗೆ ಬಿಸಿ ಸ್ವಲ್ಪ ಜಾಸ್ತಿ ಆಗ್ತದೆ ಮತ್ತು ಕರಿ ಹಿಡಿಯುವುದು ಅಂತೇಳಿ ನಾವು ಹೇಳ್ತೇವಲ್ಲ, ಅದು ಜಾಸ್ತಿ ಆಗ್ತದೆ. ಇನ್ನೊಂದು ಇದು ಮುಖ್ಯವಾಗಿ ಅದು ಹೇಳಲಿಕ್ಕೆ ನನಗೆ ಬಿಟ್ಟು ಹೋಯ್ತು, ಯಾವುದು ಟೆಂಪರೇಚರ್ ಎಫೆಕ್ಟ್ ದ ಡೂಮ್.
ಈ ರೀತಿಯಲ್ಲಿ ಮಾಡುವಾಗ ನಮಗೆ ಆಪ್ಟಿಮಮ್ ಟೆಂಪರೇಚರ್ 37 ಡಿಗ್ರಿ ಇರಬೇಕು. 37 ಡಿಗ್ರಿ ಇಂತ ಕಡಿಮೆ ಆಯ್ತು, ಚಳಿಗಾಲದಲ್ಲಿ ನಮಗೆ ಗ್ಯಾಸ್ ಉತ್ಪತ್ತಿ ಆಗುವಂತದ್ದು ಕಡಿಮೆ. ಯಾಕಂದ್ರೆ 25 ಡಿಗ್ರಿ 20 ಡಿಗ್ರಿಗೆ ಬಂದ್ರೆ ಅಲ್ಲಿ ಅದಕ್ಕೆ ಎಲ್ಲರಿಗೂ ಕೇಳಿಸ್ತಾ ಉಂಟಾ ಅಥವಾ ನೆಟ್ವರ್ಕ್ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆಯಾ? ನಮಗೆ ಕೇಳ್ತಾ ಉಂಟು ಚೆನ್ನಾಗಿ, ಕ್ಲಿಯರ್ ಆಗಿ. ಸರಿ. ಮತ್ತೆ ಇನ್ನು ಡೆನ್ಸ್ ಏರಿಯಾಕ್ಕೆ, ತುಂಬಾ ಜನರಿರುವಂತಹ ಪೇಟೆ ಪಟ್ಟಣಗಳಲ್ಲಿ ಇಂತಹ ದೊಡ್ಡ ಡೂಮ್ ಅನ್ನು ಮಾಡಿ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ ನಮಗೆ. ಪೋರ್ಟೇಬಲ್ ಡೂಮ್ ನಮ್ಮ ಮನೆಯೊಳಗ ಅಥವಾ ನಮ್ಮ ಕಿಚನ್ ಒಳಗೆ ಬೇರೆಯವರಿಗೆಲ್ಲ ಕೇಳ್ತಾ ಇದೆಯಾ? ಈ ಅಗ್ರಿಕಲ್ಚರ್ ಅಥವಾ ಕೃಷಿ ತ್ಯಾಜ್ಯಗಳು ಸಿಗದೇ ಇರುವಂತ ಕಡೆ, ಪಟ್ಟಣಗಳಲ್ಲಿ ಅಥವಾ ಇವನ್ ಗ್ರಾಮಗಳಲ್ಲೂ ಸಹ ಈಗ ನಮ್ಗೆ ಈಗ ಸಗಣಿ ಅಥವಾ ಈ ತರ ಸಿಗದೇ ಇರುವಂತ ಪರಿಸ್ಥಿತಿ ಇದೆ. ಅಂತ ಕಡೆ ಏನ್ ಮಾಡ್ಬೋದು, ಆಮೇಲೆ ನಗರದಲ್ಲಿ ಜಾಗ ಇಲ್ಲದೆ ಇರೋ ಕಡೆ ಅಂತ ಕಡೆ ಏನ್ ಮಾಡ್ಬೋದು ಅನ್ನೋದನ್ನ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಮುಖ್ಯವಾಗಿ ಶಂಕರ್ ಸಾರಡ್ಕ ಅವ್ರು ತೋರಿಸಿದ್ದು ಫಿಕ್ಸ್ಡ್ ಡೂಮ್ ಟೈಪ್ ಅಂತ. ಬಯೋಗ್ಯಾಸ್ ಪ್ಲಾಂಟ್ಗಳಲ್ಲಿ 2 ತರ ಇದೆ. ಒಂದು ಫ್ಲೋಟಿಂಗ್ ಡ್ರಮ್ ಟೈಪ್, ಇದು ನಮ್ಮ ಹಳ್ಳಿಯವರಿಗೆಲ್ಲ ಪರಿಚಯ ಇರುವಂತದ್ದು. ಹಿಂದೆಲ್ಲ ನೆಲದೊಳಗಡೆ ಬಾವಿ ತರ ರಚನೆ ಮಾಡಿ ಅದರಲ್ಲಿ ಒಂದು ಪಾರ್ಟಿಷನ್ ಮಾಡಿ ಮೇಲ್ಗಡೆ ಕಬ್ಬಿಣದ್ದು ಅಥವಾ ಬೇರೆ ಫೈಬರ್ದು ಡ್ರಮ್ಗಳನ್ನ ಹಾಕ್ತಿದ್ರು. ಫೈಬರ್ ಹಾಕಿದ್ರೆ ಮೇಲ್ಗಡೆ ತೂಕ ಹಾಕ್ಬೇಕು, ಕಬ್ಬಿಣದ್ದಾದ್ರೆ ಸೆಲ್ಫ್ ವೆಯ್ಟ್ ಇಂದನೇ ಅಲ್ಲಿ ಪ್ರೆಷರ್ ಮೇಂಟೈನ್ ಆಗ್ತಿತ್ತು. ಅದು ಫ್ಲೋಟಿಂಗ್ ಡೂಮ್ ಟೈಪ್ ಅಥವಾ KVIC ಮಾಡೆಲ್ ಅಂತ ಸಾಮಾನ್ಯವಾಗಿ ಅದನ್ನ ಕರೀತಾರೆ. ಶಂಕರ್ ಸಾರಡ್ಕ ಅವ್ರು ತೋರಿಸಿದ್ದು ಫಿಕ್ಸ್ಡ್ ಡೂಮ್ ಟೈಪ್ ಅಂತ. ಈ 2 ರಚನೆಗಳನ್ನ ಸಾಕಷ್ಟು ಅಂಗಳದಲ್ಲಿ ಜಾಗ ಇದ್ರೆ ಮಾಡ್ಲಿಕ್ಕೆ ಸಾಧ್ಯ. ಬಟ್ ನಾನು ಹೇಳೋಂಥದ್ದು ಏನು ಮಾದರಿ ಇದೆ, ಇದು ನಗರದಲ್ಲಿ ಅಂಗಳದಲ್ಲಿ ಜಾಗ ಇಲ್ಲದೆ ಇದ್ರೆ ಅಥವಾ ಟೆರೆಸ್ ಮೇಲೂ ಸಹ ಮಾಡಬಹುದಾದಂತ ಒಂದು ರಚನೆ. ಇದನ್ನ ಬಹಳ ಪಾಪ್ಯುಲರೈಸ್ ಮಾಡಿದವರು ಆರ್ತಿ ಅಂತ ಒಂದು ಪುಣೆದು ಸಂಸ್ಥೆ, ಪುಣಾದ ಸಂಸ್ಥೆ, ಅಪ್ರೋಪ್ರಿಯೇಟ್ ರೂರಲ್ ಟೆಕ್ನಾಲಜಿ ಇನಿಷಿಯೇಟಿವ್ ಅಂತ ಅದರದ್ದು ಲಾಂಗ್ ಫಾರ್ಮ್, ಅದು ಆರ್ತಿ ಅಂತ ಅದು ಹೆಸರುವಾಸಿಯಾಗಿದೆ. ಅವರು ಇದನ್ನ ಪ್ರಸಿದ್ಧಿ ಮಾಡಿದ್ರು. ಬಟ್ ಇದರ ಮೂಲ ರೂಪ KVIC ಮಾಡೆಲ್ ತರಾನೇ ಇರುತ್ತೆ. ಈ ಕಿಚನ್ ವೇಸ್ಟ್ ಗ್ಯಾಸ್ ಪ್ಲಾಂಟ್ ಅಥವಾ ಕೃಷಿ ಅಡುಗೆ ತ್ಯಾಜ್ಯ ಅನಿಲ ಇಂಧನ, ಇದನ್ನ ನಾವು ನಮ್ಮ ಮನೆಯಲ್ಲಿ 2006ರಲ್ಲಿ ಹಾಕಿದ್ದು, ಈವರೆಗೂ ಕೆಲಸ ಮಾಡ್ತಾ ಇದೆ. ಅಂದ್ರೆ 0 ಮೇಂಟೆನೆನ್ಸ್. ಮುಖ್ಯವಾಗಿ ಈಗ 1 kg LPG ಅಥವಾ 1 kg LPG ಅಂತಂದ್ರೆ ಇದು ಸುಮಾರು 2.5 kg ಬಯೋಗ್ಯಾಸ್ಗೆ ಸಮ. ಅಥವಾ 2.5 kg ಬಯೋಗ್ಯಾಸ್ ಅಂತಂದ್ರೆ 2,500 ಲೀಟರ್ ಅಥವಾ 2.5 ಕ್ಯೂಬಿಕ್ ಮೀಟರ್. ಯಾಕೆ ಅಂತಂದ್ರೆ ಬಯೋಗ್ಯಾಸ್ ಅಲ್ಲಿ ಮೀಥೇನ್ ಇರುತ್ತೆ, ಆದ್ರೆ ಅದು ಪೂರ್ತಿ ಮೀಥೇನೇ ಇರಲ್ಲ, ಸುಮಾರು 60% ಇರುತ್ತೆ. ಉಳಿದಿದ್ರಲ್ಲಿ ಕಾರ್ಬನ್ ಡೈಆಕ್ಸೈಡು, ನೀರಾವಿ, ಹೈಡ್ರೋಜನ್ ಸಲ್ಫೈಡು, ಈ ಥರದ್ದೆಲ್ಲ ಬೇರೆ ಬೇರೆ ಇರೋದ್ರಿಂದ 60% ಮಾತ್ರ ಬಯೋಗ್ಯಾಸ್ ಅಲ್ಲಿ ಮೀಥೇನ್ ಇರೋದ್ರಿಂದ ಅದರ. ಸೊ ನಮ್ಮ ಕೆಲವು ನಾನೇ ಪ್ರಶ್ನೆಗಳನ್ನ ಹಾಕೊಂಡು ಉತ್ತರಗಳನ್ನ ಹೇಳ್ತೀನಿ. ನಾನು PPT ಅಂತ ಮಾಡಿಲ್ಲ. ಸಾಮಾನ್ಯವಾಗಿ ಜನಗಳಿಗೆ ಬರೋ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ, ಈ ಕಿಚನ್ ವೇಸ್ಟ್ ಗ್ಯಾಸ್ ಪ್ಲಾಂಟು ನಮ್ಮ ಸಾಂಪ್ರದಾಯಿಕವಾದ ಹಳ್ಳಿಗಳಲ್ಲಿ ಹಿಂದೆ ಉಪಯೋಗಿಸ್ತಾ ಇದ್ದಂಥದ್ದು ಈಗ ಕಡಿಮೆ ಆಗಿರುವಂತಹ KVIC ಮಾಡೆಲ್ ಅಥವಾ ಫಿಕ್ಸ್ಡ್ ಡೂಮ್ ಟೈಪ್, ಈ ಎರಡಕ್ಕೆ ಏನ್ ವ್ಯತ್ಯಾಸ, ಇವುಗಳಿಗೆ ಏನ್ ವ್ಯತ್ಯಾಸ ಅಂತ. ವೇಸ್ಟ್ ಗ್ಯಾಸ್ ಪ್ಲಾಂಟ್ ಅಂದ್ರೆ ಮನೆಯ ತ್ಯಾಜ್ಯ ಏನಿದೆ, ಬಹಳ ಮುಖ್ಯವಾಗಿ ಅನ್ನ ಉಳಿದಿದ್ದಿರ್ಬೋದು, ಸಾಂಬಾರ್ ಇರ್ಬೋದು, ಅಥವಾ ಹಾಳಾಗಿರೋ ಬೇಳೆ ಕಾಳು, ಈ ತರದ ಯಾವುದೇ ಪದಾರ್ಥಗಳನ್ನ ಉಪಯೋಗಿಸಿ ಗ್ಯಾಸ್ ಅನ್ನ ಉತ್ಪಾದನೆ ಮಾಡೋದು. ಬಯೋಗ್ಯಾಸ್ ಅಥವಾ ಗೋಬರ್ ಗ್ಯಾಸ್ ಅಂದ್ರೆ ಅದ್ ಹೆಸರೇ ಹೇಳೋ ಹಾಗೆ ದನಗಳ ಇದು ಸಗಣಿ ಇತ್ಯಾದಿಗಳನ್ನ ಉಪಯೋಗಿಸಿ ಗ್ಯಾಸ್ ಅನ್ನ ಮಾಡೋದು. ಸಗಣಿನಲ್ಲಿ ಗ್ಯಾಸಿನ ಅಂಶ ಕಡಿಮೆ. 1 kg ಸಗಣಿಯಲ್ಲಿ ಸುಮಾರು 60 ರಿಂದ 80 ಲೀಟರ್ ಗ್ಯಾಸ್ ಬಂದ್ರೆ 1 kg ಮನೆ ವೇಸ್ಟ್ ಇಂದ ಸುಮಾರು 200 ಲೀಟರ್ ಅಥವಾ 220 ಲೀಟರ್ ಗ್ಯಾಸ್ ಬರುತ್ತೆ. ಹಾಗಾಗಿ ನೀವು ಗೋಬರ್ ಗ್ಯಾಸ್ ಹಾಕುವ ಸೈಜ್ಗಿಂತ ಸುಮಾರು 1/3 ಭಾಗದ ಗಾತ್ರದ್ದು ಅಡಿಗೆ ತ್ಯಾಜ್ಯ ಅನಿಲ ಯಂತ್ರಗಳನ್ನ ಹಾಕೋಬಹುದು. ನೀವು ಮುಖ್ಯವಾದ ಪ್ರಶ್ನೆ ಅಂದ್ರೆ ಗೋಬರ್ ಗ್ಯಾಸ್ ಪ್ಲಾಂಟ್ ಅಂದ್ರೆ ಅಷ್ಟು ದೊಡ್ಡಗಿರುತ್ತೆ. ಅದು ನಮ್ಮ ಮನೆಗಳೆಲ್ಲ ಬಳಸ್ತಾ ಇದ್ವಿ. ಅಂದ್ರೆ ಸಾಮಾನ್ಯ ಸ್ಟ್ಯಾಂಡರ್ಡ್ ಸೈಜ್ ಒಂದು ಮನೆದು ಅಂದ್ರೆ 2 ಟನ್ CFT 210 CF ಕ್ಯೂಬಿಕ್ ಫೀಟ್ ಅಥವಾ ಹತ್ರ 6 ಕ್ಯೂಬಿಕ್ ಮೀಟರ್ ಅಂದ್ರೆ 6000 ಲೀಟರ್ದು
ಗ್ಯಾಸ್ ಹೋಲ್ಡರ್. ಇಷ್ಟು ಇರೋ ಕಡೆ ನಾವು ಮನೆಗಳಲ್ಲಿ ಅಷ್ಟು ದೊಡ್ಡ ವ್ಯವಸ್ಥೆನ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮಗೆ ಗ್ಯಾಸ್ ಅಷ್ಟೇ ಬೇಕು ಅಂದ್ರೆ ಏನ್ ಮಾಡ್ಬೋದು ಅಂತ. ಇದಕ್ಕೆ ಅಡಿಗೆ ತ್ಯಾಜ್ಯ, ಇದು ನಮ್ಮನೆದೇ ಫೋಟೋ ಇದೆ. ಅಡಿಗೆ ತ್ಯಾಜ್ಯ ಅನಿಲ ಯಂತ್ರ ಏನಿದೆ ಇದು ಕಡಿಮೆ ಗಾತ್ರದಲ್ಲಿ ಅಷ್ಟೇ ಗ್ಯಾಸ್ ಕೊಡುತ್ತೆ. ಯಾಕಂದ್ರೆ ನಾವು ಹಾಕುವಂತ ಅಡಿಗೆ ಮನೆ ತ್ಯಾಜ್ಯದಲ್ಲಿ ಗ್ಯಾಸಿನ ಅಂಶ ಜಾಸ್ತಿ ಬರುತ್ತೆ. ಮುಖ್ಯವಾಗಿ ಗ್ಯಾಸ್ ಬರ್ಲಿಕ್ಕೆ 3 ಮುಖ್ಯವಾದ ವಸ್ತುಗಳು, ರಾ ಮೆಟೀರಿಯಲ್ಸ್ ಅಂತ ಏನ್ ಹೇಳ್ತೀವಿ, ಅದರ ಇದನ್ನ ಹೇಳೋದಾದ್ರೆ ಪ್ರೋಟೀನು, ಕಾರ್ಬೋಹೈಡ್ರೇಟು ಮತ್ತೆ ಸಕ್ಕರೆ ಅಂಶ ಇರುವಂತದ್ದು ಯಾವುದೇ ಪದಾರ್ಥ, ಈ 3ರಿಂದ ತುಂಬಾ ಗ್ಯಾಸ್ ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಉಳಿಯುವಂತ ಈಗ ಕಾಣ್ತಾ ಉಂಟಲ್ಲ? ನನಗೆ ಕಾಣ್ತಾ ಇದೆ, ಬೇರೆಯವ್ರಿಗೂ ಕಾಣ್ತಾ ಇದೆ. ಹಾಗಾಗಿ ಕಡಿಮೆ ಗಾತ್ರದ ಸಿಸ್ಟಮು ಸಹ ಮನೆಗೆ ಪೂರ್ತಿ ಗ್ಯಾಸ್ ಉತ್ಪಾದನೆ ಆಗುತ್ತೆ. ಈಗ ನಮ್ಮ ಮನೆಯಲ್ಲಿ ಹಾಕಿರೋದು ಮನೆಗೆ ಪೂರ್ತಿ ಸಾಕಾಗೋಲ್ಲ. ಯಾಕಂದ್ರೆ ನಾನ್ ಹಾಕಿರೋದು ಬರೀ 750 ಲೀಟರ್ ಗ್ಯಾಸ್ ಹೋಲ್ಡರ್. ಇಲ್ಲಿ 2 ಭಾಗ ಇದೆ ನೋಡಿ, ಕೆಳಗಡೆ 1 ಡ್ರಮ್ಮು, ಮೇಲ್ಗಡೆ 1 ಡ್ರಮ್ಮು. ಮೇಲ್ಗಡೆ ಡ್ರಮ್ ಅಲ್ಲಿ ಗ್ಯಾಸ್ ಸಂಗ್ರಹಣೆ ಆಗುತ್ತೆ, ಕೆಳಗಡೆ ಡ್ರಮ್ ಅಲ್ಲಿ ಸ್ಲರಿ ಬಗಡ ಇರುತ್ತೆ. ಸೊ ಮೇಲ್ಗಡೆ ಡ್ರಮ್ಮಿನ ಗಾತ್ರ ಏನಿದೆ ಅದು ನಮ್ಮ ಗ್ಯಾಸ್ ಉತ್ಪಾದನೆ ಪ್ರತಿನಿತ್ಯ ಬರುವಂತ ಗ್ಯಾಸಿನ ಪ್ರಮಾಣ. ಸೊ ನಮ್ದು 750 ಲೀಟರ್ ಗ್ಯಾಸ್ ಹೋಲ್ಡರ್ ಇರೋದ್ರಿಂದ ಅದರಲ್ಲಿ ನಮಗೆ ಸುಮಾರು ಒಂದು 600 ಲೀಟರ್ ಗ್ಯಾಸ್ ಅನ್ನ ನಿತ್ಯ ನಾವು ಬಳಸಬಹುದು ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ಪೂರ್ತಿ 100ಕ್ಕೆ 100 ಅದನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಸೊ 600 ಲೀಟರ್ ಅಂದ್ರೆ 0.6 ಕ್ಯೂಬಿಕ್ ಮೀಟರ್. ನಾ ಹೇಳ್ದಾಗೆ ಒಂದು 4 ಜನ ಇರೋ ಮನೆಗೆ ಸುಮಾರು 2.5 ಕ್ಯೂಬಿಕ್ ಮೀಟರ್ ಬೇಕು. ಹಾಗಾಗಿ ನಮ್ಮ ಮನೆಯಲ್ಲಿ 25 to 30%, 25ರಿಂದ 30 ಭಾಗದ ನಮ್ಮ ಅಡಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ನಮ್ಮನೆ ವೇಸ್ಟ್ ಇಂದಾನೆ ಪಡಿಬಹುದು. ಇದು ಬಹಳ ಮುಖ್ಯ. ಯಾವುದೇ ನೀವು ಹೊರಗಡೆ ಪದಾರ್ಥಗಳನ್ನು ತರದಲ್ಲೇ ನಿಮ್ಮನೆ ವೇಸ್ಟ್ ಅನ್ನೇ ನೀವು ಬಳಸಿ ಗ್ಯಾಸ್ ಮಾಡೋದಾದ್ರೆ ಎಷ್ಟು ಆಗುತ್ತೆ ನಿಮ್ಮ LPG ಉಳಿತಾಯ ಅಂತಂದ್ರೆ ಸುಮಾರು 25ರಿಂದ 30% ಉಳಿತಾಯ ಆಗುತ್ತೆ. ಮನೆಯಲ್ಲಿ ಎಷ್ಟಾದ್ರೂ ಜನ ಇರ್ಲಿ, ಯಾಕಂದ್ರೆ ಅದಕ್ಕೆ ತಕ್ಕಾಗೇನೆ ನಿಮ್ಮ ರಿಕ್ವೈರ್ಮೆಂಟ್ ಇರುತ್ತೆ ಗ್ಯಾಸ್ ಇಂದು, ಅದು ತಕ್ಕಾನೆ ತ್ಯಾಜ್ಯನೂ ಬರುತ್ತೆ. ಹಾಗಾಗಿ 25ರಿಂದ 30% ಅನ್ನೋದು ನಿಮ್ಮ ಮನೆಯ LPG ಉಳಿತಾಯದ ಭಾಗ. ಬಹಳ ಕಡಿಮೆ ಅಂತ ಅನ್ನಿಸ್ಬಹುದು, ಆದ್ರೆ ಇದು ಜೀವನ ಇಡೀ ಉಳಿತಾಯ ಆಗ್ತಾನೆ ಹೋಗುತ್ತೆ. ಜೊತೆಗೆ ನಿಮಗೆ ಬೇರೆ ತರದ ಒಳಸೂರಿಗಳು, ಬೇರೆ ಈ ರಾ ಮೆಟೀರಿಯಲ್ಸ್ ನಾನು ಹೇಳ್ತಾ ಹೋಗ್ತೀನಿ ಆಮೇಲೆ, ಅದು ಸಿಗೋದ್ರಿಂದ ನೀವು ಸ್ವಲ್ಪ ದೊಡ್ಡ ಸೈಜಿನ ಪ್ಲಾಂಟ್ ಅಂದ್ರೆ 2 ಕ್ಯೂಬಿಕ್ ಮೀಟರ್ ಆದ್ರೂ ಗ್ಯಾಸ್ ಹೋಲ್ಡರ್ ಇರ್ಬೇಕು. ಸುಮಾರು 2.5 ಕ್ಯೂಬಿಕ್ ಮೀಟರ್ ಡೈಜೆಸ್ಟರ್ ಇದ್ರೆ ಆಯ್ತು. ಅಷ್ಟು ದೊಡ್ಡದು ಇಟ್ಕೊಂಡ್ರೆ ನಿಮ್ಮ ಮನೆಯ ಪೂರ್ತಿ ರಿಕ್ವೈರ್ಮೆಂಟ್ ಏನಿದೆ LPGದು ಅದನ್ನ ನಾವು ಗ್ಯಾಸ್ ಇಂದ ಪಡಿಬಹುದು. ಆದ್ರೆ ನಿಮ್ಮನೆ ವೇಸ್ಟ್ ಇಂದಾನೆ ಇಷ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಗಿರ್ಬೇಕು. ಈಗ ಅದಕ್ಕೆ ಜೊತೆಗೆ ಏನೇನ್ ಬಳಸಬಹುದು ಅಂತ. ಈಗ ನಾವು ಏನ್ ಮಾಡ್ತೀವಿ, ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಅವ್ರಾಗ್ಲೇ ಹೇಳಿದ್ರು, ಕೊಳತ್ ಮಾವಿನ ಹಣ್ಣು, ಮಾವಿನ ಹಣ್ಣಿನ ಸಿಪ್ಪೆ ಅಂತದನ್ನ, ಈ ಗಟ್ಟಿ ಪದಾರ್ಥಗಳು ಏನಿದೆ ಸಿಪ್ಪೆ ಇಂಥದ್ದೆಲ್ಲ, ಅದನ್ನ ಅಥವಾ ತರಕಾರಿ ಸಿಪ್ಪೆಗಳು, ಇದನ್ನೆಲ್ಲ ಫಿಕ್ಸ್ಡ್ ಡೂಮ್ ಟೈಪ್ ಅಲ್ಲಿ ತಿರುಗಬೇಕಾಗಿಲ್ಲ, ನೇರವಾಗಿ ಹಾಕ್ಬಹುದು. ಆದ್ರೆ ಇಲ್ಲಿ ಮಾತ್ರ ಈ ಪ್ಲಾಂಟ್ ಅಲ್ಲಿ ಪೈಪ್ ಲೈನ್ ಮುಖಾಂತರ ಹೋಗೋದ್ರಿಂದ ಮತ್ತೆ ಕಡಿಮೆ ಗಾತ್ರ ಇರೋದ್ರಿಂದ ಇಲ್ಲಿ ಒಳಗಡೆ ಇರುವ ಏನು ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಆಗ್ಲಿಕ್ಕೆ ಬೇಗ ಆಗ್ಬೇಕು ಅನ್ನೋಕ್ಕೋಸ್ಕರ ಅದನ್ನ ತಿರುವಿ ಹಾಕೋದು ಒಳ್ಳೇದು. ತುಂಬಾ ನುಣ್ಣಗೆ ನಾವು ದೋಸೆ ಹಿಟ್ಟು ತರ ತಿರುಗಬೇಕಾಗಿಲ್ಲ, ಕೋರ್ಸ್ ಗ್ರೈಂಡಿಂಗ್ ಅಂತೀವಿ, 10 ಸೆಕೆಂಡ್ ಅಷ್ಟನ್ನ ತಿರುವಿ ಹಾಕಿದ್ರೆ ಯಾವ್ದು ಗಟ್ಟಿ ಪದಾರ್ಥಗಳನ್ನ. ಆದ್ರೆ ಪಲ್ಪ್ ಅಂತದ್ದು, ಈಗ ಕೊಳತ್ ಪಪ್ಪಾಯ ಹಣ್ಣು ಸಿಕ್ಕಿದ್ರೆ ಅದನ್ನೆಲ್ಲ ಸುಮ್ನೆ ಕಿವಿಚಿ ಹಾಕ್ಬಿಡ್ಬೋದು. ಅಥವಾ ನಿಮ್ಗೆ ಈ ಫ್ಲೋರ್ ಮಿಲ್ ವೇಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಈ ಹಿಟ್ಟಿನ ಗಿರಣಿನಲ್ಲಿ ನೆಲದಲ್ಲಿ ಬಿದ್ದಿದ್ದ ಹಿಟ್ಟನ್ನು ಸಹ ಕೊಡ್ತಾರೆ, ಅಂತದನ್ನೆಲ್ಲ ಆದ್ರೆ ನೇರವಾಗಿ ಕದರಿ ಹಾಕ್ಬೋದು. ಅದಕ್ಕೆ ನೀವು ಯಾವ್ದೇ ತಿರುವುದು ಎಲ್ಲ ಬೇಕಾಗೋದಿಲ್ಲ. ಆಮೇಲೆ ಇನ್ನೊಂದು ಅಂದ್ರೆ, ನಾವು ಈಗ ನಮ್ಮಲ್ಲಿ ಹಿಂಡಿ ನಾವ್ ಹೇಗಿದ್ರು ತೋಟಗಳಿಗೆ ಬಳಸ್ಲಿಕ್ಕೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇಂಥದನ್ನ ಹಾಕ್ತಿವಿ. ಅದು ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿನೂ ಇದೆ, ಗೊಬ್ಬರದ ಅಂಶನೂ ಇರೋದ್ರಿಂದ ಅದನ್ನ ತುಂಬಾ ಜನ ಖರೀದಿ ಮಾಡಿ ಹಾಕ್ತಾರೆ. ಆದ್ರೆ ಅಂತವ್ರು ಈ ಗ್ಯಾಸ್ ಪ್ಲಾಂಟ್ ಇಟ್ಕೊಂಡ್ರೆ ನಿಮಗೆ ಗೊಬ್ಬರದ ಅಂಶ ಯಾವುದು ವೇಸ್ಟ್ ಆಗೋದಿಲ್ಲ, ಸ್ಲರಿ ಮುಖಾಂತರ ಹೊರಗೆ ಬರುತ್ತೆ. ಆದ್ರೆ ಅದ್ರಲ್ಲಿ ಮೀಥೇನ್ ಮಾತ್ರ ನಿಮಗೆ ಗ್ಯಾಸ್ ಮುಖಾಂತರ ಹೊರಗೆ ಬರುತ್ತೆ. ಅದನ್ನ ತಿರುಗಬೇಕಾಗಿಲ್ಲ. ಸೊ ಯಾವುದೇ ಈ ತರದ ಹಿಂಡಿನ ನೀವು ನೀರಲ್ಲಿ ನೆನೆಸ್ಬಿಟ್ಟು ಒಂದು ಅರ್ಧ ಗಂಟೆ ಒಳಗಡೆ ಮತ್ತೆ ಅದನ್ನ ಕದ್ರಬಿಟ್ಟು ನೀವು ನೇರವಾಗಿ ಪ್ಲಾಂಟಿಗೆ ಹಾಕಿದ್ರೆ ನಿಮಗೆ ಗ್ಯಾಸ್ ಬರುತ್ತೆ, ತಿರುಗಬೇಕಾಗಿಲ್ಲ. ಮತ್ತೆ ನಿಮಗೆ ಗೊಬ್ಬರನು ಸಿಗುತ್ತೆ. ಇದನ್ನ ಮಾಡ್ಲಿಕ್ಕೆ ಸುಲಭ. ಇನ್ನೊಂದು ಅನುಕೂಲ ಈ ಇದರಲ್ಲಿ ಅಂತ ಅಂದ್ರೆ, ಈ ಹಿಂಡಿಗಳಲ್ಲಿ
ಬಹಳ ಮಟ್ಟಿಗೆ ಇದರಲ್ಲಿ ಗ್ಯಾಸ್ ಬರುವ ಪ್ರಮಾಣ ಕಿಚನ್ ವೇಸ್ಟ್ ಅಡಿಗೆ ಮನೆ ತ್ಯಾಜ್ಯಕ್ಕಿಂತ ಜಾಸ್ತಿ. ಯಾಕೆಂದ್ರೆ ಅಡಿಗೆ ಮನೆ ತ್ಯಾಜ್ಯದಲ್ಲಿ ತರಕಾರಿ ಸಿಪ್ಪೆ, ಕೊತ್ತಂಬರಿ ಸೊಪ್ಪಿಂದು ಈ ತರದೆಲ್ಲ ಇದ್ದಾಗ ಗ್ಯಾಸ್ ಬರೋ ಪ್ರಮಾಣ ಕಡಿಮೆ. ನಿಮಗೆ ಮುಖ್ಯವಾಗಿ ಗೊತ್ತಿರ್ಬೇಕಾದ ವಿಚಾರ ಏನು ಅಂದ್ರೆ, ಸೆಲ್ಯುಲೋಸ್ ಅಂತ ಏನ್ ಹೇಳ್ತೀವಿ ನಾವು, ನಾರು ಪದಾರ್ಥಗಳು, ಅದರಲ್ಲಿ ಗ್ಯಾಸ್ ಬರುವ ಪ್ರಮಾಣ ಕಡಿಮೆ. ಹಾಗಾಗೇನೆ ಸಗಣಿನಲ್ಲಿ ಗ್ಯಾಸ್ ಬರೋದು ಕಡಿಮೆ ಅಂತ ನಾನು ಮೊದಲೇ ಹೇಳಿದೆ, ಸುಮಾರು 60 ರಿಂದ 80 ಲೀಟರ್ 1 kg ಅಂತ. ಯಾಕೆ ಅಂದ್ರೆ ಅದರಲ್ಲಿ ಹೆಚ್ಚಿನ ಅಂಶ ಸೆಲ್ಯುಲೋಸ್ ಇರುತ್ತೆ, ಕಡಿಮೆ ಅಂಶದಲ್ಲಿ ಪ್ರೋಟೀನು ಕಾರ್ಬೋಹೈಡ್ರೇಟು ಇರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಗ್ಯಾಸ್ ಬರೋದು ಕಡಿಮೆ. ಅದಕ್ಕಿಂತ ಉತ್ತಮವಾದ್ದು ಅಡಿಗೆ ಮನೆ ತ್ಯಾಜ್ಯ, ಅದು ಸುಮಾರು 200 ಲೀಟರ್ ಬರ್ಬೋದು 1 kgಗೆ. ಅದಕ್ಕಿಂತ ಉತ್ತಮವಾದ್ದು ಈ ಹಿಂಡಿಗಳು, ಅದು ಶೇಂಗಾ ಹಿಂಡಿನೂ ಆಗ್ಬೋದು, ಅಥವಾ ಕೊಬ್ಬರಿ ಹಿಂಡಿ, ತೆಂಗಿನ ಹಿಂಡಿನೂ ಆಗ್ಬೋದು, ಅಥವಾ ಹೊಗೆ ಹಿಂಡಿ, ಬೇವಿನ ಹಿಂಡಿ, ಇವುಗಳಲ್ಲಿ ಗ್ಯಾಸ್ ಬರೋ ಪ್ರಮಾಣ ಜಾಸ್ತಿ. ಸುಮಾರು 300 ಲೀಟರ್ 1 kgಗೆ ಗ್ಯಾಸ್ ಬರುತ್ತೆ. ಇದನ್ನೆಲ್ಲ ಯಾವ್ದೇ ನೀವು ಬುಕ್ಗಳಲ್ಲಿ ಸಿಗಲ್ಲ. ಇದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಸುಮಾರು 10 ವರ್ಷಗಳ ಕಾಲ ಬೇರೆ ಬೇರೆ ಡಿಸೈನ್ ನಲ್ಲಿ ಬೇರೆ ಬೇರೆ ರಾ ಮೆಟೀರಿಯಲ್ ಗಳನ್ನ ಹಾಕಿ ನಾವು ಅದ್ರ ಬಗ್ಗೆ ವರ್ಕ್ ಮಾಡಿದೀವಿ ನಮ್ಮ ಕಾಲೇಜ್ನಲ್ಲಿ. ಹಾಗಾಗಿ ಇದ್ರದ್ದೆಲ್ಲ ಅಂಕಿ ಅಂಶಗಳು ನಮ್ಮ ಹತ್ರ ಇರೋದ್ರಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಸೊ ಈ ಹಿಂಡಿಗಳನ್ನ ಹಾಕೋದ್ರಿಂದ ಗ್ಯಾಸ್ ಜಾಸ್ತಿ ಬರುತ್ತೆ. ಈಗ ನಿಮಗೆ ದಿನಕ್ಕೆ 2000 ಲೀಟರ್ ಬೇಕು ಅಂತಂದ್ರೆ ನಿಮಗೆ ದಿನಕ್ಕೆ ಹೆಚ್ಚು ಕಮ್ಮಿ 6 kg ಹಿಂಡಿ ಬೇಕಾಗುತ್ತೆ. 1 kgಗೆ 300 ಲೀಟರ್ ಅಂತ ಇಟ್ಕೋಬಹುದು, 300 ರಿಂದ 350. ಸೊ 6 kg ಹಿಂಡಿ ಬೇಕಾಗುತ್ತೆ. ಸೊ ನೀವು ಪೂರ್ತಿ ಅಡಿಗೆಯನ್ನ ಬರೇ ಹಿಂಡಿಯಿಂದಾನೇ ಮಾಡ್ಬೋದು. ಆದ್ರೆ ನಿಮ್ಮನೆ ವೇಸ್ಟ್ ಇರುತ್ತಲ್ಲ, ಹಾಗಾಗಿ ದಿನಕ್ಕೆ 2 kg 2.5 kg ಹಿಂಡಿ ಬಳಸಿ, ಜೊತೆಗೆ ಬೇರೆ ವೇಸ್ಟ್ ಅನ್ನ ಹಾಕಿದ್ರೆ ನಿಮಗೆ LPG ಬೇಕಾಗೋದೇ ಇಲ್ಲ. ಇದು ರಾ ಮೆಟೀರಿಯಲ್. ಇದಕ್ಕೆ ಇದರಲ್ಲಿ ಹೆಚ್ಚು 300 ಲೀಟರ್ ಅಂತ ಹೇಳಿದ ತಕ್ಷಣ ಎಲ್ಲಾ ಕಾಲದಲ್ಲೂ ಎಲ್ಲಾ ಸಂದರ್ಭದಲ್ಲೂ ಅಷ್ಟು ಬರುತ್ತಾ ಅಂತಂದ್ರೆ, ಇದರಲ್ಲಿ ತುಂಬಾ ಅಂಶಗಳು ಗ್ಯಾಸ್ ಉತ್ಪಾದನೆಯನ್ನ ನಿರ್ಧಾರ ಮಾಡ್ತವೆ. ಒಂದು, ಶಂಕರ್ ಅವರು ಆಗ್ಲೇ ಹೇಳಿದ್ರು, ಉಷ್ಣತೆ. ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಗ್ಯಾಸ್ ಬರೋ ಪ್ರಮಾಣ ಕಡಿಮೆ, ಬಿಸಿಲಿದ್ದಾಗ ಚೆನ್ನಾಗಿ ಬರುತ್ತೆ, ಬೇಸಿಗೆನಲ್ಲಿ ತುಂಬಾ ಜಾಸ್ತಿ ಬರುತ್ತೆ. ಹೌದು, ಉಷ್ಣತೆ ಬಹಳ ಮುಖ್ಯವಾದ. ಆಮೇಲೆ ದೀನಬಂಧು ಮಾಡೆಲ್ ಅಥವಾ ಈ ಶಂಕರ್ ಸಾರಡ್ಕ ಅವ್ರು ತೋರಿಸಿದ್ರಲ್ಲ, ಅದೇನಾಗಿದೆ, ನೆಲದೊಳಗಡೆ ಇರುತ್ತೆ. ಅಲ್ಲಿ ಈ ಸೂರ್ಯನ ಬಿಸಿಲು ಶಾಖ ತಲುಪೋದು ಕಡಿಮೆ. ಇದು ನಾನು ಈ ಚಿತ್ರದಲ್ಲಿ ತೋರಿಸ್ತಾ ಇರೋದು ಫ್ಲೋಟಿಂಗ್ ಡ್ರಮ್ ಟೈಪ್ ಅಂತ. ಅಂದ್ರೆ ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮೊದಲೆಲ್ಲ ಬಹಳ ಪ್ರಸಿದ್ಧಿಯಾಗಿತ್ತು, ಸಗಣಿಯಿಂದ ಇದನ್ನ ನಡೆಸ್ತಾ ಇದ್ರು. ಇದು ದೀನಬಂಧು ಮಾಡೆಲ್ಗಿಂತ ಉತ್ತಮವಾದ ರಚನೆ. ಯಾಕೆ ಅಂದ್ರೆ ಇಲ್ಲಿ ನಾವು ಹಾಕುವಂತ ಬಗಡ ಏನಿದೆ, ಅದು ಕೆಳಗಡೆ ಹೋಗಿ ಅಲ್ಲಿಂದ ಮೇಲ್ ಹೋಗಿ ಆ ಪಾರ್ಟಿಷನ್ ಇಂದ 2ನೇ ಕಂಪಾರ್ಟ್ಮೆಂಟ್ ಬಂದು ಮತ್ತೆ ಕೆಳಗೆ ಹೋಗಿ ಬರುತ್ತೆ. ಅಂದ್ರೆ ಇಲ್ಲಿ ಇನ್ನೊಂದು ಗ್ಯಾಸ್ ಬರೋ ಪ್ರಮಾಣವನ್ನು ನಿರ್ಧರಿಸುವ ಒಂದು ಅಂಶ ಅಂತಂದ್ರೆ ರಿಟೆನ್ಷನ್ ಟೈಮ್ ಅಂತೀವಿ. ಅಂದ್ರೆ ನಾವು ಹಾಕುವ ಬಗಡ ಎಷ್ಟು ಸಮಯ ಆ ಪ್ಲಾಂಟ್ ಒಳಗಿದ್ದು ನಂತರ ಹೊರಗೆ ಬರುತ್ತೆ ಅಂತ. ಸೊ ಅದಕ್ಕೆ ನಾವು ಇವತ್ತು ಹಾಕಿದ ಬಗಡ ಇವತ್ತೇ ಹೊರಗೆ ಬಂದ್ಬಿಟ್ರೆ ಗ್ಯಾಸ್ ಪೂರ್ತಿ ಹೊರಗೆ ಬಂದಿರಲ್ಲ. ಹಾಗಾಗಿ ಫ್ಲೋಟಿಂಗ್ ಡ್ರಮ್ ಟೈಪ್ ನಲ್ಲಿ ಬಗಡವನ್ನ ಯಾವ ರೀತಿ ಅದು ಹರಿದು ಬರಬೇಕು ಅನ್ನೋದಕ್ಕೆ ನಿರ್ದೇಶನ ಮಾಡೋದಕ್ಕೆ ಆ ಪ್ಲಾಂಟ್ ಪಾರ್ಟಿಷನ್ ವಾಲ್ ಹಾಕಿರ್ತಾರೆ. ಬಟ್ ದೀನಬಂಧು ಮಾಡೆಲ್ ಅಲ್ಲಿ ಇಂಥ ಪಾರ್ಟಿಷನ್ ಇರಲ್ಲ. ಹಾಗಾಗಿ ಅದರಲ್ಲಿ 1 kg ಸಗಣಿ ಹಾಕಿದ್ರು ಸಹ ಉತ್ಪಾದನೆ ಆಗುವ ಗ್ಯಾಸ್ ಕಡಿಮೆ. ಅದೇ 1 kg ನೀವು ಇದು ಫ್ಲೋಟಿಂಗ್ ಡ್ರಮ್ ಟೈಪ್ ಅಲ್ಲಿ ಹಾಕಿದ್ರೆ ಗ್ಯಾಸ್ ಉತ್ಪಾದನೆ ಆಗೋದು ಜಾಸ್ತಿ. ಯಾಕೆಂದ್ರೆ ಅಲ್ಲಿ ರಿಟೆನ್ಷನ್ ಟೈಮ್ ಸುಮಾರು 45 ದಿನ ಬೇಕು ಸಗಣಿಗಾದ್ರೆ. ಕಿಚನ್ ವೇಸ್ಟ್ ಗ್ಯಾಸ್ ಪ್ಲಾಂಟಿಗಾದ್ರೆ 4 ದಿನ ಸಾಕು, ಅಷ್ಟೇ ಪೂರ್ತಿಯಾದ ಗ್ಯಾಸ್ ಹೊರಗಡೆ ಬರುತ್ತೆ. ಅದು ಕಾರಣದಿಂದ ಕಿಚನ್ ವೇಸ್ಟ್ ಗ್ಯಾಸ್ ಪ್ಲಾಂಟ್ ಒಟ್ಟು ಒಂದು ನಿರ್ದಿಷ್ಟ ಪ್ರಮಾಣದ ಗ್ಯಾಸ್ ಉತ್ಪಾದನೆಗೆ ಅದರ ವಾಲ್ಯೂಮ್ ಏನಿದೆ, ಗಾತ್ರ, ಅದು ಕಡಿಮೆ ಸಾಕು. ಈಗ ನಿಮ್ ಮನೆ ಇದು ನಾನು ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಸುಮಾರು 4 ಅಡಿ ಬೈ 4 ಅಡಿ ಅಷ್ಟು ಜಾಗದಲ್ಲಿ ಹಾಕಿರುವಂತದ್ದು. ನಮ್ಮ ಮನೆಯಲ್ಲಿ ಇಷ್ಟು ಜಾಗ ಇಲ್ಲ, ನಾವು ಹೇಗ್ ಮಾಡ್ಬೋದು ಅನ್ನೋದಾದ್ರೆ ಇದನ್ನ ನೀವು ಟೆರೆಸ್ ಮೇಲೂ ಇಟ್ಕೋಬಹುದು. ಯಾಕೆ ಅಂದ್ರೆ ಗ್ಯಾಸು ಪೈಪ್ ಲೈನ್ ಮುಖಾಂತರ ಅಡಿಗೆ ಮನೆಗೆ ಬರೋದು ಅದ್ರಲ್ಲಿರೋ ಒತ್ತಡದಿಂದ. ಆ ಒತ್ತಡ ಬರ್ಲಿಕ್ಕೆ ಏನು ಗ್ಯಾಸ್ ಹೋಲ್ಡರ್ ಇದೆ ಮೇಲ್ಭಾಗದಲ್ಲಿ, ಅದ್ರ ಮೇಲ್ಗಡೆ ತೂಕ ಹಾಕ್ಬೇಕು. ತೂಕ ಹಾಕೋದ್ರಿಂದ ಅದು ನೆಲದ ಮೇಲಿದ್ರು ಗ್ಯಾಸ್ ಅಡಿಗೆ ಮನೆಗೆ ಬರುತ್ತೆ, ಟೆರೆಸ್ ಮೇಲಿದ್ರು ಗ್ಯಾಸ್ ಅಡಿಗೆ ಮನೆಗೆ ಬರುತ್ತೆ. ಆದ್ರೆ ದೂರ ಜಾಸ್ತಿ ಆದಷ್ಟು ಅಡಿಗೆ ಮನೆಗೂ ನಿಮ್ಮ ಪ್ಲಾಂಟಿಗೂ ಜಾಸ್ತಿ ಆದಷ್ಟು ನೀವು ತೂಕ ಜಾಸ್ತಿ ಹಾಕ್ಬೇಕಾಗುತ್ತೆ. ಆದ್ರೆ ಒಂದು ಮಿತಿಗಿಂತ ಜಾಸ್ತಿ ತೂಕ ಹಾಕಿದ್ರೆ ಗ್ಯಾಸಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಇದನ್ನು ಸಂಶೋಧನೆಗಳನ್ನು ಮಾಡಿ ತಿಳಿದಿದ್ದಾರೆ. ಸಾಮಾನ್ಯವಾಗಿ 1.2 ಬಾರ್ ಅಂತೀವಿ, ಅಂದ್ರೆ 0.2 ಬಾರ್ ಅಟ್ಮಾಸ್ಫಿಯರ್ ಗಿಂತ ಜಾಸ್ತಿ ಆದ್ರೆ
ಗ್ಯಾಸ್ ಉತ್ಪಾದನೆ ಚೆನ್ನಾಗಿರುತ್ತೆ. ಅದಕ್ಕಿಂತನೂ ಜಾಸ್ತಿ ಪ್ರೆಷರ್ ಆದ್ರೆ ಉತ್ಪಾದನೆ ಕುಂಠಿತ ಆಗುತ್ತೆ. ಹಾಗಾಗಿ ತುಂಬಾ ದೂರ ಬೇಡ, ಒಂದ್ 50 ಅಡಿ ಒಳಗಡೆನೆ ಈ ಗ್ಯಾಸ್ ಪ್ಲಾಂಟ್ ನಿಮ್ಮ ಅಡಿಗೆ ಮನೆಗೆ ಇರೋ ಹಂಗ್ ನೋಡ್ಕೊಂಡ್ರೆ ಒಳ್ಳೇದು. ಟೆರೆಸ್ ಮೇಲೂ ಇಡ್ಬೋದು, ಬಟ್ ಏನು ಅಂದ್ರೆ ಆ ಬಗಡ ಏನ್ ಹೊರಗ್ ಬರುತ್ತಲ್ಲ ಅದು ನಿಮ್ಮ ಟೆರೆಸ್ ಮೇಲೆ ಚೆಲ್ಬಾರ್ದು. ಅದಕ್ಕೆ ನೀವು ಸರಿಯಾದ ಒಂದು ವ್ಯವಸ್ಥೆಯನ್ನ, ಒಂದ್ ಬಕೆಟ್ ಯಾವಾಗ್ಲೂ ಇಟ್ಟು ಅದು ತುಂಬದೇ ಇರೋಂಗ, ಅಥವಾ ಅದರಿಂದ ಪೈಪ್ ಲೈನ್ ತಗೊಂಡು ಮನೆಯಿಂದ ಹೊರಗಡೆ ಬರೋ ತರ, ಟೆರೆಸ್ ಇಂದ ಹೊರಗಡೆ ಬರೋ ತರ ವ್ಯವಸ್ಥೆ ಮಾಡ್ಕೊಂಡ್ರೆ ನೀವು ಇದನ್ನ ಟೆರೆಸ್ ಮೇಲೂ ಸಹ ಹಾಕ್ಬೋದು. ನಾನು ಶಿವಮೊಗ್ಗದಲ್ಲಿ ಒಂದ್ 2-3 ಮನೆಗಳಿಗೆ ಈ ತರ ಮಾಡಿ ಕೊಟ್ಟಿದ್ದೀನಿ, ಅದು ಉಪಯೋಗ ಆಗ್ತಾ ಇದೆ. ಇಲ್ಲಿ ಮೇಂಟೆನೆನ್ಸ್ ಝೀರೋ. ಯಾವುದು ತರದ ನೀವು ಹಾಕ್ತಾ ಇರೋ ಗ್ಯಾಸು ಸ್ಲರಿ ಲಿಕ್ವಿಡ್ ಮಾತ್ರ ಹೊರಗೆ ಬರುತ್ತೆ, ಅಂದ್ರೆ ಸ್ವಲ್ಪ ಬಗಡು ತರದ್ದು. ಅಷ್ಟ್ ಬಿಟ್ಬಿಟ್ರೆ ಘನ ಪದಾರ್ಥ ಎಲ್ಲ ಕರಗಿ ಹೋಗ್ಬಿಟ್ಟಿರ್ತು, ಗ್ಯಾಸ್ ಬರುತ್ತೆ. ಇದು ಅದ್ರದ್ದೇ ಇನ್ನೊಬ್ರು ಮನೆದು ಚಿತ್ರ ಇದು. ಇದನ್ನ ನೀವು ನೋಡ್ಬೋದು. ಗ್ಯಾಸ್ ತುಂಬಾ ಇದೆ, ಕೆಳಗಡೆದು ಗ್ಯಾಸ್ ಡೈಜೆಸ್ಟ್, ಮೇಲ್ಗಡೆದು ಗ್ಯಾಸ್ ಹೋಲ್ಡ್. ಸೊ ಅಲ್ಲಿಂದ ಅಡಿಗೆ ಮನೆಗೆ ಪೈಪ್ ಲೈನ್ ತಗೊಂಡಿದೆ. ಬಲಭಾಗದಲ್ಲಿ ಏನು ಚಿತ್ರ ಇದೆ ಅದು ಸ್ಲರಿ ಹೊರಗೆ ಬರ್ಲಿಕ್ಕೆ, ಎಡಭಾಗದಲ್ಲಿ ಎತ್ತರವಾದ ಪೈಪ್ ಏನಿದೆ ಅದ್ರಲ್ಲಿ ನೀವು ಬಾಯಿಂದ ಇದನ್ನ ಬಗಡನ್ನ ಹಾಕೋದು. ಸೊ ಇದಿಷ್ಟು ವ್ಯವಸ್ಥೆ. ಇಲ್ಲೂ ಸಹ ಇವತ್ತು ಹಾಕಿದ ಬಗಡ ನಾಳೆ ಬರುತ್ತಾ ನಾಡಿದ್ ಬರುತ್ತಾ ಅಂತ ನಿರ್ದಿಷ್ಟವಾಗಿ ಅದ್ರದ್ದು ಬಗಡ ಹರಿಯೋಕೆ ಯಾವುದೇ ನಿರ್ದೇಶನ ಇಲ್ಲ. ನಮ್ದು ಫ್ಲೋಟಿಂಗ್ ಟ್ರೈನ್ ತೋರಿಸಿದ್ನಲ್ಲ, ಅಲ್ಲಾದ್ರೆ 2 ಕಂಪಾರ್ಟ್ಮೆಂಟ್ ಇದೆ. ಸೊ ಈ ಅಂಶ ಇಟ್ಕೊಂಡು ನಾವು ಕೆಲವು ಪ್ರಯೋಗಗಳನ್ನ ಮಾಡಿದ್ವಿ. ಅಡ್ಡಡ್ಡವಾಗಿ ಬ್ಯಾಫಲ್ಸ್ ಗಳನ್ನ ಹಾಕಿ ನಾವು ಹಾಕೋ ಸ್ಲರಿ ಆ ಬ್ಯಾಫಲ್ ಗಳ ಮುಖಾಂತರ ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ಮೇಲ್ ಬರ್ಬೇಕು, ಆಮೇಲೆ ಹೊರಗಡೆ ಬರ್ಬೇಕು. ಆ ತರ ಮಾಡಿದಾಗ ಗ್ಯಾಸ್ ಉತ್ಪಾದನೆ ಇನ್ನೂ ಜಾಸ್ತಿ ಆಯ್ತು. ಬಟ್ ಅದನ್ನೆಲ್ಲ ಮಾಡೋದನ್ನ ಆ ತರನು ಮಾಡ್ಕೊಂಡು ಇನ್ನೂ ಕಡಿಮೆ ಗಾತ್ರದಲ್ಲಿ ಗ್ಯಾಸ್ ಜಾಸ್ತಿ ತೆಗಿಯೋದು ಸಾಧ್ಯ ಇದೆ. ಸೊ ರಿಟೆನ್ಷನ್ ಟೈಮು, ಹಾಕುವಂತ ರಾ ಮೆಟೀರಿಯಲ್, ಅಂದ್ರೆ ನೀವು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತಾ, ಪ್ರೋಟೀನ್ ಇರುತ್ತಾ, ಸಕ್ಕರೆ ಅಂಶ ಜಾಸ್ತಿ ಇರುವಂತದ್ದು ಇರುತ್ತಾ, ಅಂದ್ರೆ ಆ ಕೊಳತ್ ಬೆಲ್ಲ, ಇಂಥವೆಲ್ಲ ಬಹಳ ಇಷ್ಟ. ಇಷ್ಟ ಆಗದೆ ಇರುವಂತದ್ದು ಒಂದ್ 2-3 ಐಟಮ್ಗಳಿದೆ. ಇದಕ್ಕೆ ಅಂತಂದ್ರೆ ಇದೊಂದು ಜೀವಂತ ವ್ಯವಸ್ಥೆ. ಇದ್ರೊಳಗಡೆ ಇರೋ ಬ್ಯಾಕ್ಟೀರಿಯಾಗಳದ್ದೇ ಒಂದು ಸುಮಾರು 300 ತರದ ಬ್ಯಾಕ್ಟೀರಿಯಾಗಳು ಇದ್ರಲ್ಲಿ ಇರ್ತವೆ. ಮಿಥೆನೋಜೆನಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ, ಆಸಿಡೋಜೆನಿಕ್ ಬ್ಯಾಕ್ಟೀರಿಯಾ, ಅವೆಲ್ಲವೂ ಇರುತ್ತೆ. ಮಿಥೆನೋಜೆನಿಕ್ ಅಲ್ಲೇ ಸುಮಾರು 300 ಸ್ಪೀಸೀಸ್ ಗಳಿದೆ. ಸೊ ನಾನು ಇದಕ್ಕೆ ಅಂತ ಹೇಳಿದಾಗ ಆ ಬ್ಯಾಕ್ಟೀರಿಯಾಗಳಿಗೆ, ಇವುಗಳಿಗೆ ಕೆಲವು ಆಸಿಡಿಕ್ ವಸ್ತುಗಳು ಆಗಲ್ಲ. ಉದಾಹರಣೆಗೆ ನಿಂಬೆಹಣ್ಣು ಅಥವಾ ಏನು ಬೇರೆ ತರದ್ದು ಆಸಿಡಿಕ್ ಇರುವಂತದ್ದು, ಹುಣಸೆ ಹಣ್ಣು, ಇಂಥದ್ದೆಲ್ಲ. ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಇಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ಬೇಕು. ಸೊ ಇಲ್ಲಿ ಏನ್ ಚಿತ್ರದಲ್ಲಿ ತೋರಿಸಿದೆಯಲ್ಲ, ಇವೆಲ್ಲವೂ ಈ ಗ್ಯಾಸ್ ಉತ್ಪಾದನೆಗೆ ನಿರ್ಣಾಯಕ ಆಗುವಂತ ಅಂಶಗಳು. ಎಲ್ಲವೂ ಒಂದೇ ಸಮ ಅಲ್ಲ. ಉದಾಹರಣೆಗೆ ಉಷ್ಣತೆ ಬಹಳ ಮುಖ್ಯ, ಟೆಂಪರೇಚರ್ ಅದು ಕಡಿಮೆ ಆದ್ರೆ ಉತ್ಪಾದನೆ ಕಡಿಮೆ ಆಗುತ್ತೆ. ಆಮೇಲೆ ಎಷ್ಟು ನೀರಿರ್ಬೇಕು, ಎಷ್ಟು ಅದರಲ್ಲಿ ಘನ ಪದಾರ್ಥ ಇರ್ಬೇಕು ಅನ್ನೋದು ಸಹ ಸ್ವಲ್ಪ ಮಟ್ಟಿಗೆ ಸಾಮಾನ್ಯ 1:1 ಅಂತ ನಾವ್ ಹೇಳ್ತೀವಿ ಮ್ಯಾಕ್ಸಿಮಮ್ ಗ್ಯಾಸ್ ಬರೋಕೆ. ಅಂದ್ರೆ 1 kg ಘನ ಪದಾರ್ಥ ಇದ್ರೆ 1 ಲೀಟರ್ ನೀರನ್ನ ಅದಕ್ಕೆ ಮಿಕ್ಸ್ ಮಾಡಿರ್ಬೋದು ಅಂತ. ಆಮೇಲೆ ಎಷ್ಟೊತ್ತು ಆ ಪ್ಲಾಂಟ್ ಅಲ್ಲಿ ನಾವು ಹಾಕೋ ಬಗಡ ಇರುತ್ತೆ ಅನ್ನೋದು ಬಹಳ ಮುಖ್ಯವಾದ ಅಂಶ. ಆಮೇಲೆ ಇದನ್ನ ಮಿಕ್ಸಿಂಗ್ ಮಾಡ್ಬೋದು, ಅಂದ್ರೆ ದೊಡ್ಡ ದೊಡ್ಡ ವ್ಯವಸ್ಥೆಗಳಲ್ಲಿ ಮಿಕ್ಸರ್ ಗಳನ್ನ ಹಾಕಿರ್ತಾರೆ, ಅದರಿಂದನೂ ಸಹ ಹೆಚ್ಚಿನ ಗ್ಯಾಸ್ ಉತ್ಪಾದನೆ. ಯಾಕಂದ್ರೆ ಬ್ಯಾಕ್ಟೀರಿಯಾಗಳಿಗೆ ಎಲ್ಲಾ ಭಾಗದ ವೇಸ್ಟ್ ಸಹ ತಿನ್ಲಿಕ್ಕೆ ಸಿಗ್ಬೇಕು. ಹಾಗಾಗಿ ಮಿಕ್ಸಿಂಗ್ ಮಾಡಿದ್ರೆ ಒಳ್ಳೇದು, ಇಲ್ದೇ ಇದ್ರೆ ಕಡಿಮೆ ಆಗುತ್ತೆ. ಲೋಡಿಂಗ್ ರೇಟ್ ಇದು ಒಂದು ಮುಖ್ಯವಾದ ಅಂಶ. ಈಗ ನಾನು 2 ಕ್ಯೂಬಿಕ್ ಮೀಟರ್ ಸಿಸ್ಟಮ್ ಮಾಡಿದ್ದೀನಿ. ನಾನೀಗ 5 kg ವೇಸ್ಟ್ ಹಾಕ್ಬೇಕು ಅಂತ ಇರುತ್ತೆ ದಿನ. ನನಗೆ ಯಾವತ್ತೋ ಒಂದಿನ ಒಂದ್ ಮದುವೆ ಮನೆದು ಒಂದು ವೇಸ್ಟ್ ಸಿಗುತ್ತೆ, 10 kg ಹಾಕ್ತೀನಿ, 20 kg ಹಾಕಿದೀನಿ. 1-2 ದಿನ ಆತರ ಹಾಕಿದ್ರೆ ಅಡ್ಡಿ ಇಲ್ಲ. ಅದನ್ನೇ 1 ವಾರ ಆತರ ಜಾಸ್ತಿ ಹಾಕಿದ್ರೆ ಅದು ಗ್ಯಾಸ್ ಉತ್ಪಾದನೆಯ ಪ್ರಮಾಣ ಕುಂಠಿತ ಆಗುತ್ತೆ. ಅದೇ ರೀತಿ ಏನು ಹಾಕ್ದಲೆ ಬಿಟ್ರು ಸಹ ಆ ಬ್ಯಾಕ್ಟೀರಿಯಾಗಳು ಕ್ರಮೇಣ ಒಂದು 15-20 ದಿನದಲ್ಲಿ ಹೊಟ್ಟೆಗಿಲ್ದಲೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗಿ ಅದರಿಂದನೂ ಸಹ ನೀವು ಮತ್ತೆ ಜಾಸ್ತಿ ಹಾಕಿದ್ರು ಸಹ ಉತ್ಪಾದನೆ ಅಷ್ಟು ಬರ್ಲಿಕ್ಕೆ ಆಗೋದಿಲ್ಲ. ಹಾಗೆ ಏನು ಹಾಕ್ದಲೆ ಬಿಟ್ಬಿಟ್ರೆ ಅದು ಅಸಿಡಿಕ್ ಆಗಿ ಆಮೇಲೆ ಮತ್ತೆ ಪೂರ್ತಿ ಖಾಲಿ ಮಾಡಿ ಹೊಸದಾಗಿ ಶುರು ಮಾಡ್ಬೇಕಾಗುತ್ತೆ. ಇದೆಲ್ಲವುದು ಸಹ ಇದೆ. ಆಮೇಲೆ ಡಿಸೈನ್ ಆಸ್ಪೆಕ್ಟ್ಸ್ ಗಳ ಬಗ್ಗೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಪ್ರೆಷರ್ ಅಂದ್ರೆ ನಾ ಆಗ್ಲೇ ಹೇಳಿದೆ ತೂಕ ಎಷ್ಟು ಹಾಕ್ಬಹುದು ಅಂತ. ಸೊ ಹೀಗೆ ಬೇರೆ ಬೇರೆ ಅಂಶಗಳು ಈ ಗ್ಯಾಸಿನ ಉತ್ಪಾದನೆಯಲ್ಲಿ ನಿರ್ಣಾಯಕ ಪಾತ್ರನ ವಹಿಸುತ್ತೆ. ಬಹಳ ಮುಖ್ಯವಾಗಿ ರಾ ಮೆಟೀರಿಯಲ್, ನೀವ್ ಏನ್ ಹಾಕ್ತೀರಾ ಅದರಲ್ಲಿ ಪ್ರೋಟೀನ್ ಅಂಶ ಎಷ್ಟಿದೆ, ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಸೆಲ್ಯುಲೋಸ್ ಎಷ್ಟಿದೆ,
ಶುಗರ್ ಅಂಶ ಎಷ್ಟಿದೆ, ಇದ್ರ ಮೇಲೆ ಗ್ಯಾಸಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಬಟ್ ಅದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕಿಂತ ಸುಲಭವಾಗಿ ಹೇಳ್ಬೋದು ಅಂತಂದ್ರೆ ನಿಮ್ ಮನೆ ಮುಸ್ರೆ ಒಳ್ಳೇದು, ಉಳ್ದಿದ್ದು ಆಳ್ಸಿದ್ದು ಅನ್ನ ಸಾರು ಇಂಥವೆಲ್ಲ ಬಹಳ ಒಳ್ಳೇದು. ಸ್ವಲ್ಪ ಸೆಲ್ಯುಲೋಸ್ ಅಂದ್ರೆ ತರಕಾರಿ ಸಿಪ್ಪೆ ಇಂಥದ್ದು ಜಾಸ್ತಿ ಇದ್ರೆ ಗ್ಯಾಸ್ ಉತ್ಪಾದನೆ ಕಡಿಮೆ. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಆಲ್ರೆಡಿ 8:50 ಆಯ್ತು. ಈ ಪ್ರಶ್ನೆಗಳು ಏನಾದ್ರು ಇದ್ರೆ ಉತ್ತರ ಹೇಳ್ಬೋದು, ಯಾಕಂದ್ರೆ ನಾನು ಏನ್ ಹೇಳ್ಬೋದು ಎಷ್ಟು ಹೇಳ್ಬೋದು ಅನ್ನೋದು ಹೇಳೋಕ್ಕಾಗಲ್ಲ. ಈ ಬಯೋಗ್ಯಾಸ್ ಅನ್ನೋದು ಒಂದು ಬಹಳ ದೊಡ್ಡ ಒಂದು ವೈಜ್ಞಾನಿಕ ವಿಷಯ ಆಗಿರೋದ್ರಿಂದ ನೇರವಾಗಿ ಪ್ರಶ್ನೆಗಳಿದ್ರೆ, ನಿಮ್ಮ ಅನುಮಾನಗಳಿದ್ರೆ ನಾನು ಹೇಳ್ಬೋದು, ಶಂಕರ್ ಅವರು ಸಹ ಉತ್ತರಗಳನ್ನ ಹೇಳಿ ಸಾಧ್ಯ ಇದೆ. ಎಲ್ರಿಗೂ ಧನ್ಯವಾದ. ಪ್ರಶ್ನೆ ಒಬ್ಬೊಬ್ರು ಕೇಳಿ, ಒಂದು ಪ್ರಶ್ನೆ ನೇರವಾಗಿರ್ಲಿ. ಸರ್ ಕೇಳ್ಬೋದಾ? ಕೇಳಿ ಕೇಳಿ. ಹಾ ಕೇಳಿ. ಈಗ ಸಿಟಿ ಲೆವೆಲ್ ಅಲ್ಲಿ ಮಾಡಿಸಿದಾಗ ಆ ಸ್ಲರಿನ ಈಗ ನಾವು ಹೇಗೆ ಇದಕ್ಕೆ ಜಾಯಿಂಟ್ ಕೊಟ್ಟಿರ್ತೀವಲ್ಲ, ಅಂಡರ್ ಗ್ರೌಂಡ್ ಡ್ರೈನೇಜ್ ಜಾಯಿಂಟ್ ಕೊಟ್ಟಿರ್ತೀವಲ್ಲ, ಆತರ ಕೊಟ್ಟು ಇದ್ ಮಾಡ್ಬೋದಾ? ಸಿಟಿ ಒಳಗ್ ಮಾಡಿದಾಗ, ಹಳ್ಳಿಲಿ ಮಾಡಿದ್ರೆ ಓಕೆ, ಅಲ್ಲ, ಗಿಡ ಮರಳಿ ಹಾಕ್ತಾರೆ, ತೋಟ ಇರುತ್ತೆ. ಓಕೆ, ಆದ್ರೆ ಇದು ಒಳ್ಳೆ ಗೊಬ್ಬರ ಸ್ಲರಿ ಏನ್ ಬರ್ತದಲ್ಲ, ಅದರಲ್ಲಿ ರಿಚ್ ಇನ್ NPK. ಹಾಗಾಗಿ ನೀವು ಅದನ್ನ ಡ್ರೈನೇಜಿಗೆ ಕೊಡೋ ಬದಲು ಅದನ್ನೊಂದು ಬಕೆಟ್ ಅಲ್ಲಿ ಹಿಡಿದಿಟ್ಬಿಟ್ಟು ನಿಮ್ ಮನೆ ಅಂಗಳದಲ್ಲಿರೋ ಹೂವಿನ ಗಿಡಗಳು ಅಥವಾ ಬೇರೆ ಇದಕ್ಕೆ ಹಾಕೋದು. ಇವನ್ ಯಾರಾದ್ರೂ ಕೃಷಿಕರಿಗೆ, ನಿಮ್ಮಲ್ಲಿ ಕೃಷಿ ಜಮೀನ್ ಇಲ್ದೇ ಇದ್ರು ಯಾರಾದ್ರೂ ಕೃಷಿಕರು ಪರಿಚಯ ಮಾಡ್ಕೊಂಡು ಅವರಿಗೆ ಬಕೆಟ್ ಅಲ್ಲಿ ದಿನ ತಗೊಂಡೋಗ್ರಿ ಒಂದು ಕಂಟೈನರ್ ಅಲ್ಲಿ ಅಂತ ಹೇಳಿದ್ರೆ ಅದು ಉತ್ತಮವಾದ ವ್ಯವಸ್ಥೆ. ಯಾಕಂದ್ರೆ ನೀವು ಒಳ್ಳೆ ಗೊಬ್ಬರನ ತಗೊಂಡೋಗಿ ಡ್ರೈನೇಜ್ ಅಲ್ಲಿ ಹಾಕೋದಕ್ಕೆ ಒಳ್ಳೇದು. ಅವರು ನಿಮಗೆ ಬಹುಶಃ ಸ್ವಲ್ಪ ಹಣನೂ ಕೊಡ್ಬೋದು, ಯಾಕಂದ್ರೆ ಒಳ್ಳೆ ಗೊಬ್ಬರ ಆಗಿರೋದ್ರಿಂದ. ಒಳ್ಳೇದು. ಸ್ಫೂರ್ತಿ ಪ್ರಶ್ನೆ ಕೇಳಿ. ಸ್ಫೂರ್ತಿ ಅವರು ಮಾತಾಡಿ. ನಾ ಕೇಳ ಕೇಳ್ಬೋದು. ಇದು ಅಡ್ಗೆ ಮನೆ ಮಿಕ್ಕಿದ್ದು ಅಡ್ಗೆ ಪದಾರ್ಥ ಎಲ್ಲ ಹಾಕಿದ್ರೆ ಅದು ಆಕ್ಚುಲಿ ನಾವು ಅದನ್ನೇನಾದ್ರು ಗಿಡಕ್ ಬಳಸ್ತೀವಿ ಆ ಸ್ಲರಿನ, ಅಂದ್ರೆ ಅದು ಒಳ್ಳೇದಲ್ಲ ಅಲ್ವಾ? ಗಿಡಕ್ಕೆಲ್ಲ ಹಾಕ್ಬೇಕು ಅಂದ್ರೆ ನಾವು ಅಡ್ಗೆ ಮನೆಗೆ ಮಿಕ್ಕಿರೋದು ಅನ್ನ ಸಾಂಬಾರು ಇಡ್ಲಿ ಆ ತರದ್ದೆಲ್ಲ ಹಾಕಿದ್ರೆ ಗಿಡಕ್ ಹಾಕಕ್ ಆಗಲ್ವಾ ಅಂತ. ಹಾಕ್ಬಹುದು. ಇದು ಏನಾಗುತ್ತೆ, ನೀವು ಹಾಕೋ ಪದಾರ್ಥದಲ್ಲೂ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಇಂಥದ್ದೇ ಇರುತ್ತೆ. ಆದ್ರೆ ಅದರಲ್ಲಿ ಮೀಥೇನ್, ಅದು ರಾಸಾಯನಿಕ ಬದಲಾವಣೆ ಆಗಿ ಅದರಲ್ಲಿ ಮೀಥೇನ್ ಅಂಶನ ತೆಗೆದು ಅದು ಬೇಸಿಕ್ ಏನು ಮೂಲ ಧಾತುಗಳಿರುತ್ತೆ NPK, ಅದು ಸ್ಲರಿನಲ್ಲಿ ಬಂದಿರುತ್ತೆ. ಹಾಗಾಗಿ ನೀವು ಹಾಕೋದು ಅದೇ ಆದ್ರೂ ಹೊರಗಡೆ ಬರೋ ಬಗಡ ನಿಮ್ಮ ಗೋಬರ್ ಗ್ಯಾಸ್ ಅಲ್ಲಿ ಬರೋ ಬಗಡ ತರಾನೇ ಇರುತ್ತೆ. ಮತ್ತೆ ಅದು ಗಿಡಗಳಿಗೆ ಒಳ್ಳೇದು, ಅದರಿಂದ ಯಾವ ತೊಂದರೆನೂ ಆಗೋದಿಲ್ಲ. ಹುಳಿ ಔಷಧ ಇರುತ್ತದ, ಉಪ್ಪು ಹುಳಿ ಔಷಧ ಅಂತ ಇಲ್ಲ, ಎಲ್ಲ ಬದಲಾವಣೆ ಆಗಿರುತ್ತೆ, ಯಾವ್ದು ಉಳ್ಕೊಳ್ಳಲ್ಲ. ಓಕೆ, ಥ್ಯಾಂಕ್ ಯು. ಅಶ್ವಿನಿ ಕಿಶೋರ್, ಆಮೇಲೆ ನಟರಾಜ್. ನಮ್ದೊಂದು ಸಂಶಯ, ಈಗ ತೋಟ ಪಟ್ಟಣದಲ್ಲಿರುವವರಿಗೆ ತ್ಯಾಜ್ಯ ಕಡಿಮೆ ಇರುವಾಗ ಈ ಟಾಯ್ಲೆಟಿನ ತ್ಯಾಜ್ಯ, ಹ್ಯೂಮನ್ ವೇಸ್ಟ್, ಅದನ್ನು ಉಪಯೋಗಿಸಿ ಮಾಡ್ಬೋದಾ, ಹೇಗೆ? ನೋಡಿ, ಹೇಳ್ತೀರಾ ಸರ್? ಹೇಳಿ. ಟಾಯ್ಲೆಟಿನ ತ್ಯಾಜ್ಯವನ್ನು ಉಪಯೋಗಿಸಿ ಮಾಡಿದ್ದಾರೆ. ಇಲ್ಲಿ ವಾರಣಾಸಿ ವಾಸ್ತು ಸೆಂಟರ್ ನಲ್ಲಿ ಇದನ್ನೇ ಒಂದು ಪ್ರಯೋಗವಾಗಿ ಮಾಡಿದ್ದಾರೆ. ಅದು ಬಹಳ ಸಕ್ಸಸ್ಫುಲ್ ಇದೆ. ಆದ್ರೆ ಮತ್ತೆ ಯಾಕೋ ಅದು ಬಿಟ್ಟು, ಯಾಕಂದ್ರೆ ಒಂದು ಮಾರಲ್ ಸಪೋರ್ಟ್ ಅದು ನಮಗೆ ಬೇಕಾಗ್ತದೆ ಅದನ್ನ ಮುಂದುವರಿಸಲಿಕ್ಕೆ. ಮತ್ತೆ ಟಾಯ್ಲೆಟ್ ವೇಸ್ಟ್ ಅಂತ ಹೇಳುವಂತದ್ದು ನಮಗೆ ದೊಡ್ಡ ಪ್ರಮಾಣದಲ್ಲಿ ಸಿಗಬೇಕು ನೋಡಿ. ಅದು ಈಗ ಒಂದು ಮನೆಯಲ್ಲಿ 2 ಜನ 3 ಜನ ಇದ್ರೆ ಸಣ್ಣ ಪ್ರಮಾಣದಲ್ಲಿ ಬರುದಷ್ಟೇ, ಗ್ಯಾಸ್ ಬರ್ತದೆ ನಮಗೆ. ಆದ್ರೆ ಆ ವೇಸ್ಟ್ ಅನ್ನ ಪುನಃ ಅವರು ತೋಟಕ್ಕೆ ಅಲ್ಲಿಗೆ ಇಲ್ಲಿಗೆ ಬಿಟ್ಟು ಪ್ರಯೋಗ ಮಾಡಿದ್ದಾರೆ, ಸಕ್ಸಸ್ ಆಗಿದೆ. ಅದು ಹಾಸ್ಟೆಲ್ಗಳಲ್ಲಿ ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ಆದ್ರೆ, ಅಂದ್ರೆ ಜನ ಜಾಸ್ತಿ ಇರುವಲ್ಲಿ ಆದ್ರೆ ಅದನ್ನು ಮಾಡ್ಬೋದು, ಬರ್ತದೆ ಗ್ಯಾಸ್. ಅದರಲ್ಲಿ ಕೂಡ ಬಹಳ ಚೆನ್ನಾಗಿ ಬರ್ತದೆ. ಅವ್ರು ಹೇಳಿದ ಹಾಗೆ ನಮ್ಮ ಹೊಟ್ಟೆಗೆ ಕೂಡ ನೋಡಿ, ನಾವು ಗ್ಯಾಸಿನದ್ದು ತಿಂತೇವೆ ಅಂತೇಳಿ ನಾವು ಹೇಳ್ತೇವೆ. ಉದಾಹರಣೆ ಬಟಾಟೆಯನ್ನ ತಿಂದರೆ ನೋಡಿ ನಮಗೆ ಹಿರಿಯರಿಗಂತೂ ಆಗುದೇ ಇಲ್ಲ. ಹಾಗೆ ತೊಗರಿ ಬೇಳೆ, ಹಾಗೆ ಪ್ರೋಟೀನ್ ಇರುವಂತಹ ವಸ್ತುಗಳನ್ನ ಹೆಚ್ಚು ಸೇವಿಸಿದ ಕೂಡಲೇ ಅದು ಗ್ಯಾಸ್ ಆಗ್ತದೆ. ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಅದೇ ರೀತಿಯಲ್ಲಿ ಅಂತ ವಸ್ತುಗಳು ಹಾಕಿದ್ರೆ ಬಹಳಷ್ಟು ಜಾಸ್ತಿ ಬರ್ತದೆ. ಈಗ ಉದಾಹರಣೆಗೆ ನಾನು ಹೇಳಿದೆ, ನಮ್ಮ ಕಿಚನ್ ವೇಸ್ಟ್ ಜೊತೆಗೆ ಹಾಲ್ ನಲ್ಲಿ ಸಿಗುವಂತಹದ್ದು ಯಾವುದು ಈ ಸಿಹಿ ಪದಾರ್ಥಗಳು, ಜೊತೆಗೆ ಕಡಲೆಬೇಳೆಯ ನೀರು,
ಹಾಗೆ ಗಂಜಿ ತೇಳಿ, ಇದೆಲ್ಲ ಬಹಳಷ್ಟು ಹೆಚ್ಚಿನ ಗ್ಯಾಸ್ ಉತ್ಪತ್ತಿ ಆಗ್ತದೆ ಇದರಲ್ಲಿ. ಅವ್ರು ಹಾಗೆ ಹೇಳಿದಾಗೆ ನನಗೆ ಒಂದು 25 ಲೀಟರ್ ಕ್ಯಾನ್ ಅಲ್ಲಿ ನಾನು ಗಂಜಿ ತೇಳಿಯನ್ನ ತಕೊಂಡು ಬಂದ್ರೆ, ಹಾಗೆ ಹೋಳಿಗೆ ಮಾಡ್ತಾರೆ, ಹೋಳಿಗೆಯಲ್ಲಿ ಉಳಿದಂತಹ ಇದು ಹೋಳಿಗೆ ಮಾಡುವಾಗ ಕಡಲೆಬೇಳೆಯ ನೀರು ಅದಿದ್ರೆ ನನಗೆ ಸಾಧಾರಣ 1 ತಿಂಗಳಿಗೆ ಸಾಕಾಗುವಷ್ಟು ಆಗಿಬಿಡ್ತದೆ. 25 ಲೀಟರ್ ಇದ್ರೆ ನನಗೆ ಸಾಧಾರಣ ಒಂದು 8 ದಿವಸಕ್ಕೆ ಅದರಲ್ಲಿ ನನ್ನ 2 ಮನೆ ಅಥವಾ 2 ಮಂದಿಗೆ ಅಥವಾ 3 ಮಂದಿಗೆ ಬೇಯಿಸುವಂತಷ್ಟು ಗ್ಯಾಸ್ ಬರ್ತಾ ಇರ್ತದೆ. ಗಂಜಿ ತೇಳಿಯಲ್ಲಿ ಅಂತ ಹೈಯೆಸ್ಟ್ ಬರ್ತದೆ. ಉಳಿದ ಗಂಜಿ ಹಾಕಿದ್ರೆ ಅದು ಕೂಡ ಆಗ್ತದೆ, ಅದರಲ್ಲಿ ಕೂಡ ಹೈಯೆಸ್ಟ್ ಬರ್ತಾ ಇರ್ತದೆ. ಇದು ಹ್ಯೂಮನ್ ವೇಸ್ಟ್ ಬಗ್ಗೆ ಇನ್ನ ಸ್ವಲ್ಪ ಸೇರಿಸ್ತೀನಿ. ಈ ಪುಣಾದ ಹತ್ರ ದೇವು ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಡಾಕ್ಟರ್ ಮಾಪುಸ್ಕರ್ ಅನ್ನೋರು ಒಬ್ರು ಇದ್ರು, ಈಗ ಅವ್ರು ಇಲ್ಲ. ಅವರು ಇದ್ರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿ ಹ್ಯೂಮನ್ ವೇಸ್ಟ್, ನೈಟ್ ಸಾಯಿಲ್ ಅಂತೀವಲ್ಲ, ಇದನ್ನ ಮಾಡಿ ಪ್ಲಾಂಟ್ ಗಳನ್ನ ಮಾಡೋದನ್ನ ಮಾಡಿ ಪ್ರಚಾರ ಮಾಡಿ ಅವ್ರದೇ ಒಂದು ಮಲಪ್ರಭಾ ಡಿಸೈನ್ ಅಂತ ಮಾಡಿ ಇಡೀ ಹಳ್ಳಿಗಳಲ್ಲಿ ಹಾಕ್ಸಿದ್ರು. ಆ ಹಳ್ಳಿಗೆ ನಾನು ಹೋಗಿ ಬಂದಿದ್ದೀನಿ, ಅವ್ರು ಎಲ್ಲರೂ ಅದನ್ನ ಬಳಸ್ತಾರೆ. ನೀವು ಒಬ್ಬ ಮನುಷ್ಯನಿಂದ ಸುಮಾರು 125 ಗ್ರಾಮ್ ವೇಸ್ಟ್ ಬರ್ತದೆ ಅಂತ ಲೆಕ್ಕ. ಇದರಲ್ಲಿ ಗ್ಯಾಸಿನ ಉತ್ಪಾದನೆ ಪ್ರಮಾಣ ನಿಮ್ಮ ಈ ಕಿಚನ್ ವೇಸ್ಟ್ ಗಿಂತ ಸ್ವಲ್ಪ ಕಡಿಮೆ ಇದ್ದಿರ್ಬೋದು, ಆದ್ರೆ ಒಟ್ಟು ನಾವು ಜನಸಂಖ್ಯೆಯ ದೃಷ್ಟಿಯಲ್ಲಿ ನೋಡಿದಾಗ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ LPG ಬದಲಾಗಿ ಇದನ್ನ ಉಪಯೋಗಿಸ್ಬೋದು. ಆದ್ರೆ ನಮ್ದು ಸ್ವಲ್ಪ ಏನು ಸೈಕಲಾಜಿಕಲ್ ಇಶ್ಯೂಸ್ ಅದನ್ನೆಲ್ಲ ಉಪಯೋಗಿಸ್ಬೋದಾ ಏನು ಅಂತ ಒಂದೊಂದು ಇರುತ್ತೆ. ಹಾಗಾಗಿ ಇದನ್ನ ಎಲ್ಲೋ ಕೆಲವು ಇದರಲ್ಲಿ ಮಾಡಿದ್ದಾರೆ, ಹಾಸ್ಟೆಲ್ಗಳಲ್ಲಿ ಇದ್ದ ಕಡೆ ಮಾಡಿದ್ದಾರೆ. ಆದ್ರೆ ಇದು ಬಹಳ ಸುಲಭವಾಗಿ ಮಾಡಬಹುದಾದಂತ ಒಂದು ವ್ಯವಸ್ಥೆ. ಈಗಿರುವ ನಿಮ್ಮ ಗೋಬರ್ ಗ್ಯಾಸ್ ಅಥವಾ ಬೇರೆ ಪ್ಲಾಂಟ್ಗೆ ಇದನ್ನು ಕನೆಕ್ಷನ್ ಕೊಡ್ಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು, ಈ ಕಡ್ಲೆ ಹಿಂಡಿ ಹರಳಿಂಡಿ ಅಂತದನ್ನು ನಾವು ಖರೀದಿ ಮಾಡಿ ಇದಕ್ಕೆ ಹಾಕಿದ್ರೆ ಅದ್ರದ್ದು ಕಾಸ್ಟ್ ಇದು ನೀವು ವರ್ಕೌಟ್ ಮಾಡಿ ನೋಡಿದ್ರೆ LPG ಗಿಂತ ಅದು ತುಂಬಾ ಜಾಸ್ತಿ ಬರೋದಿಲ್ವ? ಒಂದ್ ದಿನಕ್ಕೆ 2-2.5 kg ಹಾಕ್ಬೇಕು ಅಂದ್ರೆ ಜಾಸ್ತಿ ಆಗುದಿಲ್ವಾ ಕಾಸ್ಟ್ ಅಂತ ಅದೊಂದು ಸಂಶಯ. ನಾನು ಅದನ್ನ ಮೊದ್ಲಿಗೆ ಹೇಳ್ದೆ, ನೀವು ಗೊಬ್ಬರನ ಏನು ಅಂದ್ರೆ ಕಡ್ಲೆ ಹಿಂಡಿನೆಲ್ಲ ದನಗಳಿಗೆ ಮೇವಾಗಿ ಬಳಸ್ತಾರೆ, ಹಾಗಾಗಿ ಅಂಥದ್ದನ್ನೆಲ್ಲ ಗ್ಯಾಸ್ ಪ್ಲಾಂಟಿಗೆ ಹಾಕೋದಲ್ಲ. ನೀವು ಸಾವಯವ ಕೃಷಿ ಮಾಡ್ತಾ ಇದ್ರೆ ಅಥವಾ ಮಾಡದೇ ಇದ್ರು, ಈಗ ಬಹಳ ಜನ ಬೇವಿನ ಹಿಂಡಿ, ಹೊಂಗೆ ಹಿಂಡಿಗಳನ್ನ ಬಳಸ್ತಾ ಇದ್ದಾರೆ, ಹೌದಾ? ಅವರು ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಅವರು ನೇರವಾಗಿ ಅದನ್ನ ಹಾಕೋ ಬದಲು ಈ ತರದೊಂದು ಪ್ಲಾಂಟಿಗೆ ಹಾಕಿ ಅದರ ಬಗ್ಗಡವನ್ನ ಗಿಡಕ್ಕೆ ಹಾಕಿದ್ರೆ ನಿಮ್ಗೆ ಗೊಬ್ಬರದ ಅಂಶ ಏನೂ ವ್ಯತ್ಯಾಸ ಆಗಿರೋದಿಲ್ಲ. ಬದಲಾಗಿ ಕಡಿಮೆ ಸ್ಲರಿ ಒಳಗಡೆ ಕಾನ್ಸಂಟ್ರೇಟೆಡ್ ಗೊಬ್ಬರದ ಅಂಶ ಸಿಗ್ತದೆ. ನಿಮ್ಮ ಗೊಬ್ಬರಕ್ಕೆ ಗೊಬ್ಬರನೂ ಆಯ್ತು, ಮತ್ತೆ ನಿಮ್ಮ ಗ್ಯಾಸಿಗೆ ಗ್ಯಾಸು ಆಯ್ತು. ನೀವು ಹೇಗಿದ್ರು ನೀವು ಗೊಬ್ಬರ ಖರೀದಿ ಮಾಡೋದ್ರಿಂದ ನಿಮಗೆ ಎಕನಾಮಿಕ್ಸ್ ಪ್ರಶ್ನೆನೆ ಬರೋದಿಲ್ಲ, ಫ್ರೀ ಆಗಿ ಗ್ಯಾಸ್ ಬರ್ತದೆ. ಅದು ಬಹಳ ಒಂದು ಒಳ್ಳೇದು. ಅಂದ್ರೆ ಇದು ಆಕ್ಚುಲಿ ಇದು 2 ಸಮಸ್ಯೆಗಳನ್ನ ಏಕಕಾಲದಲ್ಲಿ ಬಗೆಹರಿಸೋದು. ಅದು ಒಂದು ವೇಸ್ಟ್ ಹ್ಯಾಂಡ್ಲಿಂಗ್, ನಿಮ್ಮ ಮನೆ ವೇಸ್ಟ್ ಅನ್ನ ಅಥವಾ ನಿಮ್ಮ ಗೊಬ್ಬರಕ್ಕೆ ಒಂದು ಪರ್ಯಾಯ. ಇನ್ನೊಂದು ನಿಮ್ಗೆ ಈ ಅನಿಲ ಬರ್ತದೆ. ಸೊ ಇದು 2 ಆ ಪ್ಲಾಂಟ್ ಅಲ್ಲಿ ಆಗ್ತದೆ. ನೀವು ಹಿಂಡಿಯನ್ನ ಅನಿಲಕ್ಕಾಗಿ ಖರೀದಿ ಮಾಡೋದಿಲ್ಲ, ಹಿಂಡಿಯನ್ನ ಖರೀದಿ ಮಾಡೋದು. ನಾನು ಗೊಬ್ಬರಕ್ಕೆ ಬಳಸುವ ಹಿಂಡಿಯನ್ನ ಹೇಳ್ತಾ ಇರೋದು, ನಿಮ್ಮ ತೋಟಕ್ಕೆ ಬಳಸುವಂತ ಹಿಂಡಿ. ಅದನ್ನ ನೀವು ಹೇಗಿದ್ರು ಖರೀದಿ ಮಾಡ್ತೀರಾ. ಈ ಗ್ಯಾಸ್ ಪ್ಲಾಂಟ್ ಮುಖಾಂತರ ಹೋದ್ರೆ ನಿಮ್ಗೆ ಅನಿಲನು ಸಿಗ್ತದೆ. ಸರಿ, ಶ್ರೀಪತಿ ಅವರು ಹೇಳಿದ್ದಕ್ಕೆ ಸಪೋರ್ಟ್ ಆಗಿ ನಾವು ಈ ಹಿಂಡಿಯನ್ನ ನೇರವಾಗಿ ಮರದ ಬುಡಕ್ಕೆ ಹಾಕಿದ್ರು ಕೂಡ ಅದು ಡಿಕಂಪೋಸ್ ಆಗಿದೆ ಅಂದ್ರೆ ಈ ಗ್ಯಾಸ್ಗಳೆಲ್ಲ ಹೊರಗೆ ಹೋದ ನಂತರವೇ ಅದು ಪ್ಲಾಂಟಿಗೆ ಸಿಗುವಂತದ್ದು. ಅದಕ್ಕೆ ಬೇಕಾ ಈಗ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನೆ. ಅಂದ್ರೆ ನಾನು ಸ್ಲರಿ ಟ್ಯಾಂಕಿ ಈ ಮೊದಲು ಗೋಬರ್ ಗ್ಯಾಸ್ ಮಾಡ್ತಾ ಇರುವಾಗ ಒಂದು 11,000 ಲೀಟರ್ನ ಟ್ಯಾಂಕ್ ಮಾಡಿದ್ದೆ. ಈಗ ಆ ಟ್ಯಾಂಕಿಗೆ ಈಗ ನೀವು ಹೇಳಿದಂತಹ ಯಾವುದು ಕೈಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹಾಗೆ ಹರಳ ಹಿಂಡಿಯನ್ನು ಹಾಕ್ತಾ ಇರ್ತೇನೆ. ಒಂದೊಂದು ಬಕೆಟ್ ಹಾಕುವಂತದ್ದು 11,000 ಲೀಟರ್ಗೆ 2-3 ದಿವಸ ಇಡುವಂತದ್ದು. ಆಗ ನೀರಿನಲ್ಲಿ ಗುಳ್ಳೆಗಳು ಬರ್ತಾ ಇರ್ತದೆ. ಅದು ನಿಜವಾಗಿ ಕೂಡ ಇದೆ ಮಿಥೇನ್ ಗ್ಯಾಸ್. ನನಗೆ ಇದು ಗೋಬರ್ ಗ್ಯಾಸ್ ಪ್ಲಾಂಟಿಗೆ ಹಾಕುದಿಲ್ಲ, ಯಾಕೆಂದ್ರೆ ನನಗೆ ಅದು ಅಗತ್ಯ ಇಲ್ಲ. ನನಗೆ ಮಿಚ್ಚದೆ ಕಿಚನ್ ವೇಸ್ಟ್ಗೆ ಅಥವಾ ಬಾಕಿ ಉಳಿದದ್ದೇ ಸಾಕಾಗ್ತದೆ. ನೀವು ನೀರಿನಲ್ಲಿ ಹಾಕಿ ನೋಡಿ, ಬೇಕಾದ್ರೆ ಬಕೆಟ್ ನಲ್ಲಿ 1 ಮುಷ್ಟಿಯಷ್ಟು ಇಂಥ ಹಿಂಡಿಗಳನ್ನ ಹಾಕಿ 1-4 ದಿವಸ ಬಿಡಿ, ಅದರಲ್ಲಿ ನೀರಿನಲ್ಲಿ ಗುಳ್ಳೆಗಳು ಬರ್ತಾ ಇರ್ತದೆ. ಹಾಗೆ ಬಂದು ಡಿಕಂಪೋಸ್ ಆದ ನಂತರ ಅದು ಸಸಿಗಳಿಗೆ ಸಿಕ್ಕುವಂತದ್ದು. ಸಸಿಗಳಿಗೆ ನೀವು ಹಿಂಡಿಯನ್ನು ಹಾಕಿದ್ರೆ ಅದಕ್ಕೆ ಸಾಕಷ್ಟು ನೀರು ಬಿಡಬೇಕು. 1 ದಿವಸ ಅಲ್ಲ, ದಿವಾಸಲು 4 ದಿವಸ ಬಿಟ್ಟರೆ ಸಿಕ್ಕುವಂತಷ್ಟೇ ಅಲ್ಲದೆ ಇದು ಡಿಕಂಪೋಸ್ ಆಗದೆ ಸಸಿಗಳಿಗೆ ನೇರವಾಗಿ ಸಿಕ್ಕೋದಿಲ್ಲ. ಇದನ್ನಾದ್ರೆ ನೀವು ಈ ರೀತಿಯಲ್ಲಿ ನೀವು ದುಡ್ಡು ಕೊಟ್ಟು ನೀವು ಖರೀದಿಸಿ ಪೋರ್ಟೇಬಲ್ ಇದಕ್ಕೆ ಯಾವ್ದು ಗ್ಯಾಸ್ ಪ್ಲಾಂಟ್ ಗೆ ಹಾಕಿದ್ರೆ ಬರುವಂತ ಬಗ್ಗಡ ನಿಜವಾಗಿ ಕೂಡ ನೇರವಾಗಿ ಡೈರೆಕ್ಟ್ಲಿ ನೀವು ಸಸಿಗಳಿಗೆ ಹಾಕಿದ್ರೆ ನೇರವಾಗಿ ಸಿಗ್ತದೆ. ಅಂದ್ರೆ ಕೊಳಿಬೇಕು, ತೊಳೆದು ಅದರಿಂದ ಇರುವಂತಹ ಈ ಗ್ಯಾಸ್ ಹೊರಗೆ ಹೋಗ್ಬೇಕು, ನಂತರ ಸಿಗುವಂತ ಡಿಕಂಪೋಸ್ ಆಗಬೇಕು. ಆದ ನಂತರ ನೀರಿನ ರೂಪದಲ್ಲೇ ಸಸ್ಯಗಳು ಅದನ್ನ ಪಡೆಯುವಂತದ್ದು.
ಸರಿ, ಗೊತ್ತಾಯ್ತು. ಥ್ಯಾಂಕ್ ಯು. ನಾಗರಾಜ್ ಮಾತಾಡ್ತೀರಾ? ನಮ್ಮೂರ್ಲಿ ಒಂದ್ ಮಾಡಿ ತೋರ್ಸಿದ್ರೆ ನಾವೆಲ್ಲ ಮಾಡ್ತಿದ್ವಿ. ನೀವು ಅಲ್ಲಿ ಮನೇಲಿ ಮಾಡ್ಕೊಂಡಿದ್ರೆ ನಮ್ಗೆ ಗೊತ್ತೇ ಆಗಿಲ್ಲ. ಅಲ್ಲ ಅಲ್ವಾ? ಇದು ನಮ್ ಗೋಪಾಲ್ ಮನೇಲಿ ಅವ್ರು ಮಾಡಿದ್ರು ನಾವು ನೋಡ್ತಿದ್ವಿ. ಯಾರಾದ್ರೂ ಆಸಕ್ತಿ ತೋರಿಸಿದ್ರೆ ಎಲ್ ಬೇಕಾದ್ರೂ ಮಾಡ್ಬೋದು. ಬೆಂಗಳೂರಲ್ಲೂ ಮಾಡಿದೆ, ಮಂಗಳೂರಲ್ಲೂ ಮಾಡಿದೆ. ನೀವು ಆಸಕ್ತಿ ತೋರಿಸಿ ಇಂಥದ್ದೊಂದು ಇದೆ ಅನ್ನೋದನ್ನ ನಾನು ಬಹಳ ಸಂದರ್ಭದಲ್ಲಿ ಬಹಳ ವೇದಿಕೆಗಳಲ್ಲಿ ಹೇಳಿದೀನಿ. ಅಲ್ಲ, ಆಸಕ್ತಿ ಈಗ ನಾನು ಮಾಡಿಸ್ತೀನಿ ಅಂತಂದ್ರೆ ನಾವು ಮಾಡ್ಬೋದು. ನಾನ್ ಮುಂಚೆ ದನ ಇದ್ದಾಗ ಮಾಡಿದ್ದೆ, ಈಗ ಇಲ್ವಲ್ಲ. ದನ ಬೇಡ ಇದಕ್ಕೆ. ಅಲ್ಲ, ಇದಕ್ಕೆ ದನಗಳು ಬೇಡ. ಅವಾಗ ಇದ್ ಮಾಡ್ತೇವೆ, ನಾಲ್ಕಡಿ ತೆಗೆದು ಮಾಡಿದ್ನಲ್ಲ, ಅದು ಗೊಬ್ಬರ ಗ್ಯಾಸ್ ಪ್ಲಾಂಟ್. ಇದನ್ ಮಾಡ್ಬೋದು ಅಂತ ನಾನು ಹೇಳಿದ್ದೆ. ಒಂದ್ಸಲ ತೋರ್ಸಿದ್ನು. ನಾನ್ ನಿಮ್ ಮನೆಗೆ ಬಂದು ನೋಡಿಲ್ಲ, ನೋಡಿದ್ರೆ ಮಾಡೇ ಬಿಡ್ತಿದ್ದೆ. ಇಲ್ಲ ನಾಗರಾಜ್ ಅವ್ರು, ನಿಮ್ಮ ಪ್ರಶ್ನೆ ನೇರವಾಗಿ ಹೇಳಿ. ಅವ್ರ ಪ್ರಶ್ನೆ ಏನಂದ್ರೆ ನಮ್ಮ ಲಿಂಗದಳ್ಳಿನಲ್ಲಿ ಹಾಕ್ಬೋದಾಗಿ ತೋರ್ಸಿದ್ರೆ ನಾವು ಮಾಡ್ಕೋತಿದ್ವಿ ಅಂತ. ಈ ಪ್ಲಾಂಟ್ ತೋರ್ಸ್ಬೇಕಾಗೇ ಇಲ್ಲ, ಬಂದು ಮನೆಗೆ ಬಂದು ನೋಡ್ಬೇಕಾಗಿಲ್ಲ. ಚಿತ್ರ ಹಾಕಿದ್ರೆ ಯಾಕೆ ನಾ ಬಹಳಷ್ಟು ಜನಕ್ಕೆ ಚಿತ್ರನ ಬರೆದ್ಬಿಟ್ಟು ನಾನು ಕಳಿಸ್ಬಿಟ್ಟು ಆ ಪ್ಲಂಬರ್ಗೆ ಹೇಳ್ಬಿಟ್ಟಿದ್ದೀನಿ, ಅವರೇ ಹೋಗಿ ಮಾಡಿದ್ದಾರೆ. ಅಷ್ಟು ಸರಳವಾಗಿದೆ ಈ ಕಿಚನ್ ವೇಸ್ಟ್ ಗ್ಯಾಸ್ ಪ್ಲಾಂಟ್. ಸರಿ, ನೋಡೋಣ, ನೀವ್ ಒಂದ್ಸತಿ ಹಾಗಾದ್ರೆ ಮಾಡ್ಸು. ಸರಿ, ಓಕೆ. ಶಾರದಾ ಗೋಪಾಲ್. ನಾನು ಧಾರವಾಡದ ಸಿಟಿಯಲ್ಲಿ ಇದ್ಕೊಂಡು ಈಗ ಒಂದು 20 ವರ್ಷದ ಹಿಂದೆನೆ ಈ ಗೋಬರ್ ಗ್ಯಾಸ್ ಪ್ಲಾಂಟ್ ಮಾಡಿಸಿದೀನಿ. ನಮ್ಮ ಮನೇಲಿ ಸುಮಾರು ಏನಿಲ್ಲ ಅಂದ್ರೆ 15 ವರ್ಷ ಅದು ಉಪಯೋಗ ಆಯ್ತು. ಆದ್ರೆ ಆಮೇಲೆ ಅದ್ರೊಳಗೆ ನೀರ್ ತುಂಬ್ಕೊಳ್ಳಿಕ್ ಹತ್ಬಿಡ್ತು. ಯಾಕೆ ಅಂತ ಗೊತ್ತಾ, ಅಂದ್ರೆ ಕೆಳಗಡೆ ಎಲ್ಲ ಅದು ಏನು ತೂತಾಗಿ ಏನೋ ಗೊತ್ತಿಲ್ಲ, ಒಟ್ಟು ನೀರ್ ಒಳಗ್ ಬಹಳ ಸೇರ್ಲಿಕ್ಕೆ ಹತ್ಬಿಡ್ತು. ಹಂಗಾಗಿ ನಾನು ಈಗ ಅದನ್ನ ಬಂದ್ ಮಾಡ್ಬೇಕಾಗಿತ್ತು. ದಿನ ಬಂದು ಟೈಪ್ ಮಾಡಿಸಿದ್ದೆ, ಮತ್ತೆ ಬೀದಿಲ್ ಬಿದ್ದ ಸಗಣಿಯನ್ನು ತಂದು ಹಾಕಿ ಅದ್ರ ಜೊತೆಗೆ ನಮ್ ಟಾಯ್ಲೆಟ್ ಕೂಡ ಕನೆಕ್ಷನ್ ಕೊಟ್ಟಿದ್ದೆ. ನನಗಿದು ಕಿಚನ್ ವೇಸ್ಟ್ ಇದೇನು ತರಕಾರಿ ಸಿಪ್ಪೆ ಇವನ್ನೆಲ್ಲ ಎಲ್ಲ ಹಾಕ್ಬೋದು ಅಂತ ನನ್ ಕಲ್ಪನೆ ಇರ್ಲಿಲ್ಲ. ಈಗ ಅನಿಸ್ತಾ ಇದೆ ಅದನ್ನ ಮುಚ್ಚಬಾರ್ದಾಗಿತ್ತು ಅಂತ ಹೇಳಿ. ಆದ್ರೆ ಶ್ರೀಪತಿಯವರು ಮಾಡಿದ್ದನ್ನ ನಾವು ಹೋಗಿ ನೋಡ್ಕೊಂಡ್ ಬಂದಿದೀವಿ. ಅದು ಬೇರೆ ಕೆಲಸಗಳಲ್ಲಿ ವಿಚಾರವನ್ನು ಬದಿಗಿಟ್ಟಿದೀವಿ. ಈಗ ಮಾತ್ರ ಮಾಡ್ಸೋದೇ ಬೇಕು. ಈಗ ಮಾಡಿಸ್ಲಿಕ್ಕೆ ತಯಾರಿದೀವಿ. LPG ಸಿಗ್ತಾ ಇಲ್ಲ ಹಾಗೆ. ಅದು ಒಂದ್ ಕಾರಣ. ಮತ್ತೆ ನಿಮ್ಗೆ ಇದು ಆಸಕ್ತಿ ಇದೆ, ನಾ ಮಾಡಿ ಕೈ ಬಿಟ್ಟವಳಲ್ಲ. LPG ನಮಗೆ ಸುಲಭದಲ್ಲಿ ಸಿಗ್ತಿದ್ದ ಕಾರಣ ಇದೆಲ್ಲ ಹಿಂದೆ ಹೋಯ್ತು ಮೇಡಮ್. ಇಲ್ಲದಿದ್ರೆ ಸುಲಭದಲ್ಲಿ ಸಿಗ್ತಾ ಇರುವಾಗ್ಲೂ ನಾನ್ ಮಾಡ್ಕೊಂಡು ವರ್ಷಕ್ಕೆ ಒಂದೇ LPG ತಗೋತಾ ಇದ್ದೆ. ಅದು ಹಾಳಾಗಿದ್ರಿಂದ ಬಿಡ್ಬೇಕು. 3-4 ಮಾಡೆಲ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು. ಶಿವಾಜಿ ಕಾಗಣೇಕರ್ ಅಂತ ಹೇಳಿ ಬೆಳಗಾವ್ನಲ್ಲಿ ಏನಿದ್ದಾರೆ, ಅವರು ಬೆಳಗಾವ್ ತಾಲೂಕಿನಲ್ಲಿ ಸಾವಿರಾರು ಮನೆಗಳಲ್ಲಿ, ಹಳ್ಳಿಗಳಲ್ಲಿ ಮತ್ತೆ ಶಹರದಲ್ಲಿ ಕೂಡ ಮಾಡಿಸಿದ್ದಾರೆ. ಅದು ಮತ್ತೆ ಟಾಯ್ಲೆಟ್ ಕನೆಕ್ಷನ್ ಹಳ್ಳಿಗಳಲ್ಲಿ ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅವ್ರಿಗೆ ಸ್ವಲ್ಪ ಬಹಳ ಬೇಜಾಗಿತ್ತು, LPG ಸಿಕ್ಕಿದ್ರಿಂದ ನಮ್ ಜನ ಇದನ್ನ ಸರಿಯಾಗಿ ಬಳಸ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಈಗ ಇವತ್ತೇ ಒಂದು ಫೋಟೋ ನೋಡಿದೆ, ಆ ಹಳ್ಳಿಗಳ ಕಟ್ಟನ್ಬಾವಿಯ ಸುತ್ತಮುತ್ತಲ ಹಳ್ಳಿಗಳಿಗೆ ಜನರಿಗೆ ಈ ಯುದ್ಧದಿಂದ ಏನು ಚಿಂತೆ ಇಲ್ಲ, ಆರಾಮಾಗಿ ತಮ್ಮ ಒಲೆ ಉರ್ಸ್ಕೊತಾ ಇದ್ದಾರೆ ಅಂತ ಹೇಳಿ. ನಾನು ಆಮೇಲೆ ಹಾಕ್ತೀನಿ ಗುಂಪಿನಲ್ಲಿ. ಪ್ರಶ್ನೆ ಏನಿಲ್ಲ, ನಂದು ನಾ ಮತ್ತೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ರಜತ್ ಅವರು. ನಮಸ್ತೆ ಸರ್. ಸರ್, ಇದು ಸ್ಟೋರೇಜ್ ಪಾಸಿಬಿಲಿಟಿ ಹೇಗಿದೆ ಸರ್? ಇದು ಅಂದ್ರೆ ಈಗ ಎಕ್ಸೆಸ್ ಆಗಿ ಬಂದಿದ್ದನ್ನ ಈಗ ನಾವು LPG ಅಲ್ಲಿ ಸಿಲಿಂಡರ್ ಸ್ಟೋರ್ ಮಾಡ್ತೀವಲ್ಲ, ಎಕ್ಸೆಸ್ ಆಗಿ ಬಂದಿದ್ದೇನಾರ ಸ್ಟೋರೇಜ್ ಮಾಡೋ ಪಾಸಿಬಿಲಿಟಿ ಹೇಗಿದೆ? ಮತ್ತೆ ಗೊತ್ತಾಯ್ತು, ನಿಮ್ ಪ್ರಶ್ನೆ ಗೊತ್ತಾಯ್ತು. ತುಂಬಾ ಕಂಪನಿಗಳು ಇದೆ. ನಿಮ್ಮ ಗ್ಯಾಸ್ ಉತ್ಪಾದನೆ ಆಗೋ ಪ್ರಮಾಣ, ಈಗ ಒಂದು ಹಾಸ್ಟೆಲ್ ಇಂಥ ಕಡೆ ತುಂಬಾ ಆಗುತ್ತೆ, ಅಥವಾ ಬೇರೆ ರಾ ಮೆಟೀರಿಯಲ್ ಎಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿ ಅದಕ್ಕೋಸ್ಕರನೇ ಪ್ಲಾಂಟ್ ಹಾಕೋದಾದ್ರೆ ಬಲೂನ್ ಟೈಪ್ ಸ್ಟೋರೇಜ್ ಸಿಸ್ಟಮ್ ಇದೆ. ಅಲ್ಲಿ ಬಂದಿರುವಂತ ಪ್ಲಾಂಟಿನ ಗ್ಯಾಸ್ ನ ಬಲೂನ್ ಅಲ್ಲಿ ತುಂಬಿಸಿಟ್ಟು ಮಾಡೋದು. ಅದ್ರ ಜೊತೆಗೆ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್, ಹೈಡ್ರೋಜನ್ ಸಲ್ಫೈಡ್ ಇದನ್ನೆಲ್ಲ ತೆಗೆದು ಬರೇ ಮೀಥೇನ್ ಸ್ಟೋರ್ ಮಾಡುವಂತ ವ್ಯವಸ್ಥೆನೂ ಇದೆ. ಬಟ್ ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಗೆ ಪೈಪ್ ಲೈನ್ ಮುಖಾಂತರ ತಗೊಂಡೋಗ್ಬೇಕು. ಇದರಲ್ಲಿ ಸಿಲಿಂಡರ್ ತಗೊಂಡು ಹೋಗೋದಾದ್ರೆ ಇದನ್ನ ಕಾಂಪ್ರೆಸ್ ಮಾಡಿದ್ರೆ ಲಿಕ್ವಿಫೈ ಆಗಲ್ಲ. ಯಾಕಂದ್ರೆ ತುಂಬಾ 40 ಬಾರ್ ಪ್ರೆಷರ್ ಬೇಕು ಇದು ಲಿಕ್ವಿಫೈ ಆಗಕ್ಕೆ. ಅಷ್ಟು ಪ್ರೆಷರ್ ಅನ್ನ ಇಡುವಂತ ಕಂಟೈನರ್ ತೂಕನೇ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನ ಹೈ ಪ್ರೆಷರ್, ಈಗೇನು ಹೆಂಗೆ ಇದಿದೆಯಲ್ಲ CNG, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಆ ತರ ಸಿಲಿಂಡರ್ ಅಲ್ಲಿ ತುಂಬಿಟ್ಟು ತಗೊಂಡು ಹೋಗೋ ವ್ಯವಸ್ಥೆನೂ ಇದೆ, ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದೆಲ್ಲವೂ ಈಗ ಆಲ್ರೆಡಿ ಇದೆ, ದೊಡ್ಡ ದೊಡ್ಡ ವ್ಯವಸ್ಥೆಗಳು. ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವು ಮೌಂಟ್ ಅಬು
ಈಶ್ವರಿಯ ಪ್ರಜಾಪಿತ ಈಶ್ವರಿಯ ವಿದ್ಯಾಲಯ ಏನಿದೆ, ಅವರು ತುಂಬಾ ಫೇಮಸ್ ಆಗಿರೋ 2 ವಿಚಾರಕ್ಕೆ. ಒಂದು, ಅವ್ರು ಪೂರ್ತಿ ಕುಕಿಂಗ್ ಅನ್ನ ಸೋಲಾರ್ ಅಲ್ಲಿ ಮಾಡ್ತಾ ಇದ್ದಾರೆ, ಕಾನ್ಸಂಟ್ರೇಟೆಡ್ ಸೋಲಾರ್ ಪ್ಲಾಂಟ್ ಹಾಕಿ ಸ್ಟೀಮ್ ಜನರೇಟ್ ಮಾಡಿ. ಇನ್ನೊಂದು, ಅವ್ರು ಇತ್ತೀಚೆಗೆ ಮಾಡಿರೋದು ಅವ್ರದ್ದು ಮತ್ತೆ ಬೇರೆ ಎಲ್ಲರದ್ದು ವೇಸ್ಟ್ ತಗೊಂಡು ಅದರಲ್ಲಿ ಗ್ಯಾಸ್ ಉತ್ಪಾದನೆ ಮಾಡಿ ಅದನ್ನ ದೊಡ್ಡ ದೊಡ್ಡ ಬಲೂನ್ ಅಲ್ಲಿ ತುಂಬಿಟ್ಟು ಅದರಿಂದ ಅವರು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಉಪಯೋಗಿಸ್ಕೊತಾ ಇದ್ದಾರೆ. ಸೊ ಅದು ಬಹಳ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗಿ ಅದು ಕೆಲಸ ಮಾಡಿದೆ. ಅವ್ರಿಗಾಗಲೇ ಅದಕ್ಕೆ ಹಾಕಿರೋ ದುಡ್ಡು ವಾಪಸ್ಸು ಬಂದಿದೆ. ಸೊ ಇದು ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೀವು ಸ್ಟೋರೇಜ್ ಮಾಡ್ಬೋದು, ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ದೊಡ್ಡ ಪ್ರಮಾಣದಲ್ಲಿ ಬಂದ್ರೆ ಅದೆಲ್ಲವೂ ಸಾಧ್ಯ. ನನ್ನ ಕ್ವಶನ್ ಏನಂದ್ರೆ, ಇವಾಗ ನಾವು ಮಾರ್ಕೆಟ್ ಅಲ್ಲಿ ತುಂಬಾ ವೇಸ್ಟ್ ವೆಜಿಟೇಬಲ್ಸ್ ಮತ್ತೆ ಸಿಗ್ತದಲ್ಲ, ಫ್ರೂಟ್ಸ್ ಎಲ್ಲ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಅನ್ನ ರಾಶಿ ವೇಸ್ಟ್ ಅಂತ ಹಾಕಿರ್ತಾರೆ, ಡಂಪ್ ಮಾಡಿರ್ತಾರೆ. ಅದು ಡಂಪಿಂಗ್ ಯಾರ್ಡಿಗೆ ಹೋಗುವವರೆಗೆ ಅದಲ್ಲಿ ಅಂದ್ರೆ ಕೊಳ್ತೋಗಿರ್ತದೆ ಆಲ್ಮೋಸ್ಟ್. ಇದನ್ನ ಯೂಸ್ ಮಾಡಬಹುದಾ ಹೇಗೆ ಅಂತ? ಮಾಡ್ಬೋದು. ನಾನ್ ಮೊದಲೇ ಹೇಳ್ದಾಗೆ ಏನು ಸೆಲ್ಯುಲೋಸ್ ತರಕಾರಿಗಳು ಅಂದ್ರೆ ಹೆಚ್ಚು ಕಮ್ಮಿ ನಾರಿನಂಶ ಇರುವಂತ ತರಕಾರಿಗಳಾದ್ರೆ, ಈ ಆಲೂಗೆಡ್ಡೆ ಇಂಥದ್ದೆಲ್ಲ ಆದ್ರೆ ಅದರಲ್ಲಿ ಸಾಕಷ್ಟು ಗ್ಯಾಸ್ ಬರುತ್ತೆ. ಬೇರೆ ತರದ್ದು ಎಲೆಗಳು ಇಂಥದ್ದು ಇರುವಂತದ್ದಾದ್ರೆ ಗ್ಯಾಸಿನ ಅಂಶ ಕಡಿಮೆ ಆದ್ರೆ ಖಂಡಿತವಾಗಿ ಇದನ್ನ ಬಳಸಿ ಗ್ಯಾಸ್ ಉತ್ಪಾದನೆ ಮಾಡ್ಬೋದು. ಹೋಟೆಲ್ಗಳಲ್ಲೆಲ್ಲ ತುಂಬಾ ತ್ಯಾಜ್ಯಗಳು ಈ ರೀತಿಯಲ್ಲಿ ಸಿಗ್ತದೆ. ನಾನು ಹಾಲ್ನದ ಬಗ್ಗೆ ನಾನು ಹೇಳಿದೆ, ಹೋಟೆಲ್ಗಳಲ್ಲಿ ಕೂಡ ನೀವು ಸಂಜೆ ಹೊತ್ತಿನಲ್ಲಿ ಅಥವಾ ಇತ್ತ ದಿಕ್ಕಿನಲ್ಲಿ ನಾವು ಒಂದು ಕನೆಕ್ಷನ್ ಇಟ್ಟುಕೊಂಡು ಬಕೆಟ್ ನಲ್ಲಿ ಅಥವಾ ಕ್ಯಾನ್ ಗಳಲ್ಲಿ ತುಂಬಿಸಿಕೊಂಡು ತರುವಂತವರು ಕೂಡ ಇದ್ದಾರೆ. ಅದನ್ನ ಈ ರೀತಿಯಲ್ಲಿ ಪ್ಲಾಂಟ್ ಗೆ ಅಥವಾ ಬೇರೆ ಹಾಗಲ್ಲ ನಾನು ಕೇಳಿದೆ. ಈಗ ಗ್ಲೋಬಲ್ ಮಾರ್ಕೆಟ್ ಎಲ್ಲ ನಮ್ಗೆ ರೀಚೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಆಗಿರುವಾಗ ನಮ್ಮಲ್ಲಿ ತುಂಬಾ ನಾನು ದಿನ ನೋಡ್ತೇನೆ, ತುಂಬಾ ಅಂದ್ರೆ ತುಂಬಾ ವೇಸ್ಟ್ ಡಂಪ್ ಯಾರ್ಡ್ ಅಲ್ಲಿ ಹೋಗುವವರೆಗೂ ಅಲ್ಲೇ ಇದು ಹಾಕೊಂಡೇ ಇರುತ್ತೆ. ಅದನ್ನು ಖಂಡಿತ ಅದಕ್ಕೋಸ್ಕರ ಓಕೆ, ಥ್ಯಾಂಕ್ ಯು. ಬರುವಂತದ್ದು ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್. ಇನಿಷಿಯಲ್ ಪುನಃ ಅಲ್ಲಿಗೆ ಬರ್ತೇವೆ. ಯಾರು ಕಷ್ಟ ಪಡ್ತಾರೆ ನಮಗೆ LPG ಇರುವಾಗ ಇದು ಯಾಕೆ ಅಂತ ಹೇಳಿ. ನೀವು ಹೇಳಿದ ಕರೆಕ್ಟ್. ಅದನ್ನ ನಾವು ತರಬೇಕು ಅಂತ ಹೇಳಿದ್ರೆ, ಈಗ ನೋಡಿ ಬಟಾಟೆ ಕೊಳ್ತದುಂಟು, ಟೊಮೆಟೊ ಕೊಳ್ತದುಂಟು, ಇತರ ತರಕಾರಿ ತರುವುದು ಹೇಗೆ? ಆವಾಗ ನಿಮಗೆ ಪ್ರಶ್ನೆ ಬರ್ತದೆ, ವಾಸನೆ ಬರ್ತದೆ, ಅದನ್ನು ಟ್ರಾನ್ಸ್ಪೋರ್ಟ್ ಹೇಗೆ? ಇದೆಲ್ಲ ಸಮಸ್ಯೆ ಬರುವಾಗ ಇದರ ಉತ್ಸಾಹ ಬರಿಯ ಬೇಡ ಅಂತ ಸುಮ್ಮನೆ ಕೂತ್ಕೊಳ್ತಾರೆ. ನೀವು ಹೇಳಿದ ಕರೆಕ್ಟ್, ಖಂಡಿತವಾಗಿ ಮಾಡ್ಬೋದು. ಬೇರೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಇದೊಂದು 5 ನಿಮಿಷ. ನಮ್ದೇ ಪ್ರಶ್ನೆ ಇದೆ. ಇದು ತರಕಾರಿ ಸಿಪ್ಪೆಗಳನ್ನೆಲ್ಲ ಕಿವುಚಿಯೋ ಹಾಕ್ಬಹುದಾ, ಸಣ್ಣ ತುಂಡುಗಳನ್ನ ಹಾಕ್ಬಹುದಾ, ಅಥವಾ ಮಿಕ್ಸರ್ಗೆ ಹಾಕಿ ಮಾಡಿ ಹಾಕ್ಬೇಕಾ? ಇದು ಕಿವಿಚಿ ಅಂದ್ರೆ ಮಿಕ್ಸರಿಗೆ ಹಾಕಿದ್ರೆ ಅದು ಗ್ಯಾಸ್ ಬಿಡುಗಡೆ ಆಗುವ ವೇಗ ಜಾಸ್ತಿ, ಆಮೇಲೆ ಸುಲಭವಾಗಿ ಬ್ಯಾಕ್ಟೀರಿಯಾಗಳು ಅದನ್ನ ತಿನ್ನೋದಕ್ಕೆ ಆಗುತ್ತೆ. ನೀವು ತುಂಡುಗಳನ್ನ ಹಾಕಿದ್ರೆ ಅದು ಗಟ್ಟಿ ತುಂಡಿದ್ರೆ ಅದಕ್ಕೆ ತುಂಬಾ ದಿನ ಬೇಕು, ಅದು ತಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅಥವಾ ನಾನು ಕಿಚನ್ ವೇಸ್ಟ್ ಗ್ಯಾಸ್ ಪ್ಲಾಂಟಿನ ಡಿಸೈನ್ ಬಗ್ಗೆ ಹೇಳೋದಾದ್ರೆ, ಅಲ್ಲಿ ಫ್ಲೋ ಪಾತ್ ಪೈಪ್ ಅಲ್ಲಿ ಹೋಗಿ ಮತ್ತೆ ಬೆಂಡ್ ಆಗಿ ಹೋಗೋದ್ರಿಂದ ಅದು ಮಧ್ಯದಲ್ಲಿ ಸಿಗಿ ಹಾಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ಬ್ಯಾಕ್ಟೀರಿಯಾಗಳ ದೃಷ್ಟಿಯಿಂದ ಯಾವುದು ಪೂರ್ತಿಯಾಗಿ ನೀರಲ್ಲಿ ಸೇರ್ಕೊಂಡಿರುತ್ತೋ ಅದು ಬಹಳ ಬೇಗ ಅದಕ್ಕೆ ಆಹಾರವಾಗಿ ಸಿಗುತ್ತೆ. ಹಾಗಾಗಿ ಪ್ರಿಫರಬಲಿ ಇಟ್ ಶುಡ್ ಬಿ ಇದನ್ನ ಮಾಡೋದು ಒಳ್ಳೇದು. ಇದನ್ನ ಬಿಟ್ರೆ ಎಷ್ಟು ದಿನದವರೆಗೆ ನಾವು ಆ ಬ್ಯಾಕ್ಟೀರಿಯಾ ಸಂಪೂರ್ಣ ಸಾಯ್ದೇ ಇರೋ ಹಾಗೆ ಎಷ್ಟು ದಿನದವರೆಗೆ ಬಿಡಿಸ್ಕೋಬಹುದು? ಈಗ ಒಂದು 15 ದಿನ ಹೊರಗಡೆ ಹೋಗ್ಲಿ ಮಾಡ್ಲಿಕ್ಕೆ ಅಡ್ಡಿಲ್ಲ. 15 ದಿನ 1 ತಿಂಗಳಾದ್ರೂ ಹೋಗ್ಬೋದು. ಬಟ್ ಫಸ್ಟ್ ಸ್ವಲ್ಪ ನಿಧಾನ ಕಡಿಮೆ ಹಾಕೋದು ಒಳ್ಳೇದು. ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ, ಅದು ಮತ್ತೆ ಪಿಕಪ್ ಆಗ್ಲಿಕ್ಕೆ ಏಕದಮ್ ನೀವು ಅದ್ರದ್ದು ಫುಲ್ ಕೆಪಾಸಿಟಿ ಹಾಕೋದ್ ಬೇಡ. ನಾವು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೂ ಇದನ್ನೆಲ್ಲ ಹೇಳಿರ್ತೀವಿ, ಯಾವ ತರ ಅದನ್ನ ದಿನ ಸ್ವಲ್ಪ ಹಾಕಿ ಆಮೇಲೆ ಪೂರ್ಣ ಪ್ರಮಾಣಕ್ಕೆ ಹೋಗಿ ಅಂತ. ಅದೇ ತರ ನೀವು 1 ತಿಂಗಳು ಬಿಟ್ಟಿದ್ರೆ ಸ್ವಲ್ಪ 1 ಕೆಜಿ, ಅರ್ಧ ಕೆಜಿ, ಈಗ ಒಂದು 4 ಕೆಜಿ ಸಿಸ್ಟಮ್ ಆಗಿದ್ರೆ ಮೊದಲು ಸ್ವಲ್ಪ 1 ಕೆಜಿನೇ ಒಂದಿಷ್ಟು ದಿನ ಹಾಕಿ ಆಮೇಲೆ ನಿಧಾನವಾಗಿ ಜಾಸ್ತಿ ಮಾಡೋದು ಒಳ್ಳೇದು. ಇಲ್ಲಾಂದ್ರೆ ಹುಳಿ ವಾಸನೆ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಅಸಿಡಿಕ್ ಆಗಿ ನಿಮ್ಮ ಸ್ಲರಿ ಕನ್ವರ್ಟ್ ಆಗಿರುತ್ತೆ. ಅಂತ ಕಡೆ ಅದನ್ನ ಖಾಲಿ ಮಾಡಿಯೇ ಮಾಡ್ಬೇಕಾಗುತ್ತೆ. ಸೊ ಅದನ್ನ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಅಂತ ವಾಸನೆ ಇಲ್ಲ ಅಂದ್ರೆ ಇದನ್ನೇ ರಿವೈವ್ ಮಾಡ್ಬೋದು.
ಶಂಕರ್ ಸರ್, ನೀವು ಡೋಮ್ ನಲ್ಲಿ ನೀವು ಹಾಕೋದಾದ್ರೆ ಡೈರೆಕ್ಟ್ ಹಾಕ್ತೀರಾ ತರಕಾರಿ ಸಿಪ್ಪೆನೆಲ್ಲ, ಅಥವಾ ನೀವು ತರಕಾರಿ ಸಿಪ್ಪೆಗಳನ್ನ ಕಿಚನ್ ವೇಸ್ಟ್? ನಮ್ದಂದ್ರೆ ದೊಡ್ಡ ಪ್ಲಾಂಟ್ ಆದ ಕಾರಣ ಕಿಚನ್ ವೇಸ್ಟ್ ತರಕಾರಿ ಎಲ್ಲವನ್ನು ಹಾಗೆ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ಈಗ ನೋಡಿ ಸಾಂಬಾರ್ನಲ್ಲಿ ಪೀಸಸ್ ಎಲ್ಲ ಇದೆ, ಅದನ್ನ ಹಾಗೆ ಹಾಕ್ತಾನೆ, ತೊಂದ್ರೆ ಆಗುದಿಲ್ಲ. ಅಂದ್ರೆ ನನ್ನ ಡೂಮ್ ಸ್ವಲ್ಪ ದೊಡ್ಡದಿದ್ದ ಕಾರಣ, ಈಗ ಅವ್ರು ಹೇಳಿದ್ದು ಬರೀ ಇದ್ರದ್ದು ಪೋರ್ಟೇಬಲ್ ಡೂಮ್ ಸ್ವಲ್ಪ ದೊಡ್ಡ, ಅದನ್ನೆಲ್ಲ ಹಾಗೆ ಹಾಕ್ತೇವೆ ನಾವು, ಅದನ್ನು ಪೀಸ್ ಮಾಡುವಂತ ಅಗತ್ಯ ಇಲ್ಲ. ತರಕಾರಿ ಸಿಪ್ಪೆ ಆಗ್ಲಿ, ಅಂದ್ರೆ ನನಗೆ ಈಚೆದೇ ಸಾಕಷ್ಟು ಪದಾರ್ಥಗಳೇ ಸಿಕ್ಕುವ ಕಾರಣ ತರಕಾರಿ ಸಿಪ್ಪೆ ಅದು ಇದೆಲ್ಲ ಕಡಿಮೆ ಹಾಕ್ಬೋದು, ಹಾಕಿಕೊಳ್ಳುವ ಚಾನ್ಸ್ ಇರ್ತದೆ. 25 ವರ್ಷದಿಂದ ನಿಮ್ದು ಯಾವ್ದು ರಿಪೇರಿಗೆ ಏನು ಬರ್ಲಿಲ್ಲ? ಒಂದು ಪೈಸೆ ಹಾಕ್ಲಿಲ್ಲ ನಾವು ರಿಪೇರಿಗೆ. ಪೈಪ್ ಲೈನ್ ಕೂಡ ಅದೇ ರೀತಿಯಲ್ಲಿ ಉಂಟು, ಯಾವುದೇ ಸಮಸ್ಯೆ ನಮಗೆ ಬರ್ಲಿಲ್ಲ. ಮತ್ತೆ ಅದರಲ್ಲಿ ಮಾಯಿಶ್ಚರ್ ಬರ್ತದೆ ಅಂತ ಹೇಳಿ ಅದಕ್ಕೆಲ್ಲ ಟ್ಯಾಪ್ ಇಟ್ಟಿದ್ದೇನೆ ನಾನು ತೆಗಿಲಿಕ್ಕೆ, ಅದು ಕೂಡ ಬರ್ಲಿಲ್ಲ, ನನಗೆ ಅಗತ್ಯ ಬರ್ಲಿಲ್ಲ ಅದು. ಓಕೆ. ಮತ್ತೆ ಸಾಮಾನ್ಯವಾಗಿ ನಾನ್ ವೆಜ್ ಕೂಡ ಹಾಕ್ಬೋದಾ? ಯಾವ್ದು ಹೇಳಿ? ನಾನ್ ವೆಜ್ ತಿಂದವರು? ನಾನ್ ವೆಜ್ ಅಂದ್ರೆ ನನಗೆ ಅದರ ಅನುಭವ ಇಲ್ಲ, ಹಾಕ್ಬೋದು ಅಂತ ಕಾಣ್ತದೆ. ಅಲ್ಲ, ಮೂಳೆಗಳೆಲ್ಲ ಜೀರ್ಣ ಆಗೋಲ್ಲ, ವೆಜಿಟೇರಿಯನ್ ಉಪಯೋಗಿಸುವಂತದ್ದು. ಅಲ್ಲ, ಮೂಳೆ ಇಂಥದ್ದೆಲ್ಲ ಇದ್ರೆ ಅದು ಕರ್ಗೋದಿಲ್ಲ. ಬಟ್ ನೀವು ಬೇರೆ ಮೂಳೆ ಇಲ್ದೇ ಇರೋಂಥದ್ದು ಯಾವ್ದು ಹಾಕಿದ್ರು ಸ್ವಲ್ಪ ಟೈಮ್ ಜಾಸ್ತಿ. ಅದು ಬೇಸಿಕಲಿ ಫ್ಯಾಟ್, ಅದು ಫ್ಯಾಟ್ ಅನ್ನ ಆಯಿಲ್ ಫ್ಯಾಟ್ ಇರೋದ್ರಿಂದ ಅದನ್ನ ಅದು ಜೀರ್ಣ ಮಾಡ್ಕೊಳ್ಳುತ್ತೆ, ಬಟ್ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗ್ತದೆ. ಬಟ್ ಮೂಳೆ ಎಲ್ಲ ಹಾಕಿದ್ರೆ ಅದು ಕರ್ಗೋದಿಲ್ಲ, ತಳದಲ್ಲಿ ಕೂತ್ಕೊಳ್ಳುತ್ತೆ ಅಷ್ಟೇ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಬ್ಲಾಕ್ ಆಗೋ ಸಾಧ್ಯತೆಗಳು ಇರುತ್ತೆ. ಅದೇ ಯಾವ ಮಾಡೆಲ್ ಅಂತ, ದೀನಬಂಧು ಮಾಡೆಲ್ ಅವರಲ್ಲಿ ವರ್ಕ್ ಆಗಿದೆ, ಬಟ್ ಜನರಲ್ ಆಗಿ ದೀನಬಂಧು ಮಾಡೆಲ್ ಬಹಳ ಕಡೆ ಲೀಕೇಜ್ ಆಗೋದು, ಇಲ್ಲ ಔಟ್ಲೆಟ್ ಅಲ್ಲಿ ಬ್ಲಾಕ್ ಆಗೋದು, ಅದು ಫ್ಲೋಟಿಂಗ್ ಇರ್ಬೇಕಲ್ಲ, ಮೇಲೆ ಕೆಳಗಡೆ ಸ್ಲರಿ ಓಡಾಡ್ಬೇಕಲ್ಲ, ಅದು ಸೆಲ್ಫ್ ರೆಗ್ಯುಲೇಟಿಂಗ್, ಅದೆಲ್ಲ ಸಮಸ್ಯೆಗಳು ಬಂದಿರೋದ್ರಿಂದ ಬಹಳ ಕಡೆ ದೀನಬಂಧು ಮಾಡೆಲ್ ಫೇಲ್ ಆಗಿದೆ. ಆದ್ರೆ ಕೆಲವು ಕಡೆ ವರ್ಕ್ ಆಗಿರೋ ಕಡೆ ಅದ್ಭುತವಾಗಿದೆ, ಕಡಿಮೆ ಖರ್ಚಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ವ್ಯವಸ್ಥೆ ಅದು ಇವರ ಮನೆಯಲ್ಲಿ ಚೆನ್ನಾಗಿ ನಡೆದಿದೆ. ಸಾಮಾನ್ಯವಾಗಿ KVIC ಮಾಡೆಲ್ ಅಲ್ಲಿ ಮೇಂಟೆನೆನ್ಸ್ ಇಶ್ಯೂಸ್ ಇರೋದೇ ಇಲ್ಲ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಕಬ್ಬಿಣದ ಡ್ರಮ್ ಹಾಕಿದ್ರೆ ಅದು ತುಕ್ಕು ಹಿಡಿಯೋ ಸಾಧ್ಯತೆಗಳಿರುತ್ತೆ, 4-5 ವರ್ಷಕ್ಕೊಂದ್ಸಲ ರೀಪೇಂಟ್ ಮಾಡ್ಬೇಕಾಗ್ತದೆ. ಫೈಬರ್ ಹಾಕಿದ್ರೆ ತುಕ್ಕು ಹಿಡಿಯೋ ಸಮಸ್ಯೆ ಇರಲ್ಲ, ತೂಕ ಹಾಕ್ಬೇಕಾಗ್ತದೆ, ಅದು ಮಾಡ್ಬೋದು. KVIC ಮಾಡೆಲ್ ನಿನ್ನದ ಅನುಕೂಲ ಅಂದ್ರೆ ನಾ ಮೊದ್ಲೇ ಹೇಳಿದಾಗೆ ಸ್ಲರಿಗೆ ಗೈಡ್ ಆಗುತ್ತೆ, ಅಂದ್ರೆ ರಿಟೆನ್ಷನ್ ಟೈಮ್ ಜಾಸ್ತಿ ಸಿಗ್ತದೆ ಸೇಮ್ ವಾಲ್ಯೂಮ್ ನಲ್ಲಿ. ಸೊ ಪೂರ್ತಿ ಪ್ರಮಾಣದಲ್ಲಿ ಗ್ಯಾಸ್ ಹೊರಗಡೆ ಬರುತ್ತೆ, ನಮಗೆ ಬಳಕೆಗೆ ಸಿಗುತ್ತೆ. ವಾಸನೆ ಇಷ್ಟರ ಮಟ್ಟಿಗೆ ಚಿಕ್ಕ ಮನೆಗಳು ಸಿಟಿಗಳಲ್ಲಿ ಹತ್ರ ಇದ್ರೆ ವಾಸನೆ ಅಂತ ಕೆಟ್ಟ ವಾಸನೆ ಎಷ್ಟರ ಮಟ್ಟಿಗೆ ಬರುತ್ತೆ? ನಮ್ಮನೆದೇ ಉದಾಹರಣೆ ಕೊಟ್ಬಿಡ್ತೀನಿ. ನಮ್ಮನೆ ಊಟದ ಕೋಣೆ ಪಕ್ಕದ ಕಿಟಕಿ ಪಕ್ಕದಲ್ಲಿ ಗ್ಯಾಸ್ ಪ್ಲಾಂಟ್ ಇದೆ. ನಾವು ಈಗ ಶಂಕರ್ ಸರ್ ಹೇಳ್ದಾಗೆ ನಮಗೆ ಅದ್ರ ವಾಸನೆ ಅಡ್ಜಸ್ಟ್ ಆಗ್ಬಿಡುತ್ತೆ, ಆಗ ಗೊತ್ತಾಗಲ್ಲ ಅಂತಂದ್ರೆ ನಮ್ಗೆ ಹೊರಗಡೆಯಿಂದ ಅಪರೂಪಕ್ಕೆ ಬಂದವರು ಸಹ ಅಲ್ಲಿ ನಾವು ತೋರ್ಸೋವರೆಗೆ ಅವ್ರಿಗೆ ಅಲ್ಲಿ ಗ್ಯಾಸ್ ಪ್ಲಾಂಟ್ ಇದೆ ಅಂತ ಗೊತ್ತಿರಲ್ಲ. ಬರೇ ಒಂದು ಕಿಟಕಿ ನಮ್ಮನೆ ಗ್ಯಾಸ್ ಪ್ಲಾಂಟ್ ಮತ್ತೆ ಅಡಿಗೆ ಊಟದ ಮನೆಯನ್ನ ಬೇರೆ ಮಾಡಿದೆ. ಹಾಗಾಗಿ ಯಾವುದೇ ಸ್ಮೆಲ್ ಬರಲ್ಲ. ಬರೋ ಸಾಧ್ಯತೆಗಳು ಯಾವಾಗಿರ್ತದೆ ಅಂದ್ರೆ ಮೀಥೇನ್ ರಿಲೀಸ್ ಆದ್ರೆ, ಇವರಲ್ಲಿ ಆದ ಹಾಗೆ ಎಕ್ಸಸ್ ಆಗಿ ಗ್ಯಾಸ್ ಗುಳುಗುಳು ಅಂತ ಹೊರಗಡೆ ಬಂದ್ರೆ ಆ ಗ್ಯಾಸಿಗೆ ಸ್ಮೆಲ್ ಇದೆ. ಆಮೇಲೆ ಸ್ಲರಿದು ವಾಸನೆ ಬರ್ಬೇಕು ಅಂತಂದ್ರೆ ಅದು ಹಾಳಾಗಿದ್ರೆ ಸಿಸ್ಟಮ್ ಅವಾಗ ಬರ್ತದೆ, ಇಲ್ಲ ಅಂತಂದ್ರೆ ಬರಲ್ಲ. ಸಿಸ್ಟಮ್ ಹಾಳಾದ್ರೆ ಹುಳಿ ವಾಸನೆ ಬರ್ತದೆ. ಎಲ್ಲ ಇದ್ರಲ್ಲಿ ಕೂಡ ವಾಸನೆ ಬರೋದು ನೋಡಿ, ಒಂದು ಹೈಡ್ರೋಜನ್ ಸಲ್ಫೈಡ್, ಮಿಥೇನ್ ಆದ್ರೂ ಅಷ್ಟು ವಾಸನೆ, ಹೈಡ್ರೋಜನ್ ಸಲ್ಫೈಡ್ ಇರುವ ಕಾರಣ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಅದು ವಾಸನೆ ಬರುವಂತಹದ್ದು. ಇದೆಲ್ಲ ಮೈನ್ಯೂಟ್ ಬ್ಯಾಕ್ಟೀರಿಯಾಗಳು ಬಂದು ಅದನ್ನ ಪೀಸ್ ಮಾಡಿದ ನಂತರ ನಮ್ಗೆ ಹೊರಗೆ ಬರುವಂತಹದ್ದು ಯಾವ್ದು, ಬರೀ ಅದೆಲ್ಲ ಆದಂತಹ ಬಗ್ಗಡ ಹೊರಗೆ ಬರುವುದಲ್ಲಿ ಅದ್ರಲ್ಲಿ ಯಾವುದೇ ವಾಸನೆ ಇರುವುದಿಲ್ಲ. ಆಲ್ರೆಡಿ ಅದು ಹೋಗಿ ಇರ್ತದೆ, ಯಾವುದು ಹೈಡ್ರೋಜನ್ ಸಲ್ಫೈಡ್ ರೂಪದಲ್ಲಿ ಹೋಗಿ ಇರ್ತದೆ ನಮ್ಗೆ. ಗ್ಯಾಸ್ ಹೊರಗಡೆ ಬಂದ್ರೆ ಅಟ್ಮಾಸ್ಫಿಯರ್ ಗೆ ವಾಸನೆ ಬರ್ತದೆ, ಬರ್ನ್ ಮಾಡಿದ್ಮೇಲೆ ಏನು ಬರಲ್ಲ. ಬಟ್ ಅದೇ ಎಕ್ಸಸ್ ಗ್ಯಾಸ್ ರಿಲೀಸ್ ಆಗಿ ನಾವು ಬಳಸದೇ ಇದ್ದಾಗ ಆಗ ಹತ್ತದಲ್ಲಿದ್ರೆ ಸ್ವಲ್ಪ ವಾಸನೆ ಬರ್ಲಿಕ್ಕೆ ಸಾಧ್ಯತೆ. ಓಕೆ, ಅದರ ಪ್ರಶ್ನೆ ಕೇಳಿ ಲಾಸ್ಟ್ ಒಂದು ಪ್ರಶ್ನೆ, ಇಲ್ಲ ಅಂದ್ರೆ ನಾವು ಈಗ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಇವತ್ತು ಬಂದ ಸಂಪನ್ಮೂಲ ವ್ಯಕ್ತಿಗಳು ಶಂಕರನಾರಾಯಣ ಭಟ್ ಮತ್ತು ಶ್ರೀಪತಿ ಅವರಿಗೂ ಕೂಡ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಒಬ್ಬರೊಂದು ಪ್ರಶ್ನೆ ಶ್ರೀಕುಮಾರ ಹೇಳ್ತೀರಾ? ಹೌದು, ಅಲ್ಲ ಒಂದೆರಡು ರಿಮಾರ್ಕ್ಸ್ ಅಷ್ಟೇ. ಇದು ಗ್ಯಾಸ್ ಟ್ರಾನ್ಸ್ಪೋರ್ಟ್ ಮಾಡೋ ಬಗ್ಗೆ ಪ್ರಶ್ನೆ ಇತ್ತಲ್ಲ,
ನಿಜವಾಗಿ ಗ್ಯಾಸ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಿಂತ ಅದರ ಇನ್ಪುಟ್ ಟ್ರಾನ್ಸ್ಪೋರ್ಟ್ ಮಾಡೋದು ಹೆಚ್ಚು ಸುಲಭ. ಅದರಿಂದ ಈ ಗ್ಯಾಸ್ ಪ್ಲಾಂಟ್ಸ್ ಅನ್ನೇ ಡಿಸೆಂಟ್ರಲೈಸ್ ಮಾಡ್ಬೇಕು ಅಂತ ಅದು ಒಂದು. ಇನ್ನೊಂದು, ಇದ್ರಲ್ಲಿ ಎಕ್ಸೆಸ್ ಗ್ಯಾಸ್ ಬಂದು ಅದು ಲೀಕ್ ಆಗುವ ಸಾಧ್ಯತೆ ಇದ್ರೆ ಇದು ಇನ್ಪುಟ್ಸ್ ಅನ್ನೇ ಅಷ್ಟು ಅದಕ್ಕೆ ಹಾಕದೆ ಅದನ್ನು ಬೇರೆಯವರೊಟ್ಟಿಗೆ ಹಂಚ್ಕೊಳ್ಳುವ ಸಾಧ್ಯತೆ ಇದ್ರೆ ಹಂಚ್ಕೊಳ್ಳೋದು. ಇಲ್ಲದಿದ್ರೆ ಅದನ್ನು ಏರೋಬಿಕಲಿ ಇದು ಕಾಂಪೋಸ್ಟ್ ಮಾಡಿದ್ರೆ ಒಳ್ಳೇದು. ಮೀಥೇನ್ ಲೀಕ್ ಆಗುದು ಒಳ್ಳೇದಲ್ಲ, ಅದು ತುಂಬಾ ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ. ಅದು ಕರೆಕ್ಟ್. ಮೊದಲನೇ ಪ್ರಶ್ನೆಗೆ ನಂದೊಂದು ಕಮೆಂಟ್ ಅಂತಂದ್ರೆ, ನೀವು ಟ್ರಾನ್ಸ್ಪೋರ್ಟ್ ಮಾಡೋದು ಡಿಸೆಂಟ್ರಲೈಸ್ ಮಾಡ್ಬೇಕು ಅಂದ್ರಲ್ಲ, ಇಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅದ್ರ ಕ್ವಾಲಿಟಿ ಇಂಪ್ರೂವ್ ಮಾಡ್ತೀವಿ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ತೆಗೆಯೋದು, ಮಾಯಿಶ್ಚರ್ ತೆಗೆಯೋದು, ಕಂಪ್ರೆಸ್ ಮಾಡೋದು, ಈ ವ್ಯವಸ್ಥೆಗಳು ತುಂಬಾ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ, ವರ್ಕೌಟ್ ಆಗಲ್ಲ. ದೊಡ್ಡ ವ್ಯವಸ್ಥೆ ಇದ್ರೆ, ದೊಡ್ಡ ಸಿಸ್ಟಮ್ ಆದ್ರೆ ಇದನ್ನೆಲ್ಲ ಹಾಕ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲಿ ನಾವು LPG ತರ ಅದನ್ನ ಅಥವಾ CNG ತರ ಕಂಪ್ರೆಸ್ ಮಾಡಿ ತಗೊಂಡು ಹೋಗ್ತೀವೋ ಅಲ್ಲೆಲ್ಲ ದೊಡ್ಡ ವ್ಯವಸ್ಥೆ ಇದ್ದಾಗ ಮಾತ್ರ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮನೆ ಮಟ್ಟಿಗೆ ಮಾಡ್ಕೊಳ್ಳೋದಾದ್ರೆ ಇದು ಈ ಅಡಿಷನಲ್ ಗ್ಯಾಜೆಟ್ಸ್ ವರ್ಕೌಟ್ ಆಗುತ್ತೆ. ಹೌದೌದು, ಟ್ರಾನ್ಸ್ಪೋರ್ಟೇಷನ್ ದೊಡ್ಡ ಸ್ಕೇಲ್ ನಲ್ಲಿ ಮಾತ್ರ ಆಗೋದು. ಓಕೆ, ಉತ್ತಮವಾದ ಮಾಹಿತಿಯನ್ನು ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಕೊಟ್ಟಿದ್ದೀರಾ. ನಿಮ್ಮ ಅನುಭವ ಹಂಚ್ಕೊಂಡಿದ್ದೀರಾ. ಮತ್ತೆ ನಾವು ಮಾಹಿತಿ ಬೇಕಾದ್ರೆ ನಿಮ್ಮನ್ನ ಕೇಳ್ತೀವಿ. ತುಂಬಾ ಥ್ಯಾಂಕ್ಸ್. ಇದನ್ನ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಇದು ಎಲ್ಲರೂ ಸ್ವಾವಲಂಬಿಗಳು ನಿಮ್ಮ ಹಾಗೆ ಆಗ್ಬೇಕು ಅಂತ ಆದ್ರೆ ನಾವು ಈ ಟ್ರಾನ್ಸ್ಪೋರ್ಟೇಷನ್ ವ್ಯವಹಾರವನ್ನೇ ಇಟ್ಕೋಬಾರ್ದು. ನಮ್ಮ ಮನೆ ವೇಸ್ಟ್, ಹತ್ರ ಮನೆ ವೇಸ್ಟ್ ಅಲ್ಲಿ ನಾವು ಗ್ಯಾಸ್ ಅನ್ನು ತಯಾರು ಮಾಡಿ ನಮ್ಮ ಅಡಿಗೆನ ಬಳಸ್ಕೊಂಡ್ರೆ ಇದು ಬಹಳ ಉತ್ತಮ ಅಂತ ಅನ್ಸುತ್ತೆ. ಸ್ವಾವಲಂಬಿನೇ ಆಗ್ಬೋದು. ಈಗ ಹಸಿ ಕಸದಿಂದ ಇವತ್ತಿನ ಇಂಧನ ಕಾರ್ಯಕ್ರಮಕ್ಕೆ ಎಲ್ಲ ಸ್ಪಂದಿಸಿದ ನಿಮ್ಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ಮತ್ತು ಸಂಪನ್ಮೂಲ ವ್ಯಕ್ತಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿಗೆ ಇವತ್ತು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಶ್ರೀಪತಿಯವರೇ, ಶಂಕರ್ ಸಾರಡ್ಕ ಅವರೇ, ನಮಸ್ಕಾರ. ಅವಕಾಶಕ್ಕಾಗಿ ವಂದನೆಗಳು. ನಮಗೆ ವೈಜ್ಞಾನಿಕ ಆಸ್ಪೆಕ್ಟ್ಸ್ ಅನ್ನು ಚೆನ್ನಾಗಿ ತಿಳಿಸಿದ್ರಿ. ಹಾಗೆ ದಿನನಿತ್ಯ ಬಳಸ್ಕೊಂಡು ದೀರ್ಘ ಕಾಲದವರೆಗೆ ಹಾಳಾಗದೆ ಬಳಸ್ಕೊಳ್ಳೋದು, ಅದನ್ನು ಕೂಡ ಹೇಳಿ ನಮ್ಗೆ ಎಲ್ಲರಿಗೂ ಸ್ಫೂರ್ತಿ ತುಂಬಿದಿರಿ.